नित्यामत्यल्पवृत्तेषु विकुजनकृतोद्धत्यमुत्याजकाय कर्त्रे धर्त्रे दहर्त्रे हयमुखहरये मुद्रपात्रे नमस्ते तस्मै कस्मैचिदस्मन्मनसि ततकथा विस्मृतो स्मारकाय मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं व्यासाय भवनाशाय शेषाय गुणराशे हृद्याय शुद्धविद्याय उद्धाय च नमो मुद्राजाय च नमो नमः उच्छिष्टमध्यस्थाः पूर्णबोधमुदानुगाः वैष्णवाः विष्णुहृदयाः तां नमस्ये गुरुं मम आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः धर्मदृढबद्धमूलो वेदस्कन्धो पुराणशाकाढ्यः ऋतुकुसुमो मोक्षफलो मधुसूदनपादपूजयते स्वस्थस्वशे सन्मङ्गलानि भवन्तो सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकतकल्मषापनोदनुमृतरे धर्माद्यक्लातिसाधनीभूते श्रीगरुडपुराणे अद्यकथा प्रारम्भे किञ्चित् पूर्वकथानुवादः हरिः ओम्। ಆತುರ ದಾನವನ್ನು ಯಾವ ಪ್ರಕಾರವಾಗಿ ಕೊಡಬೇಕು ಎಂಬುದಾಗಿ ಭಗವಂತ ತಾನು ವಿಶ್ಲೇಷಣೆಯನ್ನು ಮಾಡಿ ತದನಂತರದಲ್ಲಿ ಮ್ರಿಯಮಾಣ ಕೃತ್ಯ ನಿರೂಪಣೆಯನ್ನು ಭಗವಂತ ತಿಳಿಸ್ತಾ ಇದ್ದಾನೆ. ಯಾವ ವ್ಯಕ್ತಿ ದೇಹತ್ಯಾಗವನ್ನು ಮಾಡುವಂತಹ ಅವಸ್ಥೆಯಲ್ಲಿ ಇದ್ದಾನೋ ಅವನಿಗೆ ಅವನ ಮರಣ ಎಂಬತಕ್ಕಂಥದ್ದು ಗೊತ್ತಾಗಿಬಿಟ್ರೆ ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿ ಮರಣ ಸಮೀಪದಲ್ಲಿದೆ ಅಂತ ಹೇಳಿ ತಿಳಿದಂತಹ ವ್ಯಕ್ತಿ ಇಬ್ಬರೂ ಸಹಿತ ಅವನ ಒಂದು ದೇಹವನ್ನು ಇಡುವಾಗ ಮಂಡಲವನ್ನು ಮಾಡಿ ಗೋಮಯದಿಂದ ಅದರ ಮೇಲೆ ದರ್ಬೆ ಎಳ್ಳುಗಳನ್ನೆಲ್ಲ ಹಾಕಬೇಕಂತೆ. ತದನಂತರದಲ್ಲಿ ಅವನ ದೇಹವನ್ನು ಒಂದು ಚಾಪು ಇತ್ಯಾದಿಗಳ ಮೇಲೆ ಮಲಗಿಸುವಂತಹವರಾಗಿ ಆಗಬೇಕು. ತುಳಸಿಯ ಒಂದು ಸನ್ನಿಧಾನ ಇದ್ದರೆ ಬಹಳ ವಿಶೇಷ ಅಂತ ಹೇಳ್ತಾ ಇದ್ದಾರೆ. ತಿಲ ಎಂಬತಕ್ಕಂತಹದ್ದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದ್ದು, ದರ್ಬೆಯೂ ಸಹಿತ ಬಹಳ ಶ್ರೇಷ್ಠವಾಗಿರತಕ್ಕಂತಹದ್ದು ಅಂತ ಹೇಳಿ ಅಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ಭೂಮಿಯ ಮೇಲೆ ಗೋಮಯದಿಂದ ಮಂಡಲವನ್ನು ಮಾಡಿದಾಗ ಎಲ್ಲ ದೋಷಗಳು ಸಹಿತ ನಾಶವಾಗುತ್ತಾ ಇದೆ. ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ಸರ್ವೇ ದೇವಾಃ ಹುತಾಶನಾಃ ಮಂಡಲೋಪರಿ ತಿಷ್ಠಂತಿ ತಸ್ಮಾತ್ ಕುರ್ವೀತ ಮಂಡಲಂ. ಆ ಮಂಡಲದ ಮೇಲೆ ಬ್ರಹ್ಮ ವಿಷ್ಣು ಮತ್ತೆ ರುದ್ರದೇವರ ಸನ್ನಿಧಾನ ಮತ್ತೆ ಸರ್ವೇ ದೇವಾ ಹುತಾಶನಃ ಎಲ್ಲ ದೇವತೆಗಳ ಸನ್ನಿಧಾನ, ಅಗ್ನಿದೇವರ ಸನ್ನಿಧಾನ ಎಂಬತಕ್ಕಂಥದ್ದು ಬಂದು ಬಿಡುತ್ತೆ. ಬೇರೆ ಯಾವ ಭೂತ ಪಿಶಾಚಿಗಳ ಒಂದು ಸಂಸ್ಪರ್ಶವೂ ಸಹಿತ ಅಲ್ಲಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇವನ ದೇಹವನ್ನ ಬರೀ ನೆಲದ ಮೇಲೆ ಹಾಗೇನಾದ್ರೂ ಮಲಗಿಸ್ಬಿಡ್ತು ಅಂತ ಹೇಳಿದ್ರೆ ಅನೇಕ ಭೂತ ಪಿಶಾಚಿಗಳೆಲ್ಲವೂ ಸಹಿತ ಕಾಯ್ತಾ ಇರುತ್ತವೆ. ಅದು ಇವನ ದೇಹವನ್ನ ಮುಟ್ಟಿ ಮೈಲಿಗೆ ಏನು ಮಾಡುತ್ತೆ, ಅಪವಿತ್ರವನ್ನಾಗಿ ಮಾಡಿಬಿಡುತ್ತೆ. ಏನು ಗೊತ್ತೇ ಆಗೋದಿಲ್ವಲ್ಲ, ನನಗೆ ಗೊತ್ತಾಗೋದಿಲ್ಲ ಅದು. ಆದರೆ ಆ ಪದಾರ್ಥ ಎಂಬತಕ್ಕಂತಹದ್ದು ದೇಹ ಇದೆಯಲ್ಲ ಅದನ್ನ ಅಂತ್ಯಷ್ಟಿಗೆ ಉಪಯೋಗಿಸೋದಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಅಂತರಿಕ್ಷದಲ್ಲಿ ಸಾಯಬಾರದು ಅಂತ ಹೇಳ್ತಿದ್ದಾರೆ. ನಾವು ಅಂತರಿಕ್ಷ ಅಂತ ಹೇಳಿದ್ರೆ ಆಕಾಶ ನೋಡ್ತಿರ್ತೀವಿ, ಅದೆಲ್ಲ ಅಲ್ಲ. ಮಂಚದ ಮೇಲೆ ಸಾಯೋದು ಸಹಿತ ಒಂದು ರೀತಿಯಲ್ಲಿ ಎಷ್ಟು ಇವತ್ತು ದಿವಸ ನೆನೆಸ್ಕೊಂಡ್ಬಿಟ್ರೆ ಘೋರವಾಗಿರ್ತಕ್ಕಂಥ ಒಂದು ಸ್ಥಿತಿ. ದೇವರು ಕಾಪಾಡಬೇಕು ಅಷ್ಟೇನೆ. ನಾವು ಒಂದು ಆಚಮನ ಮಾಡ್ಲಿಕ್ಕೆ ಬರಲ್ಲ ಇವತ್ತು ದಿವಸ ನಮಗೆ. ಇಲ್ಲ ಹೆಂಗಾದ್ರೂ ಪರ ಇರಲಿ, ಹೇಗಾದ್ರೂ ಸಾಯೋದಕ್ಕೂ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂತಹ ರೀತಿಯಲ್ಲಿ ಅಂತರಿಕ್ಷದಲ್ಲಿ ಸಾಯಬಾರದಂತೆ. ಹಾಗೆ ಅಂತರಿಕ್ಷದಲ್ಲಿ ಸತ್ರೆ ಒಂದು ಪ್ರಾಯಶ್ಚಿತ್ತ ಹೋಮವನ್ನ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸದ್ಯಗ ಹೇಳಲ್ಲ, ಅವ್ರೇನಾದ್ರೂ ಸಹಿತ ಧನಿಷ್ಠಾಪಂಚಕದಲ್ಲಿ ಸತ್ತಿತ್ತು ಅಂತಂದ್ರೆ ಹೋಮ ಮಾಡಿಸಲ್ಲ. ಅದ್ಯಾರು ಹೇಳಿದ್ದೋ ಅಂತಂದ್ಬಿಡ್ತಾರೆ. ಅಂದ್ರೆ ಅಷ್ಟು ಮಟ್ಟಕ್ಕೆ ಇವತ್ತಿನ ದಿವಸ ಇರುತ್ತೆ. ಅಲ್ಲೆಲ್ಲ ಒಂದು ಕಡೆಗೆ ಗರುಡ ಪುರಾಣ ಹೇಳಲಿಕ್ಕೆ ಹೋಗಿದ್ದೆ. ಅಲ್ಲಿ ಗರುಡ ಪುರಾಣ ಎಲ್ಲ ಮುಗಿದು ಶ್ರೀನಿವಾಸ ಕಲ್ಯಾಣವನ್ನ ಹೇಳಿ ಅವರಿಗೆ ಮಂತ್ರಾಕ್ಷತೆ ಕೊಡಬೇಕು. ಅದಕ್ಕೆ ಮುಂಚಿತವಾಗಿ ಮಂತ್ರಾಕ್ಷತೆ ಕೊಡೋ ಹಾಗಿಲ್ಲ. 10 ದಿವಸದಲ್ಲಿ ಅಲ್ಲಿ ಮಂತ್ರಾಕ್ಷತೆ ಆಗಲಿ, ದಕ್ಷಿಣೆ ಆಗಲಿ, ನಮಸ್ಕಾರವಾಗಲಿ ಯಾವುದೂ ಸಹಿತ ಇಲ್ಲ. ಏನಾದ್ರೂ ಒಂದು ದೇವ್ರ ಫೋಟೋ ಇಟ್ಟಿರಬೇಕು, ದೀಪ ಹಚ್ಚಿರ್ಬೇಕು, ಎಲ್ಲ ಮಾಡಬೇಕು. ಅದೆಲ್ಲ ಆದ ನಂತರದೊಳಗಡೆಗೆ ಶ್ರೀನಿವಾಸ ಕಲ್ಯಾಣದ ದಿವಸ ಅವ್ರಿಗೆ ಮಂತ್ರಾಕ್ಷತೆ ಕೊಡಬೇಕು. ಸರಿ, ಯಾರು ಕಾರ್ಯವನ್ನು ಮಾಡಿಸಿದ್ರಲ್ಲ ಆ ವ್ಯಕ್ತಿಯು ಸಹಿತ ಬರ್ತಾರೆ, ಆಚಾರ್ಯರು ಬರ್ತಾರೆ, ಅವರು ಸಹಿತ ಮಂತ್ರಾಕ್ಷತೆ ಕೊಡ್ತಾರೆ. ಬಹಳ ಸಂತೋಷ, ಹಾಗೆ ಆಗಲಿ ಬರಲಿ ಅಂತ ಬಂದರೆ ನಾನು ಏನೋ
ಅವನ ವಯಸ್ಸು ಬಹಳ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಬರುವಂತ ವ್ಯಕ್ತಿದು. ನೋಡಿದ್ರೆ 24 ವಯಸ್ಸು ಒಂದು. ಅಲ್ಲೇ ಏನಯ್ಯ ಏನ್ ಮಾಡಿಸಿದ್ದು? ಎಲ್ಲ ಮಾಡಿಸ್ತೀನಿ ಆಚಾರ್ಯ. ಎಲ್ಲ ಮಾಡಿಸ್ತೀಯ? ಎಲ್ಲ ಮಾಡಿಸ್ತೀನಿ ಆಚಾರ್ಯ. ಬಹಳ ಸಂತೋಷನಪ್ಪ ಅಂತ ಅನ್ಕೊಂಡೆ. ತಿಳ್ಕೊಂಡು ಮಾಡಿಸಿದ್ರೆ ಬಹಳ ಸಂತೋಷ ಅಲ್ಲೇ. ಗರಿಷ್ಠ ಪಂಚಕದಲ್ಲಿ ಹೋಗಿತ್ತು ಅಂತಂದ್ರೆ ಹೋಮನೇ ಮಾಡಿಸೋದಿಲ್ಲ ಅಲ್ಲೇ. ಅದ್ಯಾರು ಹೇಳಿದ್ದವನು ಅಲ್ಲ, ಆ ಆಚಾರ್ಯ ಬುದ್ಧಿ ಇಲ್ಲ ಅಂತ ಅಂದ್ಬಿಡ್ತಾರೆ. ಅನ್ನಿಸ್ಕೊಂಡಿದ್ದೀವಿ, ಅದಕ್ಕೋಸ್ಕರ ದೃಷ್ಟಾಂತ ಕೊಟ್ಟಂಥದ್ದು. ಅದು ಎಲ್ಲಿ ಪ್ರಸಂಗ ಅನ್ನೋದನ್ನು ಮುಂದೆ ಹೇಳ್ತೀನಿ. ಹೀಗೆ ಆ ದೇಹ ಎಂಬತಕ್ಕಂತಹದ್ದು ಅಂತ್ಯಷ್ಟಿಗೆ ಉಪಯೋಗವಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಈ ದೇಹದಿಂದ ಬೇಕಾದಷ್ಟು ಸಾಧನೆಯನ್ನ ಮಾಡಿರ್ತಾನೆ. ಆ ಸಾಧನೆಯನ್ನು ಉಳಿಸ್ಕೊಳ್ಳುವಂತಹವನಾಗಿ ಆಗಬೇಕಂತೆ. ಆದ್ದರಿಂದ ರಾಕ್ಷಸಾಶ್ಚ ಪಿಶಾಚಾಶ್ಚ ಭೂತಾಹ ಪ್ರೇತ ಯಮಾನುಗಾಹ ಅಲಿಪ್ತ ದೇಶೇ ಕಟ್ವಾಯಾಮ್ ಅಂತರಿಕ್ಷೇ ವಿಶಂತಿ ಚ. ಯಾವ ಒಂದು ದೇಹ ಮೃತವಾದ ಸಂದರ್ಭದೊಳಗಡೆಗೆ ದೇಹ ಪಾತವಾಗಿ ಬಿಡುತ್ತೋ ಅಂತಹ ದೇಹವನ್ನು ಮುಟ್ಲಿಕ್ಕೆ ರಾಕ್ಷಸರು, ಪಿಶಾಚಿಗಳು, ಭೂತಗಣದವರು, ಅನ್ಯ ಪ್ರೇತ ಯಮಾನುಗಾಹ ಆ ಮಾರ್ಗದಲ್ಲಿನೇ ಕಾಯ್ತಾ ಇರ್ತಾರಂತೆ. ಅಲಿಪ್ತ ದೇಶೇ, ಯಾವ ಒಂದು ಸ್ಥಳ ಶುದ್ಧವಾಗಿಲ್ವೋ, ಗೋಮಯದಿಂದ ಮಂಡನ ಮಾಡಲಿಲ್ವೋ, ಅಥವಾ ಎಳ್ಳನ್ನು ಹಾಕಲಿಲ್ವೋ, ದರ್ಬೆಯನ್ನು ಹಾಕಲಿಲ್ವೋ, ಅಂತಹದ್ದು ಅಪವಿತ್ರವಾಗಿರತಕ್ಕಂತಹ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಅಂತರಿಕ್ಷದಲ್ಲಿ ದೇಹತ್ಯಾಗವನ್ನು ಮಾಡಿರತಕ್ಕಂತಹದ್ದು ವಿಶಂತಿಚ, ಅದೆಲ್ಲವೂ ಸಹಿತ ಬಂದು ತಕ್ಷಣದೊಳಗೆ ಹಿಡ್ಕೊಂಡ್ಬಿಡುತ್ತಂತೆ. ಅದಕ್ಕೋಸ್ಕರ ಪ್ರಾಚೀನ ಕಾಲದ ಸಂಪ್ರದಾಯ ಅಲ್ಲೇ, ಮನೆಯಿಂದ ಹೊರಗಡೆಗೆ ಮಲಗುವಂತಹದ್ದು ಒಂದು ಜಗಲಿ ಅಂತ ಹೇಳಿ ಮಾಡಿಕೊಂಡಿದ್ರು. ಅದಕ್ಕೆ ಭೂಸ್ಪರ್ಶ ಇರೋದು, ಹಾಗೆ ನೆನೆ ಇರ್ತಾ ಇರಲಿಲ್ಲ. ಇಂಥದ್ದೆಲ್ಲ ಬೇಕಾದಷ್ಟು ನಿಯಮವನ್ನ ಪ್ರಾಚೀನ ಕಾಲದಲ್ಲೆಲ್ಲ ಇಟ್ಕೊಂಡು ಬರ್ತಾ ಇತ್ತು. ಆದ್ದರಿಂದ ಅಥೋ ಅಗ್ನಿಹೋತ್ರಂ ಶ್ರಾದ್ದಂಚ ಬ್ರಹ್ಮಭೋಜ್ಯಂ ಸುರಾರ್ಚನಂ ಮಂಡಲೇನ ವಿನಾ ಭೂಮ್ಯಾಂ ಆತುರಂ ನೈವಕಾರಯೇ. ಅದರಿಂದ ಮಂಡಲ ಇಲ್ಲದಿರ, ಭೂಸ್ಪರ್ಶವಿಲ್ಲದಿರ ಅಥೋ ಅಗ್ನಿಹೋತ್ರವನ್ನ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಶ್ರಾದ್ದವನ್ನ ಭೂಸ್ಪರ್ಶವಿಲ್ಲದಿರ ಮಾಡಬಾರದು ಅಂತ ಹೇಳ್ತಿದ್ದಾರೆ. ಬ್ರಹ್ಮಭೋಜ್ಯಂ ಮತ್ತೆ ಬ್ರಾಹ್ಮಣರ ಭೋಜನವಾಗಿರಬಹುದು, ಅಥವಾ ಸುರಾರ್ಚನ ದೇವತಾರ್ಚನೆ ಎಂಬತಕ್ಕಂಥದ್ದಿರ್ಬೋದು. ಮಂಡಲ ಇಲ್ಲದಿರನೂ ಸಹಿತ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಕಡೆಯಲ್ಲಿ ಶ್ರಾದ್ದವನ್ನ ಮಾಡಿ ಮೇಲೆ ಮಾಡಿದ್ರು ಸಹಿತ ಅದು ಗೌಣ ಪಕ್ಷ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಭೂಸ್ಪರ್ಶ ಎಂಬತಕ್ಕಂಥದ್ದು ಅತ್ಯವಶ್ಯಕವಾಗಿ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಲ್ಲಿ ಮಾಡಿದ್ರು ಸಹಿತ ಕೊನೆ ಪಕ್ಷ ಮಂಡಲವಾದರೂ ಸಹಿತ ಗೋಮಯದಿಂದ ಮಾಡಿ ಆ ಕಾರ್ಯವನ್ನ ಮಾಡಬೇಕಂತೆ. ಇವತ್ತೆಲ್ಲೂ ಸಹಿತ ಆ ಒಂದು ಸಂಪ್ರದಾಯ ಅನ್ನೋಂಥದ್ದು ಬರೋದೇ ಇಲ್ಲ. ಒಟ್ಟಲ್ಲೇ ಪಿಂಡ ಪ್ರದಾನ ಮಾಡೋದಕ್ಕಿಂತ ಮುಂಚಿತವಾಗಿ ಅದನ್ನು ಸಹಿತ ರೇಖಾಮರ್ಕ ಲೆಕ್ಕ ಮುಟ್ಟಂತ ಹೇಳ್ಬಿಟ್ಟು ಒಂದು ಮಂಡಲ ಅಂತ ಸಹಿತ ಮಾಡಿಸಿರ್ತಾರೆ. ಎಲ್ಲವೂ ಸಿದ್ಧ ಮಾಡಿಬಿಟ್ಟಿರ್ತಾರೆ. ಬರೋದು ಅಲ್ಲೇ ಬಡಿಸೋದು, ಅದ್ರ ಕಡೆಗೆ ಪಿಂಡ ಪ್ರದಾನವನ್ನು ಮಾಡೋದು, ಸೀದಾ ಹೊರಡ್ತಾ ಇರೋದು. ಇಂತಹ ಒಂದು ಸ್ಥಿತಿ ಆಗಿಬಿಟ್ಟಿದೆ. ಶಾಲಿಗ್ರಾಮ ಶಿಲಾತೋಯಂ ನ್ಯಪಿಬೇತ್. ಯಾವ ವ್ಯಕ್ತಿ ತನ್ನ ಅಂತ್ಯಕಾಲದಲ್ಲಿ ಸಾಲಿಗ್ರಾಮದ ಒಂದು ಶಿಲೆಯ ಅಭಿಷೇಕ ಮಾಡಿರತಕ್ಕಂತಹ ತೀರ್ಥವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾನೋ, ಸರ್ವ ಪಾಪ ವಿನಿರ್ಮುಕ್ತೋ ವೈಕುಂಠ ಭುವನಂ ವ್ರಜೇತ್. ಅಂತಹ ವ್ಯಕ್ತಿ ತಾನು ದೇಹತ್ಯಾಗವನ್ನು ಮಾಡಿದ ನಂತರದಲ್ಲಿ ವೈಕುಂಠಕ್ಕೆ ಹೋಗ್ತಾ ಇದ್ದಾನಂತೆ, ಬೇರೆ ನಿಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರತಿನಿತ್ಯದಲ್ಲಿಯೂ ಸಹಿತ ಭಗವಂತನ ಒಂದು ತೀರ್ಥವನ್ನು ಸ್ವೀಕಾರ ಮಾಡುವಂಥವರಾಗಿ ಆಗಬೇಕು. ಹರಿಪದ ತೀರುತ ನೇಮವ ಬಿಡದಿರೋ, ಹರಿಪರ ದೇವತೆ ಎಂದರು ಹುತಲಿರೋ, ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತದಿ ಮಾಡುತ್ತಿರೋ. ನಿರಂತರದಲ್ಲಿ ಭಗವಂತನ ಕಥಾಶ್ರವಣ ಎಂಬತಕ್ಕಂಥದ್ದನ್ನ ಮಾಡಬೇಕಂತೆ. ಹೀಗೆ ಯಾವ ವ್ಯಕ್ತಿ ಭಗವಂತನ ಒಂದು ಪಾದೋದಕವನ್ನು ಸ್ವೀಕಾರ ಮಾಡ್ತಾ ಇದ್ದಾನೋ, ಗಂಗಾದಿ ತೀರ್ಥವನ್ನು ಸ್ವೀಕಾರವನ್ನ ಮಾಡಿ ದೇಹತ್ಯಾಗ ಮಾಡ್ತಾ ಇದ್ದಾನೋ, ಮಹಾಪಾತಕ ನಾಶನಂ, ಅವನು ಮಾಡಿರ್ತಕ್ಕಂಥ ಮಹಾಪಾತಕಗಳೆಲ್ಲವೂ ಸಹಿತ ನಶಿಸಿ ಹೋಗುವಂಥದ್ದಾಗಿ ಆಗತ್ತೆ. ಚಾಂದರಾಯಣಂ ಚರೇದ್ಯಸ್ತು ಸಹಸ್ರಮ್ಮ ಕಾಯಶೋಧನಮ್ಮ. ಈ ದೇಹದಲ್ಲಿ ಬೇಕಾದಷ್ಟು ಪಾಪವನ್ನ ಮಾಡಿಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಈ ಕಾಯ ಶೋಧನವನ್ನ ಮಾಡಬೇಕು, ಅಂದ್ರೆ ಶುದ್ಧಿಯನ್ನಾಗಿ ಮಾಡ್ಕೋಬೇಕಂತೆ. ಅದಕ್ಕೆ ಪ್ರಧಾನವಾಗಿರತಕ್ಕಂತಹದ್ದು ಯಾವ ಒಂದು ವ್ರತ ಅಂತ ಹೇಳಿದ್ರೆ ಚಾಂದರಾಯಣ ವ್ರತ ಅಂತ ಹೇಳ್ತಾ ಇದ್ದಾರೆ. ಕೃಚ್ರ ಚಾಂದರಾಯಣ ಎಲ್ಲವೂ ಸಹಿತ ಸದ್ಯ ನಾವು ಏಕಾದಶಿ ಒಂದು ಉಪವಾಸ ಮಾಡಿದ್ರೆ ಸಾಕಾಗಿದೆ. ಆಮೇಲೆ ಚಾಂದರಾಯಣ ಕೃಚ್ರ ಇತ್ಯಾದಿಗಳೆಲ್ಲವೂ ಸಹಿತ. ಚಾಂದರಾಯಣ ಅಂತ ಹೇಳಿದ್ರೆ ಪಿಪೀಲಿಕಾ ಚಾಂದರಾಯಣ ಅಂತ ಹೇಳಿ ಕರೀತಾ ಇದ್ದಾರೆ. ಆ ಇರುವೆ ಹೇಗಿರುತ್ತೋ ಆ ರೀತಿಯಲ್ಲಿ ಇರಬೇಕು. ಇರುವೆ ಮುಂಭಾಗದೊಳಗಡೆ ಅದರ ಮೂತಿಯ ಭಾಗ ಸ್ವಲ್ಪ ದಪ್ಪಗಿರುತ್ತೆ, ಮತ್ತೆ ಅದರ ಕಟಿಯ ಭಾಗ ಸಣ್ಣಗಿರುತ್ತೆ.
ಮತ್ತೆ ಅದರ ಪೃಷ್ಠದ ಭಾಗ ಇರತಕ್ಕಂಥ ಸ್ವಲ್ಪ ದಪ್ಪಗೆ ಇರುತ್ತೆ. ಈ ರೀತಿಯಲ್ಲಿ ಇರಬೇಕು. ಅದು ಅರ್ಥವೇ ಆಗೋದಿಲ್ಲ ನಮಗೆ. ಅಂದರೆ 1 ತಿಂಗಳ ಕಾಲ ಆ ವ್ರತವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶುಕ್ಲ ಪಕ್ಷದಿಂದ ಕೃಷ್ಣ ಪಕ್ಷದವರೆಗೂ ಸಹಿತ ಮಾಡಬೇಕು. ಶುಕ್ಲ ಪಕ್ಷದ ಪ್ರತಿಪತ್ತು ಅವತ್ತಿನ ದಿವಸ ಪ್ರಾರಂಭ ಮಾಡಬೇಕಾಗಿದ್ರೆ ಹೇಗೆ ಮಾಡಬೇಕು ಅಂತಂದ್ರೆ, ಪಾಡ್ಯದ ದಿವಸ ಒಂದೇ ಒಂದು ಗುಕ್ಕನ್ನ ಆಹಾರ ಸ್ವೀಕಾರ ಮಾಡಬೇಕಂತೆ. ದ್ವಿತೀಯ ದಿವಸ 2 ಗುಕ್ಕು, ತೃತೀಯ ಹಾಗೆ ಎಲ್ಲ ಮಾಡಿ ಹುಣ್ಣಿಮೆಯ ದಿವಸ ಅವನು 15 ಗುಕ್ಕನ್ನು ಸ್ವೀಕಾರ ಮಾಡಬೇಕಂತೆ. ಇದಾದ ನಂತರದೊಳಗಡೆಗೆ ಕೃಷ್ಣ ಪಕ್ಷ ಬರುತ್ತೆ. ಅಂದ್ರೆ ಹೇಗೆ ಚಂದ್ರ ವೃದ್ಧಿ ಆಗ್ತಾ ಹೋಗುತ್ತೋ ಹಾಗೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕಂತ ಒಂದೊಂದೇ ತುತ್ತನ್ನ. ಇನ್ನ ಕೃಷ್ಣ ಪಕ್ಷದಲ್ಲಿ ಚಂದ್ರರ ಒಂದು ಬಿಂಬ ಎಂಬತಕ್ಕಂಥದ್ದು ಕಡಿಮೆ ಆಗ್ತಾ ಬರುತ್ತೆ ಕಲೆಗಳು. ಆವಾಗ ಒಂದೊಂದೇ ತುತ್ತು ಕಡಿಮೆ ಮಾಡಬೇಕಂತೆ. ಅಮಾವಾಸ್ಯೆ ದಿವಸ ಪೂರ್ಣ ಉಪವಾಸ ಇದ್ದು ಪಾಡ್ಯದ ದಿವಸ ದ್ವಾದಶಿಯಿಂದ ಪಾರಾಯಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಸಹಿತ ಚಾಂದ್ರಾಯಣಕ್ಕೆ ಸಂಬಂಧಪಟ್ಟಂತಹದ್ದು. ಇನ್ನೊಂದು ರೀತಿಯಾಗಿರ್ತಕ್ಕಂಥ ಚಾಂದ್ರಾಯಣ ಇದೆ. ನವಣೆ ಅಕ್ಕಿ, ಹತ್ತಿ ಬೀಜ, ಅಕ್ಕಿ, ಬೆಲ್ಲ ಇದನ್ನೆಲ್ಲವನ್ನು ಸಹಿತ ಗೋವಿಗೆ ಕೊಟ್ಬಿಡ್ಬೇಕಂತೆ. ಗೋವು ಅದನ್ನ ತಿಂದು ಬಿಡುತ್ತೆ. ತಿಂದ ನಂತರದೊಳಗಡೆಗೆ ಆ ಗೋಮಯದೊಳಗಡೆಗೆ ನವಣೆ ಅಕ್ಕಿ ಹಾಗಾಗಿ ಬಂದ್ಬಿಡುತ್ತೆ. ಅಂದ್ರೆ ನವಣೆ ಅಕ್ಕಿ ಅಷ್ಟು ಸುಲಭವಾಗಿ ಅದು ಜೀರ್ಣ ಆಗೋದಿಲ್ಲ. ಅದನ್ನ ತೆಗೆದು, ಅಂದ್ರೆ ಆ ಗೋಮಯದಲ್ಲಿ ಇರತಕ್ಕಂತಹ ನವಣೆ ಅಕ್ಕಿ ಎಷ್ಟು ಬರುತ್ತೋ ಅಷ್ಟನ್ನು ಮಾತ್ರ ತೆಗೆದು ಗೋಮೂತ್ರದಿಂದಲೇ ಅದನ್ನ ಬೇಯಿಸಬೇಕಂತೆ. ಅದನ್ನ ಸ್ವೀಕಾರ ಮಾಡಬೇಕು. ಅಥವಾ ನೀರನ್ನ ಯಾವುದನ್ನು ಸಹಿತ ಹಾಕಿ ಬೇಯಿಸಿ ಆ ಪದಾರ್ಥವನ್ನ ಸ್ವೀಕಾರ ಮಾಡ್ಬೇಕಂತೆ 1 ತಿಂಗಳ ಕಾಲ. ನಾವು ಕೇಳಿ ಸಂತೋಷ ಪಡೋಣ ಅಷ್ಟೇನೆ. ಮಾಡಿದವರು ಸಹಿತ ಇದ್ದಾರೆ, ಇಲ್ಲ ಅಂತ ಅನ್ಕೊಂಡ್ಬಿಡ್ಬೇಡ್ರಿ, ಮಾಡಿದವರು ಇದ್ದಾರೆ. ಇದಾದ ನಂತರದಲ್ಲಿ ಕೃಚ್ಛ್ರ ಎಂಬತಕ್ಕಂಥ ಒಂದು ವ್ರತ ಇದೆ. ಅದು 16 ದಿವಸಕ್ಕೆ ಸೇರಿ ಒಂದು ಕೃಚ್ಛ್ರ ಅಂತ ಹೇಳಿ ಕರೀತಾ ಇದ್ದಾರೆ. ಅದರಲ್ಲಿ ಕಾಲು ಕೃಚ್ಛ್ರ, ಅರ್ಧ ಕೃಚ್ಛ್ರ, ಮತ್ತೆ ಮುಕ್ಕಾಲು ಭಾಗದ ಕೃಚ್ಛ್ರ, ಪೂರ್ಣ ಕೃಚ್ಛ್ರ. ಪೂರ್ಣ ಕೃಚ್ಛ್ರ ಆಗತಕ್ಕಂತಹದ್ದು 16 ದಿವಸಕ್ಕೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 4 ದಿವಸಕ್ಕೆ ಒಂದೊಂದು ಕಾಲು ಭಾಗದ ಕೃಚ್ಛ್ರ ಅಂತ ಹೇಳಿದ್ರು. ಅದು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇ ದಿವಸ ಬೆಳಗ್ಗೆ ಭೋಜನವಂತೆ, 2ನೇ ದಿವಸ ರಾತ್ರಿ ಭೋಜನ ಮಾಡಬೇಕಂತೆ, 3ನೇ ದಿವಸ ಆಯಾಚಿತ ಭೋಜನ, 4ನೇ ದಿವಸ ಪೂರ್ಣ ಉಪವಾಸ, 5ನೇ ದಿವಸ ಉಪವಾಸ ಇರ್ತಲ್ಲ ಹಿಂದಿನ ದಿವಸ 4ನೇ ದಿವಸ, ಅದಕ್ಕೋಸ್ಕರ 5ನೇ ದಿವಸ ಬೆಳಗ್ಗೆ ಭೋಜನ, 6ನೇ ದಿವಸ ಮತ್ತೆ ರಾತ್ರಿ ಭೋಜನ. ಹೀಗೆ 16 ದಿವಸಗಳು ಮಾಡಿದಾಗ ಅದು ಒಂದು ಕೃಚ್ಛ್ರ ಅಂತ ಹೇಳಿ ಕರೆಸ್ಕೊಳ್ತಾ ಇದೆ. ಇಲ್ಲಿ ಆಯಾಚಿತ ಭೋಜನ ಅಂತ ಹೇಳಿದ್ರೆ ಯಾರಾದರೂ ಅವರ ಮನೆಗೆ ಭೋಜನಕ್ಕೆ ಕರಿಬೇಕಂತೆ. ಇವರೇ ಮುಂದೆ ಹೇಳ್ಬಿಡೋದು, ನೋಡ್ರಿ ನಾನು ಕೃಚ್ಛ್ರ ಮಾಡ್ತಾ ಇದ್ದೀನಿ, ಆಯಾಚಿತ ಭೋಜನ ಇದೆ, ನಿಮ್ಮಲ್ಲಿ ಇಂಥ ದಿವಸ ಫಂಕ್ಷನ್ ಇಟ್ಕೊಂಡು ಏನೋ ನನ್ನ ಕರೆದ್ಬಿಡಿ ಅಂತ ಹೇಳುದು. ಹಾಗಾಗ್ಬಾರ್ದಂತೆ. ಯಾವುದೋ ಒಂದು ದೈವದತ್ತವಾಗಿ ಅವತ್ತಿನ ದಿವಸ ಯಾರ್ದೋ ಒಂದು ಹೋಮ ಮಾಡಿದ್ರು ಏನೋ ಮಾಡಿರ್ತಾರೆ, ಇಂತಹ ಕಡೆಗೆ ಬರಬೇಕು ಅಂತ ಹೇಳಿ ಆಹ್ವಾನ ಕೊಡ್ತು ಅಂತ ಹೇಳಿದ್ರೆ ಅವತ್ತಿನ ದಿವಸ ಹೋಗಿ ಭೋಜನವನ್ನ ಮಾಡಲಿಕ್ಕೆ ಅವಕಾಶ ಎಂಬಂತಹದ್ದಿದೆ. ಇಲ್ಲ ಅಂದ್ರೆ ಮನೆಯೊಳಗಡೆ ಉಪವಾಸ ಇರಬೇಕು, 4ನೇ ದಿವಸ ಉಪವಾಸ ಇರಬೇಕು, 5ನೇ ದಿವಸ ಪಾಲನೆಯನ್ನ ಮಾಡುವಂತಹವರಾಗಿ ಆಗಬೇಕಂತೆ. ಇದಕ್ಕೆ ಆಯಾಚಿತ ಭೋಜನ ಮತ್ತೆ ಕೃಚ್ಛ್ರ ಎಂಬತಕ್ಕಂತಹ ವಿಷಯವನ್ನೆಲ್ಲವನ್ನು ಸಹಿತ ಹೇಳುವಂತಹವರಾಗಿ ಆಗುತ್ತಾ ಇದ್ದಾರೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿವಸವೂ ಸಹಿತ ಅಷ್ಟೇನೆ. ಕೆಲವರು ಒಂದು ಅಖಂಡ ಅಂತ ಹೇಳಿ ಒಂದು ಸಂಪ್ರದಾಯವನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ. ದಶಮಿ ದಿವಸ ಏನು ಭೋಜನ ಮಾಡಿ ನೀರು ಕುಡಿದು ಬಿಡ್ತಾರೋ ಅಷ್ಟೇ ಮುಗೀತು, ರಾತ್ರಿ ಏನೋ ಫಲಹಾರ ಇಲ್ಲ. ಏಕಾದಶಿ ಪೂರ್ಣ ಉಪವಾಸ, ದ್ವಾದಶಿ ದಿವಸ ಬೆಳಗ್ಗೆ ಪಾಲನೆ ಮಾಡಿದಾಗ ಭೋಜನ ಮಾಡಿರ್ತಕ್ಕಂಥ ಆಹಾರ, ಉಳಿದಂತಹ ನೀರು, ಮತ್ತೆ ಅವತ್ತು ರಾತ್ರಿನೂ ಸಹಿತ ಏನೋ ತೆಗೆದುಕೊಳ್ಳೋ ಹಾಗಿಲ್ಲ. ಇಂತಹ ವ್ರತವನ್ನ ಮಾಡ್ತಾ ಇರ್ತಾರೆ. ಇಂತಹವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಫಲಹಾರ ಪೂಜೆಯನ್ನು ವ್ಯವಸ್ಥೆ ಮಾಡಿದಂತಹದ್ದು. ಅದು ಶಬ್ದ ಹೇಗಿರ್ಬೇಕು ಅಂತೇನೋ, ಫಲ ಆಹಾರ ಪೂಜೆ, ಕೇವಲ ಫಲದಿಂದ ಯುಕ್ತವಾಗಿರ್ಬೇಕಂತೆ. ಅಂದ್ರೆ ಏನೊಂದು ಕೋಸಂಬರಿ ಅಥವಾ ಹಣ್ಣಿನ ರಸಗಳು ಅಲ್ಲೇ ರಸಾಯನ ಏನಾದ್ರೂ ಸಹಿತ ಇಂತಹದ್ದು ಮಾತ್ರ ಇರಬೇಕು ಅಂತ ಹೇಳ್ತಿದ್ದಾರೆ. ಅಂತಹ ವ್ರತ ಅಂದ್ರೆ ಯಾವ ವ್ರತ? ಅಖಂಡವನ್ನ ಮಾಡ್ತಾ ಇರ್ತಾರಲ್ಲ ಅಂತಹ ಅವರನ್ನ ಮನೆಗೆ ಕರೆಯೋದಂತೆ. ಸ್ವಾಮಿ ನೀವು ಬರಬೇಕು ಅಂತ ಹೇಳಿ ಆಯಾಚಿತವಾಗಿ ಅವರನ್ನ ಕರೆದಾಗ ನಾನು ಅಖಂಡ ಮಾಡ್ತಾ ಇದ್ದೀನಿ, ನಾ ಬರೋದಿಲ್ಲ ಅಂತ ಹೇಳ್ಕೊಡೋದಂತೆ.
ಅಂತಹ ಅವ್ರಿಗೆ ಅನುಕೂಲ ಆಗಲಿ, ವೈಶಾಖ ಮಾಸದಲ್ಲಿ ಬಿಸಿಲು ಹೆಚ್ಚಿಗೆ ಇರುತ್ತೆ, ಅವ್ರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಈ ಸಂಪ್ರದಾಯವನ್ನ ಮಾಡುತ್ತಾ ಇದ್ದಾರೆ. ಅವತ್ತಿನ ದಿವಸ ತೆಗೆದುಕೊಂಡ್ರೆ ಅದು ದೋಷ ಆಗಲ್ಲ, ಏಕೆಂದ್ರೆ ಅದು ಆಯಾಚಿತವಾಗಿರತಕ್ಕಂಥ ಫಲ ಆಹಾರ. ಹೀಗೆಲ್ಲವೂ ಸಹಿತ ಶಾಸ್ತ್ರದಲ್ಲಿ ಅನೇಕ ರೀತಿಯಾದಂತಹ ವಿಷಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಗಂಗೆಯನ್ನು ಯಾವ ವ್ಯಕ್ತಿ ಸ್ವೀಕಾರವನ್ನು ಮಾಡಿ ದೇಹತ್ಯಾಗ ಮಾಡ್ತಾನೋ ಅಂತಹ ಅವನ ಪುಣ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸುಮಾರು ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅಂತ್ಯಕಾಲದಲ್ಲಿ ಗಂಗೆಯನ್ನ ತಾನು ಸ್ವೀಕಾರ ಮಾಡಬೇಕಂತೆ. ಶ್ಲೋಕಾರ್ಧ ಪಾದಮ್ಮ ಯೋ ಅಂತೆ ಭಾಗವತಂ ಪಠೇತ್ ನತಸ್ಯ ಪುನರಾವೃತ್ತಿ ಬ್ರಹ್ಮಲೋಕ ಕದಾಚನ. ಯಾವ ವ್ಯಕ್ತಿ ಅಂತ್ಯಕಾಲದೊಳಗಡೆಗೆ ಶ್ಲೋಕಾರ್ಧ ಪಾದಂವ, ನಮ್ಮ ಭಾಗವತ ಹೇಳ್ಬೇಕಾಗಿದ್ರೆ ಈ ಶ್ಲೋಕನೆಲ್ಲ ಕೇಳಿರ್ತೀರಾ. ಶ್ಲೋಕಾರ್ಧಂ ಶ್ಲೋಕಪಾದಂವ ನಿತ್ಯಂ ಭಾಗವತೋದ್ಭವಂ ಪಠೇತ್ ಶೃಣೋತಿ ಯೋ ಭಕ್ತ್ಯ ಗೋಸಹಸ್ರ ಫಲಂ ಲಭೇತ್ ಅಂತ ಹೇಳಿ. ಅಂದ್ರೆ ಒಂದು ಶ್ಲೋಕವಾದರೂ ಶ್ರವಣ ಮಾಡಬೇಕಂತೆ. ಕೊನೆ ಪಕ್ಷ ಆಗದಿರ ಇತ್ತು ಅಂದ್ರೆ ಅರ್ಧ ಶ್ಲೋಕವನ್ನಾದರೂ ಸಹಿತ ಭಾಗವತವನ್ನ ಶ್ರವಣ ಮಾಡಕ್ಕಂತೆ, ಅದು ಪ್ರತಿನಿತ್ಯದಲ್ಲೂ ಸಹಿತ ಶ್ರವಣ ಮಾಡಬೇಕು ಅಂತಿದ್ದಾರೆ. ಈ ರೀತಿಯಲ್ಲಿ ಯಾರು ಅಂತ್ಯಕಾಲದಲ್ಲಿ ಭಾಗವತವನ್ನು ಶ್ರವಣ ಮಾಡ್ತಾ ಇದ್ದಾರೋ ನದಸ್ಯ ಪುನರಾವೃತ್ತಿ, ಅವನಿಗೆ ಪುನರಾವೃತ್ತಿ ಎಂಬತಕ್ಕಂಥದ್ರೆ ಭೂಲೋಕದೊಳಗಡೆಗೆ ಮತ್ತೆ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಲೋಕ ಕದಾಚನ, ಬ್ರಹ್ಮಲೋಕಕ್ಕೆ ಅವರಲ್ಲಿ ಹೊರಟು ಬಿಡ್ತಾರೆ, ಮತ್ತೆ ವಾಪಸ್ ಬರ್ತಾರೆ ಅಂದ್ರೆ ಬರೋದೇ ಇಲ್ಲ ಅಂತ ಹೇಳಿ. ಇಂತಹ ಮಹತ್ತರವಾಗಿರ್ತಕ್ಕಂಥ ಉದ್ದೇಶವನ್ನೆಲ್ಲ ಇಟ್ಟುಕೊಂಡು ಬ್ರಹ್ಮಯಜ್ಞವನ್ನ ಪ್ರತಿನಿತ್ಯ ಮಾಡುವಂತ ಒಂದು ಸಂಪ್ರದಾಯ. ಯಾರ ಕೇಳದಂತೆ ಬ್ರಹ್ಮಯಜ್ಞ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಜನ ಪುರೋಹಿತರು ಬೇಕಾಚಾರ್ಯ ಅಂತ ಕೇಳದಂತೆ. ಬ್ರಹ್ಮಯಜ್ಞ ಮಾಡುವಂಥದ್ದು ಒಬ್ಬನೇ ವ್ಯಕ್ತಿ, ಅದು ಅವನೇ ಮಾಡುವಂಥದ್ದು. ಒಂದು 15 ನಿಮಿಷಗಳ ಕಾಲ ಅದಕ್ಕೆ ವ್ಯಯವಾಗತ್ತಷ್ಟೇನೆ, ಅದಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ. ವೇದ ಉಪನಿಷತ್ತುಗಳನ್ನ ಯಾವ ವ್ಯಕ್ತಿ ಪಠನವನ್ನ ಮಾಡ್ತಾ ಇದ್ದಾನೋ ಅಂತಹವರೆಲ್ಲರೂ ಸಹಿತ ಮೋಕ್ಷವನ್ನು ಹೊಂದುವಂತಹವರಾಗಿ ಆಗ್ತಾ ಇದ್ದಾರೆ. ಯಾವ ವ್ಯಕ್ತಿಗೆ ಅಂತ್ಯ ಸಮೀಪದಲ್ಲಿ ಬಂದಿದೆಯೋ ಮಗನಿಗೆ ಹೇಳಬೇಕಂತೆ, ನನ್ನನ್ನು ಮನೆ ಒಳಗಡೆಗೆ ಇಡಬೇಡ, ಮನೆಯಿಂದ ಹೊರಗಡೆಗೆ ಮಲಗಿಸ್ಬಿಡು ಅಂತ ಹೇಳಿ. ತಾನೇ ಕಟ್ಟಿರ್ತಾನ ಆ ಮನೆಯನ್ನ, ಸಾವಿರಾರು ರೂಪಾಯಿ ಖರ್ಚು ಮಾಡಿ, ಈಗೆಲ್ಲ ಲಕ್ಷಾರು ಕೋಟಿಗಳಲ್ಲಾಗತ್ತೆ. ಅಂತಹ ವ್ಯಕ್ತಿ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕಂತೆ, ಈ ಮನೆ ಯಾವುದೇ ಒಂದು ಪದಾರ್ಥವಾಗಿರಲಿ, ನಾ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಎಲ್ಲವೂ ಸಹಿತ ಕ್ಷಣಿಕವಾಗಿರ್ತಕ್ಕಂಥದ್ದು. ಸನ್ಯಾಸ್ತ ಮಿತಿಯೋ ಬ್ರೂಯಾತ್, ನಾನು ಇದನ್ನೆಲ್ಲವನ್ನು ಸಹಿತ ಸನ್ಯಾಸ ಮಾಡ್ತಾ ಇದ್ದೀನಿ. ಸನ್ಯಾಸ ಅಂತ ಹೇಳಿದ್ರೆ ಸನ್ಯಾಸ ಸ್ವೀಕಾರ ಮಾಡೋದಲ್ಲ, ಅಂದ್ರೆ ಅದೊಂದು ರೀತಿಯಾದಂತಹ ಸನ್ಯಾಸ. ನಾ ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ವಸ್ತ್ರದ ಮೇಲೆ, ಯಜ್ಞೋಪೀತದ ಮೇಲೆ ಎಲ್ಲದರ ಮೇಲೂ ಸಹಿತ ವ್ಯಾಮೋಹ ಬಿಟ್ಟುಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ಮರಣ ಅನ್ನತಕ್ಕಂಥದ್ದು ಸನ್ನಿಹಿತವಾದಂತಹ ವ್ಯಕ್ತಿ, ನಾನು ಇಂತಹ ಮನೆ ಇತ್ಯಾದಿಗಳ ಮೇಲೆ ವ್ಯಾಮೋಹ ಎಂಬತಕ್ಕಂಥದ್ದನ್ನು ಬಿಟ್ಟು ಬಿಟ್ಟಿದ್ದೀನಿ ಅಂತ ಹೇಳಿ ಮನೆಯಿಂದ ಹೊರಗಡೆಗೆ ತಾನೇ ಹೋಗಿ ಮಲಗಬೇಕಂತೆ, ಅಥವಾ ಮಗನಾಗಿರ್ತಕ್ಕಂಥ ಹೊರಗಡೆಗೆ ಮಲಗಿಸ್ಬೇಕಂತೆ. ಮಲಗಿಸಿದಾಗಲಾದರೂ ಸಹಿತ ಸ್ವಲ್ಪ ವೈರಾಗ್ಯ ಬರುತ್ತೇನೋ ಅಂತ ಹೇಳಿ ಅದಕ್ಕೋಸ್ಕರ ಇಂಥ ಸಂಪ್ರದಾಯವನ್ನ ಹೇಳ್ತಾ ಇದ್ದಾರೆ. ಮುಖಂಚ ಚಕ್ಷುಷಿ ನಾಸೆ ಕರ್ಣೋದ್ವಾರಾಣಿ ಸಪ್ತಚ ಯಭ್ಯಃ ಸುಕೃತ್ಯೋ ಯಾಂತಿ ಯೋಗಿ ತಾಲು ರಂಧ್ರತಃ. ಮುಖದಿಂದ, ಕಣ್ಣಿನಿಂದ, ಬಾಯಿನಿಂದ, ನಾಸಿಕದಿಂದ, ಕಿವಿಗಳಿಂದ ಯಾವ ವ್ಯಕ್ತಿ ದೇಹತ್ಯಾಗವನ್ನು ಮಾಡ್ತಾ ಇದ್ದಾನೋ ಅಂತಹ ಅವನು ಯೋಗ್ಯವಾಗಿದ್ದಾನೆ ಅಂತ ಹೇಳಿ ತಿಳ್ಕೋಬೇಕಂತೆ. ಮತ್ತೆ ಇನ್ನೂ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಯೋಗಿಗಳಾಗಿರ್ತಕ್ಕಂಥವರು ಬ್ರಹ್ಮರಂಧ್ರವನ್ನು ಒಡೆದು ತಾವು ದೇಹತ್ಯಾಗವನ್ನು ಮಾಡ್ತಾ ಇದ್ದಾರಂತೆ. ಅಂತಹ ಅವರು ಮತ್ತೆ ಪುನಃ ಭೂಲೋಕಕ್ಕೆ ಬರ್ತಾರೇನೋ ಅಂತ ಹೇಳಿದ್ರೆ ಮತ್ತೆ ಭೂಲೋಕಕ್ಕೆ ಬರೋದಿಲ್ಲ ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾರೆ. ಅಧೋದ್ವಾರದಲ್ಲಿ ಹೋಗ್ತು ಅಂತಂದ್ರೆ ಪ್ರಾಣ ಅವನು ಮಹಾಪಾಪಿ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳ್ತಾ, ಈ ರೀತಿಯಲ್ಲಿ ಮರಣದ ಒಂದು ಸನ್ನಿಹಿತನಾಗಿರ್ತಕ್ಕಂತಹ ವ್ಯಕ್ತಿ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂತಹ ವಿಷಯವನ್ನೆಲ್ಲವನ್ನು ಸಹಿತ ಹೇಳ್ತಾ, ಪೃಥ್ವ್ಯಾಂ ಲೀಯತೆ ಪೃಥ್ವಿ, ಭೂಮಿಯಿಂದ ಬಂದಿರತಕ್ಕಂಥ ಕಣಗಳು ಈ ದೇಹದೊಳಗಡೆ ಇರುತ್ತಲ್ಲ ಅದೆಲ್ಲ ಪೃಥ್ವಿಯಲ್ಲೇ ಲೀನವಾಗಿ ಬಿಡುತ್ತೆ. ಅದು ಅಗ್ನಿಗೆ ಹಾಕಿದ್ರು ಅಷ್ಟೇನೆ, ಭೂಮಿಗೆ ಹಾಕಿದ್ರು ಅಷ್ಟೇನೆ, ನೀರಿನಲ್ಲಿ ವಿಸರ್ಜನೆ ಮಾಡಿದ್ರು ಅಷ್ಟೇನೆ. ಆಯಾಯ ಪದಾರ್ಥಗಳು ಎಲ್ಲಿಂದ ಬಂದಿರುತ್ತೋ ಅದು ಅಲ್ಲಲ್ಲೇ ಲೀನವಾಗಿ ಬಿಡುತ್ತೆ. ನೀನು ಏನು ಮಾಡೋದು ಸಹಿತ ಅದರ ವ್ಯತ್ಯಾಸವನ್ನ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ತತ್ರಾಪಿ ದೇಹವನ್ನ ಅಂತ್ಯ ಸಂಸ್ಕಾರವನ್ನ ಮಾಡತಕ್ಕಂತಹದ್ದು ಸಹಿತ ಉಂಟು. ಇನ್ನು ಯಾರ್ಯಾರನ್ನ ಯಾವ ರೀತಿಯೊಳಗಡೆಗೆ ಸಂಸ್ಕಾರ ಮಾಡಬೇಕು ಇತ್ಯಾದಿಗಳನ್ನೆಲ್ಲವನ್ನು ಸಹಿತ ಭಗವಂತ ಮುಂದಿನ ಅಧ್ಯಾಯಗಳಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ಏನು ಚಿಂತನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬತಕ್ಕಂಥ ಈ ಜೀವಕೋಶಗಳೆಲ್ಲವೂ ಸಹಿತ ಬಂದಿರತಕ್ಕಂಥದ್ದು ಅದು ಅಲ್ಲಲ್ಲಿಯೇ ಲೀನವಾಗತಕ್ಕಂಥದ್ದು, ಬೇರೆ ಕಡೆಯಲ್ಲಿ ಲೀನ ಎಂಬತಕ್ಕಂಥದ್ದು ಆಗೋದೇ ಇಲ್ಲ ಅಂತ ಹೇಳಿ ಆ ಮ್ರಿಯಮಾಣ ಕರ್ಮದ ವಿಷಯವನ್ನು ಹೇಳ್ತಾ, ದೇಹ ಅಸ್ಥಿ ಸಂಚಯನ ಕರ್ಮ ಎಂಬತಕ್ಕಂತಹದ್ದನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅಂದ್ರೆ ಮೊದಲನೇ ದಿವಸದಿಂದ ಪ್ರಾರಂಭ ಮಾಡಿಕೊಂಡು
10 ದಿನದ ಪರ್ಯಂತವಾಗಿ ಮಾಡತಕ್ಕಂತಹ ಕರ್ಮಗಳ ವಿಷಯವನ್ನ ಅಲ್ಲಿ ವಿಶದವಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಕಿಂದ ತಥಾಶೋಕಂ ಪರಿತ್ಯಜ್ಯ ಕಾರಯನ್ ಮುಂಡನಂ ಸುತಃ, ಆ ದೇಹತ್ಯಾಗವನ್ನು ಮಾಡಿದಂತಹ ವ್ಯಕ್ತಿಯನ್ನ ನೋಡಿ ಮಗನಾಗಿರತಕ್ಕಂತಹ ಅವನು ತಥಾಶೋಕಂ ಪರಿತ್ಯಜ್ಯ, ದುಃಖವನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ದುಃಖ ಬಿಡ್ಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟವಾಗಿರತಕ್ಕಂತಹ ಒಂದು ಸನ್ನಿವೇಶ. ಆದರೆ ಆದಷ್ಟು ಸಹಿತ ಪ್ರಯತ್ನವನ್ನು ಪಟ್ಟು ದುಃಖವನ್ನು ಪಡಬಾರದಂತೆ, ರೋದನವನ್ನು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಯಾವುದಾದ್ರೂ ಒಬ್ಬ ವ್ಯಕ್ತಿ ರೋದನವನ್ನು ಮಾಡಿಬಿಡ್ತು ಅಂತ ಹೇಳಿದ್ರೆ ಆ ರೋದನ ಮಾಡಿರ್ತಕ್ಕಂತಹ ಕಣ್ಣೀರು ಅಥವಾ ಆ ಕಾಲದಲ್ಲಿ ಬರತಕ್ಕಂತಹ ಎಲ್ಲ ಕಶ್ಮಲಗಳನ್ನು ಸಹಿತ ಆ ಪ್ರೇತಕ್ಕೆ ತಿನ್ನಿಸ್ತಾರಂತೆ. ಅದರಿಂದ ಆದಷ್ಟು ಸಹಿತ ಶೋಕವನ್ನ ಕಡಿಮೆ ಮಾಡಿಕೊಳ್ಳುವಂತಹವರಾಗಿ ಆಗಬೇಕಂತೆ. ಸಮಭ್ಯ ಬಾಂಧವೈಹಿ ಯುಕ್ತಾಹ, ತನ್ನ ಬಾಂಧವರ ಜೊತೆ ಒಳಗಡೆಗೆ ಇದ್ದುಕೊಂಡು ಆ ಕಾರ್ಯವನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾತಾ ಪಿತ್ರೋ ಮೃತವ್ಯೇನ ಕಾರಿತಂ ಮುಂಡನಂ ಹಿ, ಯಾವ ವ್ಯಕ್ತಿ ತಂದೆ ತಾಯಿಗಳು ಗತಿಸಿದ ಸಂದರ್ಭದೊಳಗಡೆಗೆ ಮುಂಡನವನ್ನು ಮಾಡಿಸ್ಕೊಳ್ಳೋದಿಲ್ವೋ ಅಂತಹವನು ಮಗ ಅಂತ ಹೇಳಿ ಕರೆಸ್ಕೊಳ್ಳೋದೇ ಇಲ್ಲವಂತೆ. ಆತ್ಮಚಃ ಸ ಕಥಂ ಜ್ಞೇಯ ಸಂಸಾರಾವತಾರಕಃ, ಇಂತಹ ವ್ಯಕ್ತಿ ಸಂಸಾರ ಬಂಧನದಿಂದ ಹೇಗೆ ತಾನೇ ನಮ್ಮನ್ನ ಕಾರಣವನ್ನ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆದ್ದರಿಂದ ಮುಂಡನ ಎಂಬತಕ್ಕಂಥದ್ದನ್ನ ಅತ್ಯವಶ್ಯಕವಾಗಿ ಮಾಡಲೇಬೇಕು ಅಂತ ಹೇಳ್ತಾ, ಅಥೋ ಮುಂಡನ ಮಾಚರೇತ ನಖ ಕಕ್ಷ ವಿವರ್ಜಿತಮ್ಮ, ಆ ಸಂದರ್ಭದೊಳಗಡೆಗೆ ಕಕ್ಷ ಎಂಬುದಾಗಿ ಹೇಳ್ತಂದ್ರೆ ಕಂಕಳ ಕೆಳಗಡೆಗಿರ್ತಕ್ಕಂಥದ್ದನ್ನ ತೆಗೆಸಬಾರದು, ಉಗುರುಗಳನ್ನ ತೆಗೆಸಬಾರದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಸಹಿತ ಆ ಕಾಲದಲ್ಲಿ ಮಾಡತಕ್ಕಂಥದ್ದು. ಸದ್ಯೋಜನಂ ಸಮಾನೀಯ, ಒಳ್ಳೆಯ ರೀತಿಯಾಗಿರ್ತಕ್ಕಂಥ ನೀರನ್ನ ತರಬೇಕಂತೆ. ಹೇಗಿದ್ರು ಮೈಲಿಗೆ ಇದೆ, ಯಾವುದೋ ಒಂದು ನೀರು ತಗೊಂಬಂದು ಹಾಕೋ, ಹಾಗೆ ಹಾಕ್ಬಾರ್ದಂತೆ. ಒಳ್ಳೆಯ ನೀರನ್ನೇ ತೆಗೆದುಕೊಂಡು ಬಂದು ತಾನು ಮೊದಲು ಸ್ನಾನವನ್ನ ಮಾಡಬೇಕಂತೆ. ಅದಕ್ಕೆ ಅಪುರೋಹಿತರು ಬಂದು 2 ವಸ್ತ್ರವನ್ನ ಕೊಡ್ತಾರೆ, ಅದನ್ನ ಹಾಗೆ ನೆನೆಸಬೇಕು ಅಂತ ಹೇಳ್ತಿದ್ದಾರೆ. ಯಾವ ಕಾಲದಲ್ಲಿಯೂ ಸಹಿತ ವಸ್ತ್ರವನ್ನ ಅರಿಶಿಣ ಇಡದಿರ ನೆನೆಸಬಾರದು, ದೇಹದ ಮೇಲೆ ಹಾಕೊಳ್ದಿರ ನೆನೆಸಬಾರದು. ಆದರೆ ಸತ್ತ ತಕ್ಷಣದೊಳಗಡೆಗಿನ ಪುರೋಹಿತರು ತಂದು ಕೊಡ್ತಾರಲ್ಲ, ಅದಕ್ಕೆ ಅರಿಶಿಣ ಇಟ್ಟು ಅದನ್ನ ನೀರಲ್ಲಿ ನೆನೆಸಿ ಹಾಗೆಲ್ಲ ಇಲ್ಲ, ಅದಕ್ಕೆಲ್ಲ ಸಚೇಲ ಸ್ನಾನ ಅಂತ ಹೇಳ್ತಾ ಇದ್ದಾರೆ. ಕೆಲವು ಕಾಲದಲ್ಲೆಲ್ಲವೂ ಸಹಿತ ಸಚೇಲ ಸ್ನಾನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬೇರೆ ದಿವಸ ಹಾಗೇನ ಮಾಡಿದ್ರು ಅಂತ ಹೇಳಿದ್ರೆ ಅದು ಇದಕ್ಕೆ ಸಮಾನ ಆಗೋಗ್ಬಿಡುತ್ತೆ. ಅದರಿಂದ ಒಣಗಿರತಕ್ಕಂಥ ವಸ್ತ್ರವನ್ನೇ ಉಟ್ಕೋಬೇಕು, ಹಾಗೇನೆ ಸ್ನಾನವನ್ನ ಮಾಡಬೇಕು. ಕ್ಷೌರಕ್ಕೆ ಹೋಗಿ ಬಂದಿರ್ತಾನೆ, ಅವತ್ತಿನ ದಿವಸವೂ ಸಹಿತ ಹಾಗೇನೆ ಸ್ನಾನವನ್ನ ಮಾಡಬೇಕಂತೆ. ಸೂತಕದ ಮನೆಗೆ ಹೋಗಿರ್ತಾನೆ, ಅವಾಗಲೂ ಸಹಿತ ಸಚೇಲ ಸ್ನಾನವನ್ನ ಮಾಡಬೇಕಂತೆ. ಇನ್ನು ಕೆಲವರು ಭ್ರಷ್ಟರಾಗಿ ಬಿಟ್ಟಿರ್ತಾರೆ, ಅವರನ್ನು ನೋಡಿಬಿಟ್ರೂ ಸಹಿತ ಸಚೇಲ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಾಯಿ ಮುಟ್ಟಿಸ್ಕೊಳ್ತು, ಸಚೇಲ ಸ್ನಾನವನ್ನ ಮಾಡಿ ನಂತರದಲ್ಲಿ ಯಜ್ಞೋಪವೀತವನ್ನು ಬದಲಾಯಿಸಬೇಕು. ಸೂತಕದ ಮನೆಗೆ ಹೋಗಿ ಬಂದ್ರೂ ಸಹಿತ ಅವನು ಯಜ್ಞೋಪವೀತವನ್ನು ಬದಲಾಯಿಸಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಸಂಬಂಧಿಕರು ಅವರಿಗೆ ಮೈಲಿಗೆ ಇತ್ತು ಅಂತಂದ್ರೆ ಮೈಲಿಗೆ ಹೋಗುವವರೆಗೂ ಸಹಿತ ಅದಕ್ಕೆ ಹಾಗಿರ್ಲಿಕ್ಕೆ ಅವಕಾಶ ಎಂಬಂತಹದ್ದು ಇರುತ್ತೆ. ಪೂರ್ಣ ಮೈಲಿಗೆ ಅದು 3 ದಿವಸದಾಗಿರ್ಬೋದು ಅಥವಾ 10 ದಿವಸದಾಗಿರ್ಬೋದು, ಅದು ಕಳ್ಕೊಂಡ ನಂತರದೊಳಗಡೆಗೆ ಯಜ್ಞೋಪವೀತವನ್ನ ಬದಲಾಯಿಸಬೇಕಂತೆ. ಹೀಗೆ ಒಳ್ಳೆಯ ನೀರನ್ನು ತೆಗೆದುಕೊಂಡು ಬಂದು ತಾನು ಸ್ನಾನವನ್ನ ಮಾಡುವಂತಹವನಾಗಿ ಗೋಪಿಚಂದನ ಇತ್ಯಾದಿಗಳನ್ನು ಧಾರಣವನ್ನ ಮಾಡಬೇಕು. ನೂತನ ವಸ್ತ್ರ ಎಂಬತಕ್ಕಂತಹದ್ದನ್ನ ಅವರು ಕೊಟ್ಟಿರ್ತಾರೆ, ಹೊಸದು. ಇನ್ನು ಶವಕ್ಕೂ ಸಹಿತ ಸ್ನಾನವನ್ನ ಮಾಡಿಸುವಂತಹವರಾಗಿ ಆಗಬೇಕಂತೆ. ಅಭಿಷೇಕದಂತೆ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಹೆಂಗಿದ್ರು ಸತ್ಯದ ಕಡೆಗೆ ಹಾಕಾಡ್ತಾರೆ ನೀರು ಉಂಟಂತ ಹೇಳಿ ಹಾಕ್ಲಿಕ್ಕೆ ಹೋಗಬಾರದು. ಎಷ್ಟೆಷ್ಟು ಗೌರವದಿಂದ ಮಾಡ್ತಾ ಇದ್ದಾನೋ ಅಷ್ಟಷ್ಟು ಪುಣ್ಯ ಎಂಬತಕ್ಕಂಥದ್ದು ಈ ವ್ಯಕ್ತಿಗೆ ಬರ್ತಾ ಇದೆ. ನವೀನ ವಸ್ತ್ರವನ್ನಿರ್ತಕ್ಕಂಥ ಅಂದ್ರೆ ಹೊಸ ವಸ್ತ್ರವನ್ನ ಅಲ್ಲಿ ಹೊದಿಸಬೇಕಂತೆ. ಹೊದಿಸಿದಾಗ ಅದರ ಕೊನೆಯ ಭಾಗವನ್ನ, ಅದಕ್ಕೆ ಅಂಚಿರಬಾರದು ಅಲ್ಲ, ಬಾರ್ಡರ್ ಅಂತ ಹೇಳ್ತಾರಲ್ಲ, ಅದ್ಯಾವುದು ಸಹಿತ ಇರೋ ಹಾಗಿಲ್ಲ. ಬರೀ ಬಿಳಿಯ ವಸ್ತ್ರವನ್ನ ಹೊದಿಸ್ತಾರಂತೆ. ಬೇರೆ ಸಂದರ್ಭದಲ್ಲಿ ಏನಾದರೂ ಸಹಿತ ಅಂತ ಬಟ್ಟೆ ಉಟ್ಕೊಂಡ ಅಂತ ಹೇಳಿದ್ರೆ ಅದು ಅದಕ್ಕೆ ಸಮಾನವಾಗಿರ್ತಕ್ಕಂತಹದ್ದು. ಅದಕ್ಕೆ ಯಾವ ಕಾಲದಲ್ಲೂ ಸಹಿತ ಅಂತಹ ವಸ್ತ್ರವನ್ನ ಉಟ್ಕೊಳ್ಳಿಕ್ಕೆ ಹೋಗಬಾರದು. ಅದರ ಕೊನೆಯ ಭಾಗವನ್ನ ಕತ್ತರಿಸಿ ಅದರಲ್ಲಿ ಮತ್ತೆ ಇನ್ನೊಂದು ಭಾಗವನ್ನ ಮಾಡ್ತಾರೆ. ಅದರಲ್ಲಿ ಒಂದು ಭಾಗದಲ್ಲಿ ಎಳ್ಳು ಮತ್ತೆ ದರ್ಬೆ ದಕ್ಷಿಣ ಇತ್ಯಾದಿಗಳನ್ನು ಇಟ್ಟು ಗಂಟು ಕಟ್ತಾರೆ. ಅದಕ್ಕೆ ವಾಸಸ್ಸು ಅಂತ ಹೇಳಿ ಕರೀತಾ ಇದ್ದಾರೆ. ಕರ್ತೃವಿನಲ್ಲಿ ಯಾವ ವ್ಯಕ್ತಿ ಕಥಿಸಿದ್ದಾನಲ್ಲ ಅವನಲ್ಲಿ ಒಂದು ರೂಪ ಬರುತ್ತಂತೆ, ವಾಸಸ್ಸಿನಲ್ಲಿ ಒಂದು ರೂಪ ಬರುತ್ತೆ. ಇನ್ನು ಶಿಲೆ ಅಂತ ಹೇಳಿ ಕರೀತಾ ಇದ್ದಾರೆ, ಅದರಲ್ಲಿ ಒಂದು ರೂಪ ಬರುತ್ತೆ. ದೀಪವನ್ನ ಹಚ್ಚಿಟ್ಟಿರ್ತಾರೆ, ಅದರೊಳಗಡೆ ಒಂದು ರೂಪ ಎಂಬುದು ಬರುತ್ತೆ. ಹೀಗೆ ಒಬ್ಬ ಜೀವಿ ಗತಿಸಿದ ಅಂತ ಹೇಳಿದ್ರೆ 4-5 ಕಡೆಯಲ್ಲಿ ಅವನ ಒಂದು
ರೂಪ ಎಂಬತಕ್ಕಂಥದ್ದು ಪ್ರವೇಶವಾಗಿ ಬಿಡುತ್ತೆ. ಆ ಸಂದರ್ಭದೊಳಗಡೆಗೆ ಹೊಸ ವಸ್ತ್ರವನ್ನ ಅವನು ಹೊದ್ದಿಸಿ ಅಲ್ಲಿಯೂ ಸಹಿತ ಮತ್ತೆ ಗೋಪಿಚಂದನಾದಿಗಳನ್ನೆಲ್ಲವೂ ಸಹಿತ ಧಾರಣೆಯನ್ನು ಮಾಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆ ವಾಸಸ್ಸನ್ನ ಕಟ್ಟಬೇಕಾಗಿತ್ತು ಅಂತ ಹೇಳಿದ್ರೆ, ತಂದೆ ತಾಯಿಗಳದ್ದು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ತಾನು ಜನವಾರದಂತೆ ಹಾಕೊಳ್ತಾನೆ. ಬೇರೆ ಯಾರದಾದ್ರೂ ಸಂಬಂಧಿಕರದ್ದು ಏನಾದರೂ ಕಾರ್ಯವನ್ನು ಮಾಡಬೇಕಾಗಿತ್ತು ಅಂದ್ರೆ ಅವನ ಕೈಗೆ ಕಟ್ಟಿಬಿಡ್ತಾರೆ. ಮುತ್ತೈದೆಯಾಗಿ ದೇಹತ್ಯಾಗವನ್ನ ಮಾಡಿತ್ತು ಅಂತ ಹೇಳಿದ್ರೆ ಹಸಿರು ಬಣ್ಣದ ಸೀರೆಯನ್ನ ಹೊದಿಸ್ತಾರೆ. ಅದು ಹೇಗಿರುತ್ತೆ ಅಂತಂದ್ರೆ ಅಂಚು ಕುತ್ತಿಗೆ ಹತ್ರಕ್ಕೆ ಬಂದಿರುತ್ತೆ. ಅಂಚು ಯಾವತ್ತೂ ಸಹಿತ ನಾವು ಹೊಟ್ಕೊಳ್ಳೋಂಥ ಬೆಡ್ಶೀಟ್ ಇರ್ಬೋದು, ಯಾವುದೇ ಆಗಿರ್ಬೋದು, ಅಲ್ಲೇ ಅಂಚು ಯಾವತ್ತೂ ಸಹಿತ ಕಾಲಿನ ಕಡೆಯಲ್ಲಿ ಬಂದಿರಬೇಕು. ಆದರೆ ಸತ್ತ ಸಂದರ್ಭದೊಳಗಡೆಗೆ ಮಾತ್ರ ಆ ಶವಕ್ಕೆ ಹೊದಿಸುವಂತಹ ಸಂದರ್ಭದಲ್ಲಿ ಆ ಅಂಚೆಲ್ಲವೂ ಸಹಿತ ಕುತ್ತಿಗೆಯ ಬಳಿಯಲ್ಲಿ ಬಂದಿರುತ್ತೆ, ಅಲ್ಲಿರ್ಬೇಕು. ಅದರ ಕೊನೆಯ ಭಾಗವನ್ನ ಕತ್ತರಿಸಿ ಮತ್ತೆ ಯಥಾ ಪ್ರಕಾರವಾಗಿ ವಾಸಸ್ಸಿನ ರೀತಿಯಲ್ಲೇ ಅದನ್ನ ಮಗನಾಗಿರ್ತಕ್ಕಂತಹ ಅವನಿಗೆ ಹಾಕುವಂತಹವರಾಗಿ ಆಗುತ್ತಾರೆ. ಇದನ್ನ ಧಾರಣೆಯನ್ನ ಮಾಡಬೇಕು. ವಾಸಸ್ಸು, ಶಿಲೆ, ದೀಪ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಇದು ಯಾವ್ದನ್ನು ಒಂದು ಹೋದ್ರೂ ಸಹಿತ ಅನರ್ಥ ಎಂಬತಕ್ಕಂಥದ್ದಾಗಿ ಬಿಡುತ್ತೆ. ಅದಕ್ಕೋಸ್ಕರ ಶಿಲೆಯನ್ನು ಸರಿಯಾಗಿ ಇಟ್ಕೊಳ್ರಿ, ವಾಸಸ್ಸನ್ನು ಸರಿಯಾಗಿ ಇಟ್ಕೊಳ್ರಿ ಅಂತ ಹೇಳಿ ಅವರು ಹೇಳುವಂತಹವರಾಗುತ್ತಾರೆ. ಮೃತದ ಸ್ಥಾನದೊಳಗಡೆಗೆ ಆ ಕಾಲದಲ್ಲಿ ಪಿಂಡ ಪ್ರದಾನವನ್ನು ಮಾಡಬೇಕಂತೆ. ಆ ಸಂದರ್ಭದಲ್ಲಿ ಮಾಡ್ಲಿಕ್ಕಾಗಲ್ಲ, ಅದನ್ನು ಸಹಿತ ಮಂತ್ರದಲ್ಲಿ ಮಾಡಿಸಿ ಬಿಡುತ್ತಾರೆ. ನಾನು ಅಕ್ಕಿಯನ್ನು ಯಾಕೆ ಹಾಕುವಂತಹದ್ದೆಲ್ಲ ವಿಷಯವನ್ನು ಸಹಿತ ನಾನು ಮೊದಲನೇ ದಿವಸದ ಉಪನ್ಯಾಸದಲ್ಲಿ ನಾನು ಹೇಳ್ಬಿಟ್ಟಿದ್ದೀನಿ. ಮತ್ತೆ ಮತ್ತೆ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ತತಃ ಪ್ರದಕ್ಷಿಣಂ ಕೃತ್ವ ಪೂಜನೀಯ ಸ್ನುಷಾದಿಭಿಹಿ. ಸೊಸೇಂದ್ರಾಗಿರತಕ್ಕಂತಹ ಅವರು ಆ ಶವಕ್ಕೆ ಪೂಜೆ ಎಂಬತಕ್ಕಂಥದ್ದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಕಂದಃ ಪುತ್ರೇಣ ಧಾತವ್ಯಾಹ ಸಹ ಬಾಂಧವೈಹಿ. ತಾನು ಆ ದೇಹವನ್ನ ಏನು ಕಟ್ಟಿರ್ತಾರಲ್ಲ, ಅದನ್ನ ಹೇಳ್ಬೇಕು ಅಂದ್ರೆ ಈಗ ಚಟ್ಟ ಅಂತ ಹೇಳಿ ಕಟ್ತಾ ಇದ್ದಾರೆ, ಅದನ್ನ ಕಟ್ಟಿರ್ತಾರಲ್ಲ, ಅದನ್ನ ಮಗನಾಗಿರ್ತಕ್ಕಂಥವ್ನು ಎತ್ಕೋಬೇಕಂತೆ. ಎತ್ತುಕೊಂಡು ಆ ದೇಹವನ್ನು ತೆಗೆದುಕೊಂಡು ಹೋಗ್ಬೇಕಂತೆ. ಧೃತ್ವಾ ಸ್ಕಂದೇ ಸ್ವಪಿತರಮ್ಮ ಯಹ ಸ್ಮಶಾನಾಯ ಗಚ್ಚತಿ ಸೋ ಅಶ್ವಮೇಧ ಫಲಂ ಪುತ್ರೋ ಲಭತೆ ಚ ಪದೇ ಪದೇ. ಅವನು ಆ ದೇಹವನ್ನ ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಸ್ಮಶಾನದ ಕಡೆಯಲ್ಲಿ ಒಂದೊಂದು ಹೆಜ್ಜೆಯನ್ನು ಹಾಕುತ್ತಾ ಹೋದ್ರೂ ಸಹಿತ ಒಂದೊಂದು ಹೆಜ್ಜೆಗೆ ಒಂದೊಂದು ಅಶ್ವಮೇಧ ಯಾಗದ ಫಲ ಎಂಬತಕ್ಕಂಥದ್ದು ಬರುತ್ತಂತೆ. ಇದು ಆಕ್ಷೇಪಣೆ ಮಾಡ್ತಾ ಇಲ್ಲ, ಸುಮ್ಮನೆ ದೃಷ್ಟಾಂತ ನಾನು ಕೊಡ್ತಾ ಇದ್ದೀನಿ ಅಷ್ಟೇನೇನೆ. ಇತ್ತಿನ ದಿವಸ ಹಿಂದಿನ ಕಾಲದಲ್ಲಾಗಿದ್ರೆ ಎಲ್ಲ ಸ್ಮಶಾನಕ್ಕೆ ಹಾಗೆ ಎತ್ಕೊಂಡು ಹೊರಟೋಗ್ಬಿಡೋರು. ಈ ಕಾಲದಲ್ಲಿ ವ್ಯಾನ್ ಬರುತ್ತೆ, ಅಗ್ನಿಯನ್ನ ಇಟ್ಟಿರ್ತಾರೆ. ಕರ್ತೃವಿನ ಕೈ ಒಳಗಡೆಗೆ ನೀನು ಅಗ್ನಿ ತಗೊಂಡು ಮುಂದ್ಗಡೆ ಹೊರಟೋಗ್ಬಿಡೆಯ ಸೀದಾ ಅವನು ಹೋಗ್ತಾರೆ, ಕಳಿಸ್ಬಿಡ್ತಾರೆ. ಅವರ ಸಂಬಂಧಿಕರು ಯಾರೋ ಒಂದು 4-5 ಜನ ಬಂದು ನಾರಾಯಣ ಅಂತ ಹೇಳ್ರಿ ಏನ್ರಿ ಅಂತ ಹೇಳ್ಬಿಟ್ಟು ಸೀದಾ ಅದನ್ನು ತಗೊಂಡೋಗಿ ಅಲ್ಲಿ ಇಟ್ಬಿಡ್ತಾರೆ. ಮಗನ ಕೈಯಲ್ಲಿ ಎಲ್ಲಿ ಎತ್ತಿಸ್ತಾರೆ ಅಂತ ಹೇಳಿ ಪ್ರಶ್ನೆ. ಆಕ್ಷೇಪಣೆ ಮಾಡ್ತಿಲ್ಲ, ದೃಷ್ಟಾಂತ ಕೊಡ್ತಾ ಇದ್ದೀನಿ ಅಷ್ಟೇನೇನೆ. ಯಾಕೆ ನಾನು ವರ್ಷ ಗರುಡ ಪುರಾಣ ಹೇಳಿದೆ, ಅಲ್ಲ ಆಗಿದ ತಕ್ಷಣ ಇದನ್ನು ಹೇಳಿದ ತಕ್ಷಣದಲ್ಲೇನೆ ಅಲ್ಲೂ ಎತ್ಸೋದಿಲ್ಲ ಕೆಲವರು. ಅಲ್ಲೇ ಬಂದ ತಕ್ಷಣ ನೀವು ಪುರೋಹಿತನ ಬೈತಿದ್ದೀರಾ ಅಂದ್ರು. ನಾವು ನನ್ಗೇನಾಗಬೇಕಾಗಿದೆ ಪುರೋಹಿತನ ಬೈದು? ಯಾವ ಸ್ಥಿತಿ ಇರುತ್ತೆ ಅದನ್ನು ಹೇಳ್ತಿದ್ದೀವಿ. ಅಲ್ಲೇ ಅಲ್ಲಿ ಮಾಡೋದಕ್ಕೂ ಸಹಿತ ಪ್ರಾರಂಭದಲ್ಲಿ ಮಾಡೋದಕ್ಕೂ ಸಹಿತ ಎರಡಕ್ಕೂ ಬಹಳ ವ್ಯತ್ಯಾಸ ಇರತಕ್ಕಂಥದ್ದಿದೆ. ಅದರಿಂದ ಅಗ್ನಿಯನ್ನ ಮೊದಲನೇ ಸ್ವಲ್ಪ ದೂರದಲ್ಲಿ ಇಟ್ಟು ಆ ಯಜಮಾನ್ ಯಾರಿದ್ದಾನೋ ಕರ್ತೃ ಇದ್ದಾನಲ್ಲ ಅವನ ಕೈಯಲ್ಲಿ ಎತ್ತಿಸಿ ಆಮೇಲೆ ಅಗ್ನಿಯನ್ನು ತಗೊಂಡು ಹೋಗಿ ಅವನು ಕೂತ್ಕೊಂಡ್ರು ಸಹಿತ ಅದು ಪುಣ್ಯದಾಯಕವಾಗಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ವ್ಯಾಸದಲ್ಲಿ ಹೇಳ್ತಾ ಒಂದೊಂದು ಹೆಜ್ಜೆಗೂ ಸಹಿತ ಮಗನಿಗೆ ಒಂದೊಂದು ಅಶ್ವಮೇಧ ಯಾಗ ಫಲ ಎಂಬತಕ್ಕಂಥದ್ದು ಬರ್ತಾ ಇದೆ. ನೀತ್ವಾ ಸ್ಕಂದೇ ಅವನು ಎತ್ಕೊಳ್ಳುವಂತಹ ಸಂದರ್ಭದಲ್ಲಿ ಏನು ಚಿಂತನೆಯನ್ನು ಮಾಡಬೇಕು ಅಂತಲೂ ಸಹಿತ ಭಗವಂತ ಹೇಳ್ತಾ ಇದ್ದಾನೆ. ಲಾಲಿತಾಹ, ಹೇ ತಾತ, ನೀನು ಹಿಂದೆ ನನ್ನನ್ನ ಸಣ್ಣ ಮಗುವಾಗಿದ್ದಾಗ ಎತ್ತುಕೊಂಡಿದ್ಯಾ, ಆಟವಾಡಿಸಿದ್ಯಾ, ನಿನ್ನ ಮೇಲೆ ನಾನು ಎದುರಿದ್ದೀನಿ, ಕಚ್ಚಿದ್ದೀನಿ, ಗಿಂಡಿದ್ದೀನಿ, ಹೊಡೆದಿದ್ದೀನಿ, ಏನೇನೋ ಕಾರ್ಯವನ್ನು ಮಾಡಿಬಿಟ್ಟಿರ್ತೀನಿ. ಅದನ್ನೆಲ್ಲವನ್ನು ಸಹಿತ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ. ನನ್ನನ್ನು ಇಷ್ಟು ದೊಡ್ಡವನನ್ನಾಗಿ ಬೆಳೆಸಿ ನನ್ನನ್ನು ಸಂರಕ್ಷಣೆಯನ್ನು ಮಾಡಿದೆಯಲ್ಲ, ಅದರ ಕೃತಜ್ಞತೆ ಎಂಬತಕ್ಕಂಥದ್ದನ್ನು ನಾನೀಗ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿ ಧೃತ್ವಾ ಸ್ಕಂದೆ ಅವನ ಹೆಗಲ ಮೇಲೆ ಆ ಶವವನ್ನು ಎತ್ಕೊಂಡು ಹೋಗ್ಬೇಕು. ಇದು ತಂದೆದಾಗಿದ್ರು ಅಷ್ಟೇನೇನೆ, ತಾಯಿದಾಗಿದ್ರು ಸಹಿತ ಅಷ್ಟೇನೇನೆ. ಬಂಧು ಬಾಂಧವರದ ದೇಹವನ್ನು ಎತ್ತಬೇಕಾಗಿದ್ರು ಸಹಿತ ಇದೇ ರೀತಿಯಾಗಿರ್ತಕ್ಕಂಥ ಪುಣ್ಯ ಎಂಬತಕ್ಕಂಥದ್ದನ್ನು ಭಗವಂತ ಕೊಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಆ ದೇಹವನ್ನು ಎತ್ತುಕೊಂಡು ಹೋಗುವಂಥ ಸಂದರ್ಭದೊಳಗಡೆಗೆ ಪಿಂಡ ಪ್ರದಾನವನ್ನು ಮಾಡಬೇಕಂತೆ. ಮಾರ್ಗ ಮಧ್ಯದೊಳಗಡೆಗೆ ಭೂತ ಸಂಜ್ಞಕಗಳೆಲ್ಲವೂ ಸಹಿತ ಅದು ವಿಶ್ರಮಿಸಿಕೊಳ್ಳುವಂತಹದ್ದಾಗಿ ಆಗ್ತಾ ಇರುತ್ತೆ. ಅದರ ತೃಪ್ತಿಗೋಸ್ಕರವಾಗಿ ಇದನ್ನೆಲ್ಲ ಕೊಡತಕ್ಕಂತಹದ್ದು. ಪಿಶಾಚ, ರಾಕ್ಷಸ, ಯಕ್ಷ, ಏಚಾನ್ಯೇ ದಿಕ್ಷು ಸಂಸ್ಥಿತಾ
ತಸ್ಯ ಹೋತವ್ಯ ದೇಹಸ್ಯ ನೈವ ಯೋಗ್ಯಾತ್ವಕಾರಕಾಹ. ಅಂತ್ಯೇಷ್ಟಿಗೆ ಉಪಯೋಗವಿಲ್ಲದಿರತಕ್ಕಂಥ ರೀತಿಯಲ್ಲಿ ಆ ದೇಹವನ್ನು ಮುಟ್ಟಿ ಅಪವಿತ್ರವನ್ನು ಮಾಡಿಬಿಡುತ್ತಂತೆ. ಅದಕ್ಕೋಸ್ಕರವಾಗಿ ಅಕ್ಕಿಯನ್ನ ಹಾಕ್ಬಿಡ್ತಾರೆ. ಪಿಂಡ ಪ್ರದಾನವನ್ನು ಮಾಡಬೇಕು, ಆ ಕಾಲದಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ಅಕ್ಕಿಯನ್ನ ಸಮರ್ಪಣೆ ಎಂಬತಕ್ಕಂಥದ್ದನ್ನೆಲ್ಲ ಮಾಡಿಬಿಡ್ತಾರೆ. ಅದನ್ನು ಸ್ವೀಕಾರವನ್ನು ಮಾಡೋಷ್ಟೊಳಗಡೆಗೆ ಇವನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಮಂತ್ರದಿಂದ ಅವನು ಅಗ್ನಿ ಎಂಬತಕ್ಕಂಥದ್ದನ್ನು ಕ್ರವ್ಯಾದ ನಾಮಕವಾಗಿರ್ತಕ್ಕಂಥ ಅಗ್ನಿಯನ್ನ ಪ್ರಾರ್ಥನೆ ಎಂಬಂತಹದ್ದನ್ನು ಮಾಡಿ ಅಂತ್ಯೇಷ್ಟಿಯನ್ನು ಪ್ರಾರಂಭವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಮ್ಮಾರ್ಜ ಭೂಮಿಯಂ ಮತ್ತೆ ಪುನಃ ಸ್ಮಶಾನದಲ್ಲಿ ಹೋದಾಗ ಸೀದಾ ತಗೊಂಡು ಹಾಗೆ ಇಟ್ಬಿಡಬಾರದು ದೇಹವನ್ನು. ಅಲ್ಲೂ ಸಹಿತ ಗೋಮಯದಿಂದ ಮಂಡಲವನ್ನು ಮಾಡಿಯೇನೆ ಆ ದೇಹವನ್ನು ಇಡುವಂತಹವರಾಗಿ ಆಗಬೇಕು. ಆವಾಗ ಅಗ್ನಿಯನ್ನು ಇಡಬೇಕಾಗಿದ್ರು ಸಹಿತ ತ್ರಿಕೋಣಾಕಾರದ ಮಂಡಲ ಇತ್ಯಾದಿಗಳನ್ನೆಲ್ಲವೂ ಸಹಿತ ಮಾಡಿಸ್ತಾರೆ ಗೋಮಯದಿಂದ. ಅಲ್ಲಿ ಅಗ್ನಿಯನ್ನು ಇಟ್ಟು ಅದರೊಳಗಡೆಗೆ ಆಹುತಿಯನ್ನು ಕೊಡ್ತಾರೆ. ಸುಮಾರು 20-21 ಆಹುತಿಯನ್ನು ಕೊಟ್ಟು ಆ ಕ್ರವ್ಯಾದ ನಾಮಕವಾಗಿರ್ತಕ್ಕಂಥ ಅಗ್ನಿಯನ್ನ ಪ್ರಾರ್ಥನೆಯನ್ನ ಮಾಡಿ ನನ್ನ ತಂದೆ ಅಥವಾ ಅವನ ತಾಯಿಯವರು ಯಾರದೋ ಒಬ್ಬರದೋ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರಲ್ಲ, ನೀ ಬಂದು ಅವರ ದೇಹವನ್ನು ಅಲ್ಲೇ ಅಂತ್ಯಷ್ಟಿಗೆ ಉಪಕಾರವನ್ನು ಮಾಡತಕ್ಕಂಥವರಾಗಬೇಕು ಅಂತ ಹೇಳಿ ಅಗ್ನಿಯನ್ನ ಪ್ರಾರ್ಥನೆಯನ್ನು ಮಾಡುವಂಥವರಾಗಬೇಕಂತೆ. ಇತಿ ಸಂಪ್ರಾರ್ತ್ಯಾಹ ಅಗ್ನಿಂ ಚಿತಾಂ ತತ್ರೈವ ಕಾರಯೇತ್. ಅದನ್ನ ಅವನು ಅಗ್ನಿಯನ್ನ ಅಂದ್ರೆ ಕ್ರವ್ಯಾದ ನಾಮಕವಾಗಿರ್ತಕ್ಕಂಥ ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಾನೆ. ಆದ್ದರಿಂದ ಅವನ ಮನೆಯೊಳಗಡೆ ಅವತ್ತಿನ ದಿವಸ ಒಲೆಯನ್ನು ಹತ್ತಿಸೋ ಹಾಗಿಲ್ಲ ಅಂತ ಹೇಳಿದ್ರು. ಶ್ರೀಖಂಡ ತುಳಸಿ ಕಾಷ್ಟೈಹಿ ಫಲಾಶ ಅಶ್ವತ್ಥ ದಾರುವಿಹಿ. ಯಾವ ಒಂದು ಕಟ್ಟಿಗೆಯಿಂದ ದೇಹವನ್ನು ಸುಡಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೀಗಂಧದಿಂದ ಸುಡಬೇಕು ಅಂತ ಹೇಳಿದ್ರು. ಸದ್ಯ ನಮಗೆ ಗಂಧ ತೆಗಿಬೇಕಾಗಿದ್ರೆ ಇವತ್ತು ಸಿಗ್ತಾ ಇಲ್ಲ, ಬರೀ ಜಾಲಿ ಕಟ್ಟಿಗೆನೇ ಸಿಗ್ತಾ ಇರೋದು. ಅದಕ್ಕೆ ಈ ಗಂಧದ ಎಣ್ಣೆನ ಸ್ವಲ್ಪ ಬಡದು ಬಿಡ್ತಾರೆ, ಅದನ್ನ ಒಂದು ಕವರಲ್ಲಿ ಬೇರೆ ಹಾಕಿಟ್ಬಿಟ್ಟಿರ್ತಾರೆ. ಅವನೊಂದು ವರ್ಷ ಆದ್ರೂ ಸಹಿತ ಅದು ಗಮಗಮಾತ್ ವಾಸನೆ ಬರ್ತಿರ್ತಾರೆ. ನೋಡಿ ಇವರು ನೋಡ್ರಿ ವಾಸನೆ ನೋಡಿ ಅಂತಂತಾರೆ. ಇವನು ಮನೆಗೆ ಹೋಗ್ತೈತಾನೆ, ಇಲ್ಲೇ ಹೇಳ್ತೈತಾನೆ, ಅವನು ಆಗೋದೇ ಇಲ್ಲ. ಒಂದು ವಾರ ಆದ್ಮೇಲೆ ಅವನು ಈಚೆ ಕಡೆ ಇಟ್ಟು ಗಂಧ ತೆಗಿ ಶುರು ಮಾಡ್ತು ಅಂತ ಹೇಳಿದ್ರೆ ಅದು ಗಂಧ ಬರೋದಿಲ್ಲ, ಅದು ಇಲ್ಲೇ ಜಾಲಿ ಕಟ್ಟಿಗೆನೇ ಬರುವಂಥದ್ದು. ಅಲ್ಲೇ ಇವತ್ತು ದಿವಸ ಸಿಗ್ತಾ ಇಲ್ಲ, ಸುಮ್ಮನೆ ನಮ್ಮ ಭ್ರಾಂತು ಸಿಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ಳುವಂಥದ್ದು. ಆದ್ರೆ ಏನ್ ಮಾಡೋದು, ಭಗವಂತ ಏನು ಕೊಟ್ಟಿದ್ದಾನೋ ಸ್ವಾಮಿ ನೀವು ಕೊಡಿಸಿದ್ದೀವಿ ಅಂತಂತೇಳಿ ನಾವು ಸಮರ್ಪಣೆ ಮಾಡ್ತಾ ಇರ್ಬೇಕಷ್ಟೇನೆ. ಅಲ್ಲೇ ಬಹಳ ರೇಟ್ ಜಾಸ್ತಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಶ್ರೀಖಂಡ ತುಳಸಿ ಕಾಷ್ಟೈಹಿ, ಆ ದೇಹವನ್ನ ಪೂರ್ಣ ತುಳಸಿ ಕಾಷ್ಟದಲ್ಲೇನೆ ಸುಡಬೇಕಂತೆ. ಆ ವೈಷ್ಣದೇವಕಿಯ ದಿವಸ ಹುಡ್ಕೊಂಡ್ಬರ್ಬೇಕಾಗತ್ತೆ ಅಂತ ಸ್ಥಿತಿ ಹೋಗ್ಬಿಟ್ಟಿದೆ ಅಂತಹದ್ದು. ಪಲಾಶ ಅಲ್ಲೇ ಪುಸ್ತಕದ ಒಂದು ಕಟ್ಟಿಗೆಯನ್ನ ಅದನ್ನ ಇಟ್ಕೊಂಡು ಅದರೊಳಗಡೆಗೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಂತೆ. ಅಥವಾ ಅಶ್ವತ್ಥ ಇತ್ಯಾದಿಗಳಲ್ಲಿ ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ತಿಳ್ಕೊಂಡಿರಬೇಕು ಅಲ್ಲೇ ಯಾವುದಾಗತ್ತೋ ಅದರೊಳಗಡೆ ಮಾಡಬೇಕು. ಕನಿಷ್ಠ ಪಕ್ಷ ಇದೆಲ್ಲ ಆಗ್ತಿರೈತು ಅಂತಂದ್ರೆ ಒಂದು ಚೂರು ಗಂಧದ ಚಕ್ಕೆಯನ್ನ, ಒಂದಿಷ್ಟು ತುಳಸಿ ಕಾಷ್ಟವನ್ನ, ಅಲ್ಲ ಅದೆಲ್ಲ ಪುರೋಹಿತರನ್ನೇ ವ್ಯವಸ್ಥೆ ಮಾಡ್ಬಿಟ್ಟಿರ್ತಾರೆ. ತಗೊಂಬಂದದನ್ನಲ್ಲಿ ಅವನ ಕೈಲೇನೆ ಹಾಕಿಸಿ ಎಲ್ಲನೂ ಸಿದ್ಧ ಅಂತ್ಯ ಸಂಸ್ಕಾರವನ್ನು ಮಾಡಿಸ್ತಾರೆ. ಚಿತಾಮಾರೋಪ್ಯ ತಂಪ್ರೇತಾಂ ಪಿಂಡೋ ದದ್ಯ ತತ್ರ ದಾಪಯೇತು. ಆ ಕಾಲದಲ್ಲಿಯೂ ಸಹಿತ ಪಿಂಡ ಪ್ರದಾನವನ್ನು ಮಾಡಬೇಕಂತೆ. ಆ ಶವದ ಕೈಯಲ್ಲಿ ಎದೆಯ ಮೇಲೆ ಬಾಯೊಳಗಡೆಗೆ, ಅಂದ್ರೆ ಮೃತಪಟ್ಟಿರತಕ್ಕಂಥ ಸ್ಥಳ ದ್ವಾರದಲ್ಲಿ ಮಾರ್ಗ ಮಧ್ಯದಲ್ಲಿ, ಅದು 3 ಆಯ್ತು. ಇದಾದ ನಂತರದಲ್ಲಿ ಚಿತೆಯ ಮೇಲೆ ಇಟ್ಟಾಗ ಕೈಯೊಳಗಡೆಗೆ ಒಂದು, ಎದೆ ಮೇಲೆ ಒಂದು, ಬಾಯೊಳಗಡೆ ಒಂದು, ಒಟ್ಟು ಎಷ್ಟಾಯ್ತು 6 ಆಗ್ತಾ ಇದೆ. ಇನ್ನು 10 ದಿವಸಗಳ ಕಾಲ ಪಿಂಡ ಪ್ರದಾನ ಮಾಡತಕ್ಕಂತಹದ್ದು 16 ಆಯ್ತು. ಈ 16 ಪಿಂಡ ಪ್ರದಾನಗಳಿಗೆ ಮಲಿನ ಷೋಡಶಿ ಅಂತ ಹೇಳಿ ಕರೀತಾ ಇದ್ದಾರೆ. ಮಲಿನ ಅಂತಂದ್ರೆ ಅದು ಕೆಟ್ಟದು ಅಂತ ಹೇಳಿ ಯಾರು ಚಿಂತನೆ ಮಾಡಬಾರ್ದು. ಅಂದ್ರೆ ಇನ್ನು ಅವನಿಗೆ ಸೂತಕ ಎಂಬತಕ್ಕಂಥದ್ದು ಇರುತ್ತೆ. ಇನ್ನು ಸೂತಕ ಅಂತ ಹೇಳಿದ್ರೆ ಎಂತಾದು ಅಂದ್ರೆ ಅಭಿಮಾನ ರೂಪವಾಗಿರತಕ್ಕಂಥ ಮೈಲಿಗೆ ಅಂತ ಕರೀತಾ ಇದ್ದಾರೆ. ಯಾಕೆಂದ್ರೆ ಅವನು ಬೇಕಾದಷ್ಟು ಉಪಕಾರವನ್ನು ಮಾಡಿರ್ತಾನೆ, ಈ ದೇಹವನ್ನು ಕೊಟ್ಟಿರ್ತಾನೆ. ಆದ್ರಿಂದ ತಂದೆ ತಾಯಿಗಳ ನಿಮಿತ್ತಕವಾಗಿ 11 ದಿವಸದ ಪರ್ಯಂತವಾಗಿಯೂ ಸಹಿತ ಅವನು ಮೈಲಿಗೆ ಎಂಬತಕ್ಕಂಥದ್ದಿರಬೇಕು. ಕರ್ತೃವಿಗೆ ಮಾತ್ರ ಸಪಿಂಡೀಕರಣ ಆಗುವವರೆಗೂ ಸಹಿತ ಮೈಲಿಗೆ ಹೋಗೋದಿಲ್ಲ. ಅವನಿಗಲ್ಲ, ಅವನ ಸಂಬಂಧಿಕರುಗಳಿಗೂ ಸಹಿತ ಮೈಲಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದರ್ಥದಲ್ಲಿ ಹೋಗಿರುತ್ತೆ 11ನೇ ದಿವಸ. ಆದರೆ ಸಪಿಂಡೀಕರಣವಾಗಿಬಿಡ್ತು ಅಂದ್ರೆ ಪೂರ್ಣ ರೀತಿಯಾಗಿರ್ತಕ್ಕಂಥ ಮೈಲಿಗೆ ಹೋಗುತ್ತೆ. ಬೇರೆಯವರ ಮನೆಯೊಳಗಡೆಗೆ ಯಾವುದಾದ್ರೂ ಶುಭ ಕಾರ್ಯವನ್ನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇವನ ಮನೆಯೊಳಗಡೆಗೆ ಯಾವ ಶುಭ ಕಾರ್ಯಕ್ಕೂ ಅವಕಾಶ ಇಲ್ಲ. ಕೇವಲ ಕನ್ಯಾದಾನವನ್ನು ಮಾಡ್ಲಿಕ್ಕೋಸ್ಕರ ಅವಕಾಶ ಇರುತ್ತೆ. ಅದೇನೋ ಸಹಿತ ಮದುವೆ ಸಮೀಪದಲ್ಲಿ ಬಂದುಬಿಡ್ತು ಅಂತ ಹೇಳಿದ್ರೆ ಎಷ್ಟು ತಿಂಗಳುಗಳು ಉಳಿದಿರುತ್ತೋ ಮಾಸಿಕಗಳು, ಅದಷ್ಟನ್ನು ಸಹಿತ ಅಪಕರ್ಷವನ್ನ ಮಾಡಿ ಒಟ್ಟಿಗೆ ಪಿಂಡ ಪ್ರದಾನವನ್ನ ಮಾಡಿ ಅದನ್ನೆಲ್ಲ ಪುರೋಹಿತರು ಸಂಕಲ್ಪವನ್ನು ಮಾಡುತ್ತಾರೆ. ತದನಂತರದೊಳಗಡೆಗೆ ಆ ವ್ಯಕ್ತಿ ಕನ್ಯಾದಾನವನ್ನು ಮಾಡಿ
ತಿಂಗಳು ಏನು ಮಾಸಿಕಗಳು ಬರುತ್ತಲ್ಲ ಆವತ್ತಿನ ದಿವಸ ಸಂಕಲ್ಪವನ್ನ ಮಾಡಿ ಬ್ರಾಹ್ಮಣರು ಭೋಜನವನ್ನು ಮಾಡಿಸ್ತಕ್ಕಂತಹದ್ದು, ಮತ್ತೆ ವರ್ಷದ ಶ್ರಾದ್ದವನ್ನ ಮಾಡತಕ್ಕಂತಹದ್ದು ಉತ್ತಮ ಪಕ್ಷ ಅಂತ ಹೇಳಲು ಸಹಿತ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕಾರವಾಗಿ 16 ಮಲಿನ ಷೋಡಶಿ ಎಂಬತಕ್ಕಂಥದ್ದನ್ನು ಕರೆಸ್ಕೊಳ್ತಾ ಇದೆ. ಆಗ ಪಿಂಡ ಪ್ರದಾನವನ್ನು ಮಾಡಬೇಕು. ಪಂಚಕೇಶೋ ಮೃತ್ಯೋ ಎಸ್ತು ನಗತಿಂ ಲಭತೆ ನರಹ. ಕನಿಷ್ಠ ಪಂಚಕಗಳಲ್ಲಿ ದೇಹತ್ಯಾಗವನ್ನು ಮಾಡತಕ್ಕಂಥ ವ್ಯಕ್ತಿಗೆ ಗತಿ ಸಿಗೋದಿಲ್ಲ ಅಂತ ಹೇಳಿ ಭಗವಂತನೇ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ದಾಹಸ್ತತ್ರ ನ ಕರ್ತವ್ಯ, ಆವಾಗ ಅಂತ್ಯ ಸಂಸ್ಕಾರವನ್ನು ಮಾಡಬಾರದು ಅಂತ ಹೇಳ್ತಿದ್ದಾರೆ. ಅದು ಯಾವ್ಯಾವುದು ಉಂಟಂತೆ ಹೇಳ್ತು ಅಂತ ಹೇಳ್ತಾ ಇದ್ದಾರೆ. ಧನಿಷ್ಠ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ, ಉತ್ತರಭಾದ್ರ ಮತ್ತೆ ರೇವತಿ ಎಂಬತಕ್ಕಂಥ 5 ನಕ್ಷತ್ರಗಳಲ್ಲಿಯೂ ಸಹಿತ ಅಶ್ವಿನಿ ಭರಣಿ ಕೃತಿಕಾದಿಗಳಲ್ಲಿ ತ್ರಿಪಾದಿ ಅಂತ ಹೇಳಿ ಕರೀತಿದ್ದಾರೆ. ಇಂತಹ ದಿವಸದಲ್ಲಿ ಮರಣ ಹೊಂದಿತ್ತು ಅಂತ ಹೇಳಿದ್ರೆ ಅಂತ್ಯ ಸಂಸ್ಕಾರವನ್ನ ಮಾಡೋ ಹಾಗಿಲ್ಲ. ಅದನ್ನ ಪುರೋಹಿತರಿಗೆ ಫೋನ್ ಮಾಡ್ತಾರಲ್ಲ, ಆ ಪುರೋಹಿತರು ಫಸ್ಟ್ ಅದನ್ನ ತಿಳ್ಕೋಬೇಕು. ಓಹೋ, ಧನಿಷ್ಠಾ ಪಂಚಕದಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಅದಕ್ಕೆ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಭಗವಂತನೇ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಗೊಂಬೆಯನ್ನ ಮಾಡಬೇಕಂತೆ ಹಿಟ್ಟಿನೊಳಗಡೆಗೆ ಮಾಡಿ ಅವನ ದೇಹದ ಮೇಲೆ ಇಟ್ಟು ಅದರ ಮೇಲೆ ಒಂದು ದೀಪವನ್ನು ಹತ್ತಿಸಿ ಆ ದೀಪ ಎಲ್ಲಿಯವರೆಗೂ ಸಹಿತ ಇರುತ್ತೋ ಅಲ್ಲಿವರೆಗೂ ಇವರು ಬದುಕಿದಾನೆ ಅಂತ ಹೇಳಿ ಚಿಂತನೆ ಮಾಡ್ಬೇಕಂತೆ. ಈಗಂತೂ ಸಹಿತ ಅಲ್ಲೇ ಅವ್ರು ಕೇಳ್ಬಿಡ್ತಾರೆ, ನೀವು ಯಾವಾಗ ತೆಗಿಬೇಕು ಹೇಳಿ ಯಾವಾಗ ತೆಗಿತೀವಿ ಅಂತಂತಾರೆ. ಅಲ್ಲಿ ಯಾರೋ ಮದುವೆ ಅಥವಾ ಅಪ್ರೋಪ್ರಿಯೇಷನ್ ಆಕ್ಷೇಪಣೆಲ್ಲ ನಡೆದಿರುವಂಥ ವಿಷಯಗಳನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಯಾವುದೋ ಒಬ್ಬ ವ್ಯಕ್ತಿ ಬಂದ ಕೇಳಿದಂತೆ ಮದುವೆ ನಡೀತಾ ಇದೆ, ಏನ್ ಮಾಡೋದು ಅಂತ. ಎಷ್ಟು ದಿವಸ ಆಗತ್ತೆ? 3 ದಿವಸನ, ಏನು ಯೋಚನೆ ನಿಮ್ಮ ಪಾಡಿ ನೀವು ಉಂಟೆಲ್ಲ ಮುಗಿಸ್ಕೊಂಡ್ಬನ್ರಿ, ಆಮೇಲೆ ತೆಗೆದ್ಬಿಡ್ತೀವಿ ಅಂತ ಅಲ್ಲೇ. ಆದರೆ ಅವನು ಸಾಯೋದು ಬೇಕು, ಆ ಮೂಗ್ ಹಾಕಿರ್ತಾರಲ್ಲ ಅದೇ ಒಂದು ರೀತಿ ಆಗಿರ್ತಕ್ಕಂಥ ನರಕ ಇಲ್ಲಿ ಅಲ್ಲೇ. ಅದು ಅನುಭವಿಸಿದ್ರೆ ಗೊತ್ತಾಗತ್ತೆ, ಇಲ್ಲಾಂದ್ರೆ ಯಾರಿಗೂ ಸಹಿತ ಅದರ ಅನುಭವ ಗೊತ್ತಾಗೋದೇ ಇಲ್ಲ ಅಲ್ಲೇ. ಸಾವಿನ ಅನುಭವ ಯಾರನ್ನ ಹೇಳ್ತೀರಾ ಅಂತಂತೇಳಿ ಯಾರು ಇಂಟರ್ವ್ಯೂ ಮಾಡಬೇಕು? ಇಂಟರ್ವ್ಯೂ ಕೊಡ್ತಾರ ಸಾವಿನ ಒಂದು ಅನುಭವ ಹೀಗಿರುತ್ತೆ ಅಂತ ಹೇಳಿ ಅಲ್ಲೇ. ಟಿವಿನಲ್ಲಿ ತೋರಿಸಿದ್ರೆ ಮಾತ್ರ ಚೆನ್ನಾಗಿ ನೋಡ್ತಾ ಇರ್ತಾರೆ ನಮ್ಮ ಜನ ಅಲ್ಲೇ. ಆಚಾರ್ಯನಾದ್ರೂ ಸಹಿತ ಹೇಳ್ತು ಅಂದ್ರೆ ಏನೋ ಹೇಳ್ತಾ ಇರ್ತಾರೆ ಅಲ್ಲೇ. ಎಲ್ಲಿ ನರಕ ರೀ? ನರಕ ಇಲ್ಲ, ಸ್ವರ್ಗ ಇಲ್ಲ, ಯಾವುದು ಇಲ್ಲ. ನಾವಿಲ್ಲಿದ್ದು ಚೆನ್ನಾಗಿ ತಿನ್ಕೊಂಡಿರೋದೇನೆ ಸ್ವರ್ಗ. ಆಮೇಲೆ ಸತ್ತೋಗ್ಬಿಟ್ಟ ಮೇಲಿಂದ ಭಸ್ಮೀಭೂತ ದೇಹೋ ಎಂ ಪುನರಾಗಮನ ಕೃತಃ ಅಲ್ಲೇ. ದೇಹ ಸುಟ್ಟೋಗ್ಬಿಟ್ಟ ಮೇಲಿಂದ ನಾವೆಲ್ಲಿ ವಾಪಸ್ ಬರ್ತೀವಿ ಅಂತ ಹೇಳಿ ಚಾರ್ವಾಕ ಮತ್ತದ್ದು ಬೋಧನೆಯನ್ನೇ ಮಾಡಿಬಿಡ್ತಾರೆ. ಅದೆಲ್ಲ ಅದು ಸತ್ತಾಗ್ಲೇನೆ ಅದರ ದುಃಖ ಗೊತ್ತಾಗುವಂತಹದ್ದು. ಇಂತಹ ರೀತಿಯಲ್ಲಿ ಅವನ ದೇಹದ ಮೇಲೆ ದೀಪವನ್ನು ಹತ್ತಿಸಿ ಎಲ್ಲಿವರೆಗೂ ಆ ಒಂದು ಅಂದ್ರೆ ದರ್ಬೆಯ ಗಂಟೆಲ್ಲವೂ ಸಹಿತ ಮಾಡಿರ್ಬೇಕು. ಅದಕ್ಕೆಲ್ಲ ನಾವು ಪುರೋಹಿತರು ತಿಳ್ಕೊಂಡಿರ್ಬೇಕು ಅದನ್ನ ಹೋಮ ಮಾಡಿಸೋದು ಹೇಗೆ ಅಂತ ಹೇಳಿ. ಆ ನಂತರದಲ್ಲಿ ಅವನ ದೀಪ ಶಾಂತವಾದ ನಂತರದಲ್ಲಿ ಅವನ ದೇಹ ತ್ಯಾಗ ಮಾಡಿದಾನೆ ಎಂದುಕೊಂಡು ಆ ಬೊಂಬೆಯ ಜೊತೆ ಒಳಗಡೆಗೆ ಇವನ ದೇಹವನ್ನು ಸಹಿತ ಚಿತೆಯ ಮೇಲೆ ಇಟ್ಟು ಸುಡುವಂತಹವನಾಗಿ ಆಗಬೇಕು. ಹಾಗೇನಾದ್ರೂ ಸಹಿತ ಮಾಡದಿರೇ ಇತ್ತು ಅಂದ್ರೆ ಪುನರ್ಮೃತ್ಯು ಭವಿಷ್ಯತಿ, ಮತ್ತೆ ಇವನ ಮನೆ ಒಳಗಡೆಗೆ ಇನ್ನೊಂದು ಮೃತ್ಯು ಎಂಬತಕ್ಕಂಥದ್ದು ಅತ್ಯಂತ ಸಮೀಪದೊಳಗಡೆಗೆ ಆಗೋಗ್ಬಿಡುತ್ತೆ. ಹಿಂದಿನ ಕಾಲದಲ್ಲಿ ನಡೆದಂತಹದ್ದು ಸುಮಾರು ಜನ, ಒಂದು ಆಗೆಲ್ಲೂ ಸಹಿತ 7-8 ಜನ ಹೆಣ್ಣು ತಮ್ಮಂದ್ರೆ ಇದ್ರು. ಒಬ್ರು ಹೋದ್ರು, ಎರಡನೇ ತಮ್ಮ, 3ನೇ ತಮ್ಮ, ಒಬ್ಬೊಬ್ರು ಸಹಿತ ಟಿಕೆಟ್ ತಗೊಳ್ತಿದ್ರು. ಏನೋ ಒಂದು ಗೊತ್ತಿಲ್ಲ. ಆಮೇಲೆ ಯಾರ ಹತ್ರ ಜ್ಯೋತಿಷದವ್ರು ಹೋಯ್ತು ಅಂದ್ರೆ ಅವ್ರು ಹೇಳೋದ್ರಂತೆ ಧನಿಷ್ಠಾ ಪಂಚಕದಲ್ಲಿ ಹೋಗಿದ್ದಾರೆ, ಅದೊಂದು ಶಾಂತಿ ಮಾಡಿಸು, ಅವಾಗ ಅದು ಹೋಗುತ್ತೆ ಅಂತ. ಆಮೇಲೆ ಅದೊಂದು ಶಾಂತಿಯನ್ನು ಮತ್ತೆ ಮಾಡಿಸಿದ ಆಗ ಹೋಗುತ್ತೆ. ಏನಿಲ್ಲ, ಅದು ಅಭಿಮಾನವನ್ನ ಹೆಚ್ಚಿಗೆ ಇಟ್ಕೊಂಡಿರ್ತಾರೆ. ಅವತ್ತಿನ ದಿವಸ ದೇಹತ್ಯಾಗ ಮಾಡಿತ್ತು ಅಂದ್ರೆ ದೇಹವನ್ನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಅಂತಿದ್ದಾರೆ. ಇಂತಹ ಸಂದರ್ಭದೊಳಗೆ ಸುವರ್ಣ ದಾನವೇ ಮೊದಲಾಗಿರ್ತಕ್ಕಂತಹದ್ದನ್ನ ಕೊಡಬೇಕಂತೆ. ತಪ್ತ ಹೇಮ ಪ್ರಕರ್ತವ್ಯ ವಹಂತಮ್ಮ ವೃಕ್ಷನಾಮಭಿಹಿ ಪ್ರೇತ ಜಯತಾಹ ಮಂತ್ರ ಇದೆ. ಅದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಮಂತ್ರಗಳನ್ನು ಹೇಳಿ ಆ ದಾನವನ್ನು ಕೊಡಿಸುವಂತಹವರಾಗಿ ಆಗತಾ ಇದ್ದಾರೆ. ಈ ತ್ರಿಫಲ, ಸುವರ್ಣ, ಬೆಳ್ಳಿ ಮತ್ತೆ ರತ್ನ, ಮೃತಮಯವಾಗಿರ್ತಕ್ಕಂಥ ಕಂಚಿನ ಪಾತ್ರೆ ಇವನ್ನೆಲ್ಲವನ್ನು ಸಹಿತ ಆ ಕಾಲದಲ್ಲಿ ದಾನವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಸತಿ ಹೋಗತಕ್ಕಂತಹ ಒಂದು ಕ್ರಿಯೆಗಳೆಲ್ಲವೂ ಸಹಿತ ಇದ್ದಾವೆ. ಅದೆಲ್ಲ ಕಲಿಯುಗದ ಒಳಗೆ ಬೇಡ ಅಂತ ಹೇಳಿ ನಿಷೇಧವನ್ನ ಮಾಡ್ತಾ ಇದ್ದಾರೆ. ಆ ಪತಿಕ ನಿಮಿತ್ತಕವಾಗಿ ಕೆಲವು ಪದಾರ್ಥಗಳನ್ನ ಅವರು ವಿಸರ್ಜನೆಯನ್ನು ಮಾಡಬೇಕು ಅಂತ ಹೇಳಿ. ಬರೀ ಸ್ತ್ರೀಯರಿಗಿದೆ ಅಂತ ಹೇಳಿ ಅನ್ಕೊಂಡ್ಬಿಡ್ಬೇಡ್ರೆ, ಪುರುಷರಿಗೂ ಸಹಿತ ವಿಧಿಯನ್ನ ಮಾಡ್ತಾ ಇದ್ದಾರೆ. ಹೆಂಡತಿ ಹೋದ ನಂತರದೊಳಗಡೆಗೆ ಆ ವ್ಯಕ್ತಿ ಮುಖಚವರವನ್ನು ಮಾಡ್ಕೊಳ್ಳೋ ಹಾಗಿಲ್ಲ, ಕನ್ನಡಿಯನ್ನು ನೋಡ್ಕೊಳ್ಳೋ ಹಾಗಿಲ್ಲ, ಮಂಚದ ಮೇಲೆ ಮಲಗೋ ಹಾಗಿಲ್ಲ, ತಾಂಬೂಲವನ್ನು ಹಾಕೊಳ್ಳೋಗಿಲ್ಲ. ಬೇಕಾದಷ್ಟು ಅವನಿಗೂ ಸಹಿತ ಇರತಕ್ಕಂಥದ್ದು, ಸ್ತ್ರೀಯರಿಗೂ ಸಹಿತ ಇರತಕ್ಕಂಥದ್ದು. ಅದೆಲ್ಲವೂ ಸಹಿತ ಆಯಾ ಕಾಲದಲ್ಲಿ ಏನಿದೆಯೋ ಅದನ್ನ ಚಿಂತನೆಯನ್ನು ಮಾಡತಕ್ಕಂಥವರಾಗಬೇಕು. ಅಂದ್ರೆ ಆ ಕಾಲದಲ್ಲಿ ಸತಿಗೆ ಹೋಗುವಂತಹ ಸಂದರ್ಭದೊಳಗಡೆಗೆ ಅವರು ಆ ಚಿತೆಯನ್ನು ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ ಹೂವಿನ ಹಾಸಿಗೆ ಇದೆ ಅಂತ ಹೇಳಿ ಚಿಂತನೆ ಮಾಡ್ಬೇಕಂತೆ. ಇಲ್ಲ ಇಬ್ರು ಒಟ್ಟಿಗೆ ಹೋಗ್ಬೇಕು, ಅದಾಗೋದೇ ಇಲ್ಲ. ಅದು ಇಲ್ಲ ಆಗತ್ತಾ ಅಂತಂದ್ರೆ ಅದು ಸಾಧ್ಯವೇ ಇಲ್ಲ.
ಆಗಿದೆ ಅಲ್ಲೇ. ಅದು ಯಾವಾಗಲೋ ಒಂದೊಂದು ಕಾಲದಲ್ಲಿ ಮಾತ್ರ ನಡೆಯುವಂತಹದ್ದು. ಕೋಣನ ಕುಂಟೆಯಲ್ಲಿ ನಾನಿದ್ದೆ, ಮಠಕ್ಕೆ ಬರ್ತಾ ಇದ್ರು. ಅವರ ಮಗ, ಅವ್ರ ಸೊಸೆಲ್ಲರೂ ಸಹಿತ ಬಹಳ ಬರ್ತಾ ಇದ್ರು. ಅವರ ಹೆಂಡತಿ ಪಾಪ ಬಹಳ ಅನಾರೋಗ್ಯದಲ್ಲಿದ್ದರು. ಇಬ್ಬರು ಗಂಡು ಮಕ್ಕಳು. ಒಬ್ಬ ಮಗ ಮೊದಲನೇವನು ಕೋಣದ ಕುಂಟೆಯಲ್ಲಿದ್ದ, ಎರಡನೇವನು ಕತ್ರಗುಪ್ಪೆನಲ್ಲೋ ಇಲ್ಲಿದ್ದ. ನೋಡು, ಅಮ್ಮನ ನೋಡ್ಕೋಬೇಕು, ನನಗೆ ಬಹಳ ಆಯಾಸ ಆಗೋಗ್ಬಿಡುತ್ತೆ, ಅದಕ್ಕೋಸ್ಕರ ಅಪ್ಪನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋ ಒಂದು ಸ್ವಲ್ಪ ದಿವಸ, ಅಮ್ಮ ಹುಷಾರಾದ್ಮೇಲೆ ಮತ್ತೆ ನೀನು ಇಲ್ಲೇ ಕರ್ಕೊಂಡ್ಬರುವಂತೆ. ಸರಿ ಆಯಿತು. ಸರಿ, ಒಂದು 10-15 ದಿವಸಗಳಾಗಿದೆ. ಅಮ್ಮನಿಗೆ ಬಹಳ ಹುಷಾರಿದ್ದರೆ ಆಗೋಯ್ತು. ಸರಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು, ಇಲ್ಲ ಅವರು ಹೋಗ್ಬಿಡಿದ್ರು. ಸರಿ, ಅಲ್ಲಿ ಹೋಗಿ ಬರೋಷ್ಟರೊಳಗಡೆಗೆ ಈ ಥರ ಆಗಿದೆ, ಅಪ್ಪನ ಮನೆ ಕರ್ಕೊಂಬ ಅಂತ ಹೇಳಿ ತಮ್ಮನಿಗೆ ಫೋನ್ ಮಾಡಿದ್ದಾರೆ. ತಕ್ಷಣ ಯಾರು ಹೆಂಡತಿ ಹೋಗಿದ್ದಾಳಲ್ಲ, ಅವನ ಗಂಡ ಮತ್ತು ಅವ್ರ ಮಗ ಎಲ್ಲರನ್ನೂ ಸಹಿತ ಬಂದಿದ್ದಾರೆ. ಬಂದಾಗ ಆ ಗಂಡನಿಗೆ ಸ್ವಲ್ಪ ಯೋಚನೆ ಬಂದಿದೆ. ಯಾವಾಗಲೂ ನನ್ನ ಹೆಂಡತಿ ಇಲ್ಲಿ ಮಲಗಿರೋಳು, ಇಲ್ಲಿ ಮಲಗಿಲ್ಲ ಅನ್ಬೇಕಾಗಿದ್ರೆ ಏನೋ ಆಗಿರಬೇಕು ಅಂತ ಅಲ್ಲೇ. ಏನೋ ಆಗಿದೆ ಅಂತ ಅನ್ಕೊಂಡು 20 ನಿಮಿಷ ಅಷ್ಟೇನೆ ಪಾರ್ಟಿ ಅವನು ಕೃಷ್ಣ ಅಲ್ಲೇ. ಗಂಡ ಹೆಂಡತಿ ಇಬ್ಬರು ದೇಹವನ್ನು ಸಹಿತ ಪಕ್ಕದಲ್ಲಿ ಇಟ್ಕೊಂಡು ಒಂದೇ ಚಿತೆಯಲ್ಲಿ ಮಾಡಿದಂಥ ಇದನ್ನ ಒಂದು ವ್ರತವನ್ನ ಹೇಳ್ತಾ ಇದ್ದಾರೆ, ಅಶೂನ್ಯ ಶಯನ ವ್ರತ ಅಂತ ಹೇಳಿ. ಅದು ಬೇರೆ ಪುರಾಣದಲ್ಲಿ ಹೇಳ್ತಕ್ಕಂಥದ್ದು. ಅದನ್ನ ಶ್ರಾವಣ ಮಾಸ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿವಸನ ಏನೋ ಉಪವಾಸವನ್ನ ಮಾಡಿ ಶಯ್ಯಾದಾನವನ್ನು ಕೊಡಬೇಕಂತ ಯೋಗ್ಯರಿಗೆ. ಆ ಕೊಟ್ಟಂತ ಸಂದರ್ಭದೊಳಗಡೆಗೆ ಅಶೂನ್ಯ ಶಯನ, ಶೂನ್ಯ ಅಂದ್ರೆ ಇಲ್ಲಿರತಕ್ಕಂಥ, ಶಯನ ಅಂತ ಹೇಳಿದ್ರೆ ಮಲ್ಕೊಳ್ಳೋದು. ಅಂದರೆ ಹೆಂಡತಿ ಪಕ್ಕದಲ್ಲಿದ್ದೀರ ಅಥವಾ ಗಂಡ ಪಕ್ಕದಲ್ಲಿ ಇಲ್ಲದೀರಾ, ನಮಗೆ ಅಂತ ಅವಸ್ಥೆ ಬರ್ಕೂಡ್ದು, ಇಬ್ರು ಒಟ್ಟಿಗೆ ಸಾಯ್ಬೇಕು ಅಂತ ಹೇಳೋದು. ಯಾವುದೋ ಕಾಲದಲ್ಲಿ ವ್ರತವನ್ನ ಮಾಡಿತ್ತು ಅಂದ್ರೆ ಆ ಫಲವನ್ನ ಯಾವಾಗಲೋ ಒಂದ್ಸಲಿ ಕೊಡ್ತಾನೆ. ಇದು ಎಲ್ರಿಗೂ ಆಗತ್ತೆ ತಂದ್ಕೊಂಡು, ಎಲ್ಲ ರೇರ್ ಕೇಸ್ಗಳಿದೆ ನನ್ನ ಸಹಿತ. ಈ ಪ್ರಕಾರವಾಗಿ ಸಹಗಮನವನ್ನು ಮಾಡತಕ್ಕಂಥದ್ದು ಕಲಿಯುಗದೊಳಗಡೆಗೆ ನಿಷೇಧವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಕೆಲವರು ಮಾತ್ರ ಮಾಡುವಂಥದ್ದು ಉಂಟು. ಅಂದ್ರೆ ನಮ್ಮ ವ್ಯಾಸರಾಜರ ಒಂದು ಚರಿತ್ರೆಯಲ್ಲಿ ನಾವು ಕೇಳ್ತಾ ಇದ್ದೀವಿ, ರಾಮಾಚಾರ್ಯ ದಂಪತಿಗಳು, ರಾಮಾಚಾರ್ಯರು ದೇಹತ್ಯಾಗ ಮಾಡಿದಂತಿದೆ, ದೇಹತ್ಯಾಗ ಮಾಡಿಲ್ಲ, ದೇಹತ್ಯಾಗ ಮಾಡಿದಂತೆ ಇದೆ. ಹೆಂಡತಿ ಆಗಿರ್ತಕ್ಕಂಥ ಸರಸ್ವತಿ ದೇವಿಯರು ಇನ್ನೇ ನನ್ನ ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲ, ಅದಕ್ಕೋಸ್ಕರ ನಾನು ಸಹಿತ ಸಹಗಮನ ಮಾಡಿಬಿಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಯಾರೋ ಹೇಳಿದ್ರಂತ, ನೋಡಮ್ಮ ನೀ ಹಾಗೆಲ್ಲ ಮಾಡೋ ಹಾಗಿಲ್ಲ, ಯಾರಾದರೂ ಗುರುಗಳ ಒಂದು ಆಜ್ಞೆಯನ್ನ ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಗುರುಂ ನಮಸ್ಕೃತ್ಯ ತದಾ ನಿರ್ಗಚ್ಚೆ, ಗುರುಗಳಿಗೆ ನಮಸ್ಕಾರ ಮಾಡಿ ಹೋಗಬೇಕಂತೆ. ಅಲ್ಲೇ ಚನ್ನಪಟ್ಟಣದ ಹತ್ರ ಇದ್ರು. ಕೇಳಿದ್ರಂತ, ಇಲ್ಲಿ ಯಾರಿದ್ದಾರೆ ಗುರುಗಳು ಅಂತ ಹೇಳಿ. ಹೇಳ್ತಿದ್ದಾರೆ, ಇಲ್ಲೇ ಹತ್ತಿರದೊಳಗಡೆಗೆ ಬ್ರಹ್ಮಣ್ಯ ತೀರ್ಥರು ಅಂತ ಹೇಳಿದ್ದಾರೆ, ಅವ್ರ ಹತ್ರಕ್ಕೆ ಹೋಗಿ ಆಶೀರ್ವಾದ ಪಡ್ಕೊಂಡ್ ಬನ್ನಿ ಅಂತ. ವೃದ್ಧಾಪ್ಯದಲ್ಲಿ ಇದ್ರಂತೆ. ದೇಹಕ್ಕೆ ಮಾತ್ರ ವೃದ್ಧಾಪ್ಯ ಅಷ್ಟೇನೆ, ಬುದ್ಧಿಗೆ ಯಾವತ್ತೂ ಸಹಿತ ವೃದ್ಧಾಪ್ಯ ಇಲ್ಲ. ಜ್ಞಾನಿಗಳಿಗೆ ಪ್ರಕಟಪಡಿಸೋದು ಆ ರೀತಿಯಲ್ಲಿ ಇರುತ್ತೆ ಅಷ್ಟೇನೆ. ಆ ಕಾಲದಲ್ಲಿ ಶಿಷ್ಯ ಹೇಳ್ತಾ ಇದ್ದಾರಂತೆ, ಸ್ವಾಮಿ ಯಾರೋ ಹೆಣ್ಮಗಳು ಬಂದಿದ್ದಾರೆ ಆಶೀರ್ವಾದಕ್ಕೋಸ್ಕರ ಅನ್ನೋದು. ದೀರ್ಘ ಸುಮಂಗಲಿ ಭವ ಸುಪುತ್ರ ಪ್ರಾಪ್ತಿರಸ್ತು ಅನ್ನೋದು. ಅಂದ್ರೆ ಕೆಲವರು ವ್ಯಾಖ್ಯಾನ ಏನು ಅಂತಂದ್ರೆ, ಅಯ್ಯೋ ವಯಸ್ಸಾಗೋಗ್ಬಿಟ್ಟಿತ್ತು ಪಾಪ ಕಣ್ ಕಾಣಿಸ್ತಿಲ್ಲ, ಅದಕ್ಕೆ ಏನೋ ಆಶೀರ್ವಾದ ಹೋಗ್ರು. ಆನಂದನ ಕಂದ ನೊಲಿಯಲು ಏನಂದದ್ದೇ ವೇದ ವೃಂದ. ಆನಂದನ ಕಂದನನ್ನು ಒಲಿಸ್ಕೊಳ್ಳೋಂಥವ್ರು ಆಗ್ಬೇಕು ನಾವು. ಅದೇ ಇನ್ನೂ ಬಂದಿಲ್ಲ, ಅದಕ್ಕೆ ನಾವು ಹೇಳಿದ್ದೆಲ್ಲ ನಡೆಯೋದಿಲ್ಲ. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಸ್ವಲ್ಪ ವ್ಯತ್ಯಾಸ ಅಲ್ಲೇ. ದೇವ್ರ ಚಿತ್ತದಲ್ಲಿ ಏನಿದೆ ನಾವು ತಿಳ್ಕೊಳಕ್ಕಾಗತ್ತಾ? ಅದಕ್ಕೆ ನಾವು ಗಲಾಟೆ ಮಾಡ್ತಿರ್ತೀವಿ, ನನ್ನ ಚಿತ್ತಕ್ಕೆ ಬಂದದ್ದು ನಿನ್ನ ಚಿತ್ತಕ್ಕೆ ಬರಲಿ ಅಂತ ಹೇಳಿ. ಅದಾಗದಿರೇ ಇರತಕ್ಕಂಥ ಒಂದು ಕೆಲಸ. ಈ ರೀತಿಯಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಬಂದಿದ್ದಾರೆ, ಆಶೀರ್ವಾದ ಮಾಡಿದ್ರು. ಶಿಷ್ಯ ಹೇಳದಂತೆ, ಸ್ವಾಮಿ ಅವ್ರು ಬಂದಿರೋದು ಬೇರೆ ಕಾರಣ ಅಂತದಂತೆ, ನನ್ನ ಬಾಯಲ್ಲಿ ಸುಳ್ಳು ಬರಲ್ಲ ಅಂತದಂತೆ. ಗೋಪಾಲಕೃಷ್ಣ ದೇವರು ಸುಳ್ಳು ಹೇಳಿಸೋದಿಲ್ಲ ಅಂತದಂತೆ. ಸಾಕ್ಷಾತ್ ಭಗವಂತನೇ ನಿಂತು ಆ ಮಾತನ್ನ ನುಡಿಸುವಂತಹವರಾಗಿ ಆಗ್ತಾ ಇದ್ದಾರೆ. ಯೋಚನೆ ಮಾಡಬೇಡಮ್ಮ, ನಿನ್ನ ಮನೆಯವರನ್ನ ಹೋಗಿ ಎಬ್ಬಿಸುವ ಅಲ್ಲೇ. ನಿದ್ರೆಯಿಂದ ಎದ್ದಂತ ವ್ಯಕ್ತಿ ಹೇಗಿರ್ತಾನೋ ಹಾಗಿರ್ತಾನೆ ಹೋಗುವುದು. ತತ್ಕಾಲದಲ್ಲಿ ಆಶ್ಚರ್ಯವಾಗಿ ಬಿಡ್ತು. ಗುರುಗಳೇನೋ ಹೇಳ್ತಿದ್ದಾರೆ, ಹೋಗ್ಬಿಡೋಣ ಅಂತ ಹೇಳಿ ಚನ್ನಪಟ್ಟಣದಿಂದ ಅಲ್ಲೇ ಅಬ್ಬೂರಿಂದ ಚನ್ನಪಟ್ಟಣಕ್ಕೆ ಬರ್ತಾ ಇದ್ದಾರೆ. 8 ಕಿಲೋಮೀಟರ್ ದಡದಡ ಬಂದ್ರು. ಯಜಮಾನ್ರೆ ಹೇಳ್ರಿ ಅಂತ ಹೇಳ್ತಾರೆ, ಎದ್ದು ಕೂತ್ಕೊಂಡ್ಬಿಟ್ಟಿದ್ದ. ಯಾಕೆ ಈ ರೀತಿಯೆಲ್ಲ ಆಯ್ತೋ ಗೊತ್ತೇ ಇಲ್ಲ ಅಲ್ಲೇ. ಒಬ್ಬ ಯೋಗ್ಯವಾಗಿರ್ತಕ್ಕಂಥ ಜೀವಿಯನ್ನ ಸೂರ್ಯನ ಹಸ್ತಗತವನ್ನಾಗಿ ಮಾಡಿಬಿಟ್ಟಿದ್ದಾರೆ ನಮ್ಮ ಭೀಮಸೇನ ದೇವರು ಅಲ್ಲೇ. ದಾರುಣಿಯೋಳು ಬಲು ಬಾರ ಜೀವನನಾಗಿ ಮೇರೆ ತಪ್ಪಿ ನಡೆದೆ ಸೇರಿದೆ ಕುಜನರ, ಆರು ಕಾಯುವರಿಲ್ಲ
ಸಾರಿದೆ ನಿನಗಯ್ಯ ಧೀರ ವೇಣುಗೋಪಾಲ ಪಾರುಗಾಣಿಸೋ ಹರಿಯೇ. ಯಾರು ಅಂತಂದ್ರೆ ನಮ್ಮ ಬಾಕ್ಲಿಕ್ ರಾಜರು. ಅವ್ರು ಯಾರು ಅಂತ ಹೇಳಿದ್ರೆ ಭೀಷ್ಮಾಚಾರ್ಯ ಚಿಕ್ಕಪ್ಪ. ಒಂದರ್ಥದಲ್ಲಿ ದೊಡ್ಡಪ್ಪ, ಒಂದರ್ಥದಲ್ಲಿ ಚಿಕ್ಕಪ್ಪ. ನಿರ್ಣಯ ನೋಡಿದಾಗ ಗೊತ್ತಾಗತ್ತದು. ಆ ಸಂದರ್ಭದಲ್ಲಿ ಕೌರವರ ಕಡೆಯಲ್ಲಿ ಸೇರಿ ಯುದ್ಧ ಮಾಡ್ತಾ ಇದ್ದಾರೆ. ಪಾಂಡವರ ಮೇಲೆ ಯುದ್ಧ ಸುಮಾರು 10, 12, 13 ದಿವಸಗಳಾಗಿ ಹೋಗ್ಬಿಟ್ಟಿದೆ. ಆ ಕಾಲದಲ್ಲಿ ಕೃಷ್ಣನನ್ನ ಬಂದು ಕೇಳದಂತೆ, ಸ್ವಾಮಿ ದುಷ್ಟರ ಜೊತೆಯಲ್ಲಿ ಸೇರಿಬಿಟ್ಟೆ, ಹೇಗೆ ನನ್ನ ಉದ್ಧಾರ ಅಂತಂದು. ನಾನೇನು ಮಾಡ್ಲಿಕ್ಕಲ್ಲಪ್ಪ, ನಾನು ಶಸ್ತ್ರ ಹಿಡಿಯೋದಿಲ್ಲ ಅಂತ ಭೀಮಸೇನ ದೇವ್ರನ್ನ ಹೋಗಿ ಕೇಳ್ಕೊಡಿದ್ರು. ಆಗ ಭೀಮಸೇನ ದೇವರು ಯಾವ ವೈಷ್ಣವರ ಮೇಲೂ ಸಹಿತ ಕೈ ಎತ್ತಿರತಕ್ಕಂಥವ್ರು, ಅವರು ಪ್ರಾರ್ಥನೆಯನ್ನ ಮಾಡಿದ್ದಕ್ಕೋಸ್ಕರವಾಗಿಯೇ ಕೇವಲ ಆಲಿಂಗನ ಮಾಡಿಕೊಂಡ್ರಂತೆ. ಆ ಜೀವಿಯನ್ನ ಹೊರಗಡೆಗೆ ತೆಗೆದ್ರು. ಸೂರ್ಯಾಂಶ ಸಂಬೋಧರಾಗಿರ್ತಕ್ಕಂತಹ ನಮ್ಮ ಬ್ರಹ್ಮಣ್ಯ ತೀರ್ಥರ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಅವರು ಆ ಜೀವಿನ ಇಟ್ಕೊಂಡು ಕಾಯ್ತಾ ಇದ್ರು. ಎಲ್ಲಿ ಪ್ರವೇಶ ಮಾಡಿಸ್ಬೇಕು ಅಂತ ಹೇಳೋದಲ್ಲ ಜ್ಞಾನಿಗಳದು ಅಲ್ಲೇ. ಅವರ ಸಮೀಪಕ್ಕೆ ಬಂದ ತಕ್ಷಣದೊಳಗಡೆಗೆ ನಾವು ಯೋಗ್ಯರು ಬಂದಿದ್ದಾರೆ, ಅವರಲ್ಲೇ ಪ್ರವೇಶ ಮಾಡಿಸ್ಬಿಡೋಣ ಅಂತ ಹೇಳಿ ಆ ಜೀವಿಯನ್ನ ಪ್ರವೇಶ ಮಾಡಿಸಲಿಕ್ಕೋಸ್ಕರವಾಗಿಯೇ ಮೃತಪಟ್ಟಂತೆ ಇದ್ದಾರಷ್ಟೇ ಹೊರತು ಅವರು ದೇಹತ್ಯಾಗವನ್ನ ಮಾಡಿಲ್ಲ. ಈ ರೀತಿಯಲ್ಲಿ ಆ ಹೆಣ್ಣು ಮಕ್ಕಳು ಸಹಿತ ಆ ಕಾಲದೊಳಗಡೆಗೆ ಸಹಗಮನವನ್ನು ಮಾಡತಕ್ಕಂಥದ್ದೆಲ್ಲೂ ಸಹಿತ ಇತ್ತು. ಆ ಕಾಲದಲ್ಲಿ ನಮ್ಮ ವ್ಯಾಸರಾಜರಲ್ಲೂ ಸಹಿತ ಅವತಾರ ಮಾಡಿರುವಂತಹದ್ದು. ಇದಾದ ನಂತರದೊಳಗಡೆಗೆ ಯಾವ ವ್ಯಕ್ತಿ ಹೆಣ್ಣು ದೇಹತ್ಯಾಗವನ್ನು ಮಾಡಿದ್ದಾರೋ ಅವರಿಗೆ ವಿಮಾನೇ ಸೂರ್ಯ ಸಂಕಾಶೆ ಕ್ರೀಡತೆ ರಮಣೇನ ಸಹ, ನನ್ನ ಗಂಡನ ಜೊತೆ ಒಳಗಡೆಗೆ ದೇವತಾಲೋಕಗಳಲ್ಲಿ ಸಂತೋಷವನ್ನು ಪಡುವಂಥವರಾಗಿ ಆಗ್ತಾ ಇದ್ದಾರೆ ಅಂತ ಹೇಳಿ ದೇಹಕ್ಕೆ ಅಗ್ನಿಯನ್ನು ಸ್ಪರ್ಶ ಎಂಬತಕ್ಕಂಥದ್ದನ್ನು ಮಾಡಿಸಿ ಅರ್ಧದಗ್ಧವಾದ ಸಂದರ್ಭದೊಳಗಡೆಗೆ ಅರ್ಧೇ ದಗ್ಧೆ ಅಥವಾ ಪೂರ್ಣೇ ಸ್ಫೋಟಯಸ್ಯ ತಸ್ಯ ಮಸ್ತಕಮ್ಮ, ಅವನ ತಲೆಯನ್ನ ಆ ಒಂದು ಏನು ಮೂಳೆ ಇರುತ್ತಲ್ಲ, ಬುರುಡೆ ಅಂತ ಹೇಳಿ ಕರೀತಾರಲ್ಲ, ಅಲ್ಲಿಗೆ ಒಂದು ಕೋಲ್ನಿಂದ ಹೊಡಿಬೇಕಂತೆ. ಹೊಡೆದು ತುಪ್ಪದ ಒಂದು ಧಾರೆಯನ್ನು ಹಾಕಬೇಕಂತೆ. ಕೃತಸಿದಾರ ಇತ್ಯಾದಿಗಳನ್ನೆಲ್ಲವೂ ಸಹಿತ ಅಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಹಾಕಿದಾಗ ಅಲ್ಲಿಂದನೇ ಜೀವಿ ಹೊರಡುವಂತಹವನಾಗಿದ್ದಾನೆ ಅಂತ ಹೇಳಿ ಚಿಂತನೆಯನ್ನು ಮಾಡಬೇಕಂತೆ. ಗೃಹಸ್ಥಾನ ಅಂತೂ ಕಾಷ್ಟೇನ, ಗೃಹಸ್ಥರಿಗೆಲ್ಲರಿಗೂ ಸಹಿತ ಕಾಷ್ಟದಿಂದ ಹೊಡಿಬೇಕಂತೆ. ಯತೀನಾಂ ಶ್ರೀಫಲೇನ ಚ, ಸನ್ಯಾಸಿಗಳಿಗೆಲ್ಲರಿಗೂ ಸಹಿತ ಶ್ರೀಫಲ. ಏನು ಶ್ರೀಫಲ ಅಂತ ಹೇಳಿದ್ರೆ ತೆಂಗಿನಕಾಯಿ, ಅದನ್ನ ತಲೆಗೆ ಹೊಡಿಬೇಕಂತೆ. ಅಂದ್ರೆ ಅದು ಸನ್ಯಾಸ ಧರ್ಮದಲ್ಲಿ ಇರತಕ್ಕಂಥದ್ದು. ಅಂದ್ರೆ ವೃಂದಾವನವಾದ ನಂತರದಲ್ಲಿ ಮಾಡುವಂತಹದ್ದು ಅಲ್ಲೇ. ಅವರು ವೃಂದಾವನ ಪ್ರವೇಶವನ್ನು ಮಾಡ್ತಾರಲ್ಲ, ದೇಹತ್ಯಾಗವನ್ನು ಮಾಡಿರ್ತಾರೆ. ಅದಾದ ನಂತರದೊಳಗಡೆಗೆ ಕೆಲವು ಮಂತ್ರಗಳನ್ನೆಲ್ಲ ಹೇಳಿ ಅವರ ದೇಹಕ್ಕೆಲ್ಲವೂ ಸಹಿತ ಅಭಿಷೇಕ ಇತ್ಯಾದಿಗಳನ್ನು ಮಾಡಿ ಆ ಬ್ರಹ್ಮರಂಧ್ರ ಎಂಬತಕ್ಕಂಥದ್ದು ಹೊಡಿಬೇಕಂತ. ಅದಕ್ಕೋಸ್ಕರ ತೆಂಗಿನಕಾಯಿ ಹೊಡಿಬೇಕು. ನೀವು 100 ತೆಂಗಿನಕಾಯಿ ಹೊಡೆದ್ರೂ ಸಹಿತ ಬುರುಡೆ ಹೊಡೆಯಲ್ಲ. ಯಾಕೆಂದ್ರೆ ಅದು ಅಷ್ಟು ಗಟ್ಟಿಯಾಗಿ ಮಾಡಿರ್ತಕ್ಕಂಥದ್ದು ಭಗವಂತ. ಅಂಥದ್ದು ಆಕ್ಸಿಡೆಂಟ್ ಒಳಗಡೆಗೆ ಎಷ್ಟೋ ಜನ ತಲೆಬುರುಡೆ ಹೊಡೆದೋಗ್ಬಿಟ್ಟಿರ್ತಲ್ಲ, ಇನ್ನು ಎಷ್ಟು ವೇಗವಾಗಿ ಬಂದಿರಬೇಕು, ಏನು ಕತೆ ಅಲ್ಲ. ಈಗಿನ ಕಾಲದಲ್ಲಂತೂ ಗಾಡಿಗೆ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಅದೇನು ಎಡಗಡೆ ಬರ್ತಾರೆ ಬಲಗಡೆ ಬರ್ತಾರೆ, ಇನ್ನು ಗೋದು ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟೊಳಗಡೆಗೆ ಅಲ್ಲೇ ಕಿಲೋಮೀಟರ್ಗಳಷ್ಟು ಹೊರಬಿಟ್ಟಿರುತ್ತೆ. ಆಮೇಲೆ ಹಾಗೆ ಅಂತೇನೋ ಸಹಿತ ಬರ ಸಮೀಪಕ್ಕೆ ಬಂದ್ಬಿಟ್ಟಿರುತ್ತೆ, ಹೇಳ್ಕೋಬಾರ್ದು. ಆ ಕಾಲದಲ್ಲಿ ಅವರ ಬ್ರಹ್ಮರಂಧ್ರವನ್ನ ಒಡೆದು ಅಲ್ಲಿ ಉಪ್ಪು ಮತ್ತೆ ಸಾಸುವೆಯನ್ನು ತುಂಬಬೇಕಂತೆ. ಅವರ ದೇಹವನ್ನ ಉಪ್ಪಿನಲ್ಲಿ ಇಡಬೇಕಂತೆ. 6 ತಿಂಗಳ ಕಾಲ ಇಡಬೇಕಂತೆ. ಇಟ್ಟ ಸಂದರ್ಭದೊಳಗಡೆಗೆ ದೇಹದಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಇದೆಯಲ್ಲ, ಅದೆಲ್ಲ ಪೂರ್ಣ ಹೊರಟೋಗ್ಬಿಡುತ್ತೆ. ಕೇವಲ ಅಸ್ಥಿ ಮಾತ್ರ ಹಾಗೆ ಉಳ್ಕೊಂಡಿರುತ್ತೆ. ದೇಹ ಅಂದ್ರೆ ಅವರು ಮೊದಲು ಹೇಗಿದ್ರು ಹಾಗೆ ಇರುತ್ತೆ, ಆದ್ರೆ ದೇಹ ಮಾತ್ರ ಕಪ್ಪಗಾಗಿರುತ್ತೆ. ಇದನ್ನ 6 ತಿಂಗಳಾದ ನಂತರದಲ್ಲಿ ಕಲಾಕರ್ಷಣೆ ಅಂತ ಹೇಳ್ತಿರ್ತಾರೆ. ಅವಾಗ ಆ ದೇಹವನ್ನು ಮತ್ತೆ ಪುನಃ ತೆಗೆದು ಅದಕ್ಕೆ ಮತ್ತೆ ಅಭಿಷೇಕವನ್ನ ಮಾಡಿ ಬೇರೆ ಒಂದು ಜಾಗವನ್ನ ನಿರ್ಮಾಣವನ್ನ ಮಾಡಿ ಅಲ್ಲೂ ಸಹಿತ ಉಪ್ಪು ಇತ್ಯಾದಿಗಳನ್ನೆಲ್ಲೂ ಸಹಿತ ಇಟ್ಟು ಅವ್ರ ದೇಹವನ್ನ ಇಟ್ಟು ದಂಡಕಾಷ್ಟವನ್ನ ಅವರು ಅನೇಕಕ್ಕೆ ಇಟ್ಕೊಂಡಿರ್ತಕ್ಕಂತಹ ಒಂದು ದೇವರ ಪೆಟ್ಟಿಗೆ, ಪಂಚಪಾತ್ರೆ, ಉದ್ಧರಣೆ, ಅವರ ಒಂದು ಪಾರಾಯಣಕ್ಕೆ ಇಟ್ಕೊಳ್ತಕ್ಕಂಥ ಬ್ರಹ್ಮಸೂತ್ರದ ಪುಸ್ತಕ, ಅವ್ರಿಗೆ ಯಾವ್ದು ಬೇಕೋ ಆ ಪುಸ್ತಕಗಳನ್ನೆಲ್ಲೂ ಸಹಿತ ಇಟ್ಟು ಮತ್ತೆ ಪುನಃ ಅದರ ಮೇಲೆ ಮಣ್ಣನ್ನು ಮುಚ್ಚಿ ಅದರ ಮೇಲೆ ವೃಂದಾವನವನ್ನು ನಿರ್ಮಾಣ ಮಾಡತಕ್ಕಂಥದ್ದು. ಇದು ಸನ್ಯಾಸಿಗಳ ಒಂದು ವಿಧಿ ಎಂಬುದಾಗಿ ಸನ್ಯಾಸ ಇತ್ಯಾದಿಗಳಲ್ಲೂ ಸಹಿತ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಯತೀನಾಂ ಶ್ರೀಫಲೇನ ಚ, ಸನ್ಯಾಸಿಗಳ ವಿಷಯ ಎಂಬತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಇಂತಹವರಿಗೆ ನ ದಾಹ ಕಾರ್ಯ, ಸನ್ಯಾಸಿಗಳು ಯಾವತ್ತೂ ಸಹಿತ ಅಗ್ನಿ ಸ್ಪರ್ಶವನ್ನು ಮಾಡತಕ್ಕಂಥದ್ದು ಎಂದಿಗೂ ಸಹಿತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರದೊಳಗಡೆಗೆ ಒಂದೊಂದು ದಿವಸವೂ ಸಹಿತ ಅವರ ಶ್ರಾದ್ದ ಎಂಬತಕ್ಕಂಥದ್ದನ್ನು ಮಾಡಬೇಕು. ಮೊದಲನೇ ದಿವಸದಿಂದ ಮಾಡಬೇಕಂಥದ್ದು ಆಗೋದಿಲ್ಲ ಅಲ್ಲೇ, ಕೊನೆ ಪಕ್ಷ 3ನೇ ದಿವಸದಿಂದ ಅಸ್ಥಿ ಸಂಚಯನ ಎಂಬತಕ್ಕಂಥದ್ದನ್ನೆಲ್ಲವೂ ಸಹಿತ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವತ್ತು ದಿವಸ ಉದ್ದಿನಲ್ಲಿ ಬಲಿ ಎಂಬತಕ್ಕಂಥದ್ದನ್ನ ಕೊಡಬೇಕಂತೆ.
ಅಸ್ಥಿಯನ್ನೆಲ್ಲವನ್ನೂ ಸಹಿತ ತರಬೇಕಾಗಿತ್ತು ಅಂತ ಹೇಳಿದ್ರೆ ಅವನು ಕೈಗೆ ಒಂದು ಊರ್ಣ ಅಂತ ಹೇಳ್ತಿದ್ದಾರೆ, ಅಂದ್ರೆ ಕಂಬಳಿಯನ್ನು ಸುತ್ತಕೋಬೇಕು, ಒಂದು ಮೊಳೆ ಇಟ್ಕೋಬೇಕು, ಕಂಬಳಿಯನ್ನು ಸುತ್ತಕೊಂಡು ಅದನ್ನ ಮೇಲಿನಿಂದ ಕೆಳಗಡೆ ತೆಗಿಬೇಕಂತೆ. ಯಾಕೆಂದ್ರೆ ಅದೇನೋ ಒಂದು ಚೂರೇನಾದ್ರು ಸಹಿತ ದೇಹಕ್ಕೆ ಚುಚ್ಕೊಂಡ್ಬಿಡ್ತು ಅಂತಂದ್ರೆ ಈಗ ಹೇಳ್ತಾರಲ್ಲ ಸೆಪ್ಟಿಕ್ ಆಗುವಂಥದ್ದು ಅಂತಹ ಒಂದು ಸ್ಥಿತಿಗಳು ಬರುತ್ತೆ. ಎಲ್ಲ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ದಾನೆ ಭಗವಂತ. ಅದಕ್ಕೋಸ್ಕರ ಅಸ್ಥಿಯನ್ನ ಹಾಗೆ ಮುಟ್ಟಬಾರ್ದು. ಇನ್ನು ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ ಎಲ್ಲ ದೊಡ್ಡ ದೊಡ್ಡ ಚಿಮಟುಗಳು ಕೊಡ್ತಾರೆ. ಯಾಕೆಂದ್ರೆ ಒಂದು 50 ರೂಪಾಯಿ ಅವ್ರು ಕೊಟ್ಬಿಟ್ಟು ಹೋಗ್ಲಿ ಅಂತ ಹೇಳಿದ್ರು. ಇವರೇ ಪ್ರತ್ಯೇಕ ತಗೊಂಡು ಹೋಗ್ಬೇಕು, ಅದನ್ನೆಲ್ಲ ಅದೇ ವ್ಯವಸ್ಥೆ ಮಾಡ್ಕೋಬೇಕು. ಅದನ್ನೆಲ್ಲ ಒಂದು ಸಹಿತ ಒಂದು ಮಡಿಕೆಯಲ್ಲಿ ಹಾಕಿ ಅದನ್ನ ತೆಗೆದುಕೊಂಡು ಬಂದು ಅದಕ್ಕೆ ಹಾಲು ಇತ್ಯಾದಿಗಳಿಂದ ಅಭಿಷೇಕವನ್ನ ಮಾಡಬೇಕಂತೆ. ವ್ರತ ಆಯಿತು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಎಳ್ನೀರಿಂದ ಮಾಡ್ಬೇಕಷ್ಟೇ. ಪ್ರತಿಯಾಗಿ ಇರತಕ್ಕಂಥದ್ದು ಇದೆಲ್ಲವೂ ಸಹಿತ ಊರ್ಣಸೂತ್ರಂ ವೇಷ್ಟಯಿತ್ವ ಪವಿತ್ರಿ ಪರಿಧಾತ, ಅದನ್ನೆಲ್ಲವನ್ನು ಸಹಿತ ಮಡಿಯಲ್ಲಿ ಕಟ್ಟಿಕೊಂಡು ಹೋಗಬೇಕಂತದನ್ನೆಲ್ಲವೂ ಸಹಿತ ಹೆಂಗೆ ಸತ್ತಿರೋದು ಹೆಂಗೆ ಆ ರೀತಿಯಲ್ಲೆಲ್ಲೂ ಸಹಿತ ಹೋಗಬಾರದು ಅಂತ ಹೇಳ್ತಾ ಇದ್ದಾರೆ. ಊರ್ಣಸೂತ್ರ ಎಂಬತಕ್ಕಂಥದ್ದು ರೇಷ್ಮೆಯ ವಸ್ತ್ರದಲ್ಲಿ ಅದನ್ನೆಲ್ಲವೂ ಸಹಿತ ಸುಟ್ಟುಕೊಂಡು ತಗೊಂಡು ಹೋಗಿ ಯೋಗ್ಯವಾಗಿರ್ತಕ್ಕಂಥ ಕಡೆಯಲ್ಲಿ ತ್ರಿಕೋಣ ಮಂಡಲವನ್ನು ಮಾಡಿ ಅದರ ಮೇಲೂ ಸಹಿತ ಪೂಜೆಯನ್ನ ಮುತ್ತೈದೆ ಆಗಿತ್ತು ಅಂದ್ರೆ ಅರಿಶಿನ ಕುಂಕುಮ ಇತ್ಯಾದಿಗಳನ್ನೆಲ್ಲವೂ ಸಹಿತ ಸಮರ್ಪಣೆ ಮಾಡಿಸೋದು, ಅದೆಲ್ಲ ಅವರವರು ಬಂದಿರತಕ್ಕಂಥ ಸಂಪ್ರದಾಯ. ಅಲ್ಲೇ ಈಗ ಮುತ್ತೈದೆ ಆಗಿ ಹೋಯ್ತು ಅಂತ ಹೇಳಿದ್ರೆ ಗಂಡ ಇರೋವರೆಗೂ ಸಹಿತ ಮುತ್ತೈದೆಯ ಶ್ರಾದ್ದವನ್ನ ಮಾಡಬೇಕು. ಅಲ್ಲೇ ಗಂಡ ಹೋದ ನಂತರದೊಳಗಡೆಗೆ ಯಾವ ರೀತಿಯಾದಂಥ ಶ್ರಾದ್ದ ಇದೆಲ್ಲ ಸಹಿತ ಸ್ವಲ್ಪ ಸಮಸ್ಯೆ ಎಂಬತಕ್ಕಂಥದ್ದೆಲ್ಲ ಇದೆ. ಆದರೆ ಮುತ್ತೈದೆ ಶ್ರಾದ್ದವನ್ನ ಮಾಡತಕ್ಕಂಥದ್ದೇನೆ ಉತ್ತಮ ಪಕ್ಷ. ಅಲ್ಲೇ ಒಬ್ಬೊಬ್ಬರ ಒಂದು ಅಭಿಪ್ರಾಯ ಒಂದೊಂದಿರುತ್ತೆ. ಅಲ್ಲೇ ನಮ್ಮ ಅಭಿಪ್ರಾಯ ಏನಿದೆ ಅದನ್ನು ನಾನು ಮಂಡನೆ ಮಾಡ್ತಾ ಇದ್ದೀನಿ ಅಷ್ಟೇನೆ. ಅಲ್ಲೇ ದೇಹವನ್ನ ಸಮರ್ಪಣೆಯನ್ನ ಮಾಡುವಂತಹ ಸಂದರ್ಭದೊಳಗಡೆಗೆ ಅವರ ದೇಹಕ್ಕೆ ಅರಿಶಿನ ಹಚ್ಚಿರ್ತಾರೆ, ಕುಂಕುಮ ಹಚ್ಚಿರ್ತಾರೆ, ಆಮೇಲೆ ಮರದ ಭಾಗನ ಕೊಟ್ಟಿರ್ತಾರೆ, ಹಸಿರು ಸೀರೆ ಬೇರೆ ಹೊದಿಸಿರ್ತಾರೆ. ದೇಹವನ್ನ ಸಮರ್ಪಣೆ ಮಾಡುವಾಗ ಸುಮಂಗಲ ಸ್ತ್ರೀಯ ದೇಹವನ್ನ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಸಂಕಲ್ಪ ಮಾಡೋದಂತಹದ್ದು. ಅಲ್ಲೇ ಇದಾದ ನಂತರದಲ್ಲಿ ವರ್ಷವೂ ಸಹಿತ ಮುತ್ತೈದೆ ಶ್ರಾದ್ದವನ್ನ ಮಾಡ್ತಾ ಇರ್ತಾರೆ. ಗಂಡ ಗತಿಸಿದ ನಂತರದೊಳಗಡೆಗೆ ಇವ್ರಿಗೆ ಮಾಮೂಲಿ ಶ್ರಾದ್ದವನ್ನ ಮಾಡತಕ್ಕಂಥದ್ದು ಅಂತ ಹೇಳಿ ಕೆಲವು ಬಂದಿದೆ. ಅಲ್ಲೇ ಮೊದಲು ದೇಹವನ್ನು ಹೇಗೆ ಸಮರ್ಪಣೆ ಮಾಡ್ತೀಯೋ ಅದೇ ಪರ್ಮನೆಂಟ್ ಆಗಿರುವಂಥದ್ದು. ಅಲ್ಲ ಯಾಕೆಂದ್ರೆ ಪ್ರತಿ ಸಂವತ್ಸರದಲ್ಲಿಯೂ ಸಹಿತ ಗಂಡ ಇರ್ಲಿ ಇಲ್ದಿರ ಇರ್ಲಿ ಅದಾಯ್ತಾ, ಅಲ್ಲ ಹೋದ್ಮೇಲೆ ಅಂತ ಹೇಳ ಅರ್ಥ. ಅವರು ಪಿಂಡಕ್ಕೆ ಅರಿಶಿನ ಕುಂಕುಮ ಹೂವ ವಸ್ತ್ರ ಇದನ್ನೆಲ್ಲವನ್ನು ಸಹಿತ ಅಪೇಕ್ಷೆಯನ್ನು ಪಡ್ತಾರೆ. ಯಾಕೆಂದ್ರೆ ಸುಮಂಗಲ ಸ್ತ್ರೀ ಅಕ್ಷತ್ರಿ ಇಂಥದ್ದೆಲ್ಲವೂ ಸಹಿತ ನನಗೆ ಸಿಗುತ್ತೆ. ಅದು ಬಿಟ್ಬಿಟ್ಟು ಮಾಮೂಲಿ ಇರಂಗಿತ್ತು ಅಂತಂದ್ರೆ ನೀನೇ ಮೊದಲು ಹೋಗ ಆಮೇಲೆ ನಾನು ಬರ್ತೀನಿ ಅಂತಾರೆ. ಅಲ್ವೇ ಸುಮಂಗಲಿ ಬ್ರಹ್ಮದೋರಿಮ ಮಂತ್ರ ಯಾಕೆ ಹೇಳಬೇಕಾಗಿತ್ತು? ಆಶೀರ್ವಾದ ಮಂತ್ರವನ್ನ ಹೆಂಗ್ ಬೇಕಾದ್ರೂ ಹೋಗ್ಬೋದು ಅಂತಂತೇಳಿ ಚಿಂತನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅದನ್ನೆಲ್ಲ ಸಿಗ್ತದೆ. ಆದ್ದರಿಂದ ಮುತ್ತೈದೆ ಶ್ರಾದ್ದವನ್ನ ಮಾಡತಕ್ಕಂಥದ್ದೇನೆ ಒಳ್ಳೇದು. ಹೀಗಿಲ್ಲ ಬೇರೆ ಶ್ರಾದ್ದವನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ 15 ವರ್ಷ ಆಗಿರುತ್ತಪ್ಪ, ಅವನು ಗತಿಸಿ ಬಿಡುತ್ತಾನೆ. ಅಲ್ಲೇ 16 ವರ್ಷ ಆಗಿತ್ತು ಅಂತ ಹೇಳಿದ್ರೆ ಅರ್ಕ ವಿವಾಹವನ್ನ ಮಾಡಿ ದೇಹದ ಸಂಸ್ಕಾರವನ್ನ ಮಾಡಿ ಪ್ರತಿ ವರ್ಷದಲ್ಲಿಯೂ ಸಹಿತ ಪಿಂಡ ಪ್ರದಾನ ಮಾಡಬೇಕು. 15ನೇ ವರ್ಷದ ಒಳಗಡೆ ಯಾರಾದರೂ ಸಹಿತ ದೇಹತ್ಯಾಗ ಮಾಡಿಬಿಡ್ತು ಅಂತ ಹೇಳಿದ್ರೆ ಅಂತಹ ಅವನಿಗೆ ನಾರಾಯಣ ಬಲಿಯನ್ನ ಮಾಡಿ ಒಂದು ಹೋಮವನ್ನ ಮಾಡಿ ಅವನು ಬಿಟ್ಬಿಡ್ತಾರೆ. ವರ್ಷದೊಳಗಡೆಗೆ ಅವನಿಗೆ ಪಿಂಡ ಪ್ರದಾನ ಇಲ್ಲ. ಪಕ್ಷ ಮಾಡುವಂತಹ ಸಂದರ್ಭದೊಳಗಡೆಗೆ ಮಾತ್ರ ಅವನಿಗೆ ಸುತಾಯ ಅವನ ಮಗನ ಹೆಸರನ್ನು ಹೇಳಿಬಿಟ್ಟು ಪಿಂಡ ಪ್ರದಾನವನ್ನು ಮಾಡಿಬಿಡ್ತಾರೆ. ವರ್ಷದಲ್ಲಿ ಅವನಿಗೆ ಶ್ರಾದ್ದ ಇಲ್ಲ. ಅವನ ಅಕಸ್ಮಾತ್ ಬದುಕಿದ್ದಿದ್ರೆ ಒಂದು 2-3 ವರ್ಷ ಆದ್ಮೇಲೆ ಅವ್ನಿಗೆ 17-18 ವರ್ಷ ಆಗಿರೋದಪ್ಪ. ಆಮೇಲೆ ಆ ಜೀವಿನ ಕರೆದು ಬಿಟ್ಟು ಮತ್ತೆ ಯಥಾ ಪ್ರಕಾರವಾಗಿ ಅವನಿಗೆ ಒಂದು ಅರ್ಕ ವಿವಾಹನೋ ಅಲ್ಲ ಬದುಕಿದ್ರಂತೂ ಸಹಿತ ಒಂದು 25 ವರ್ಷಕ್ಕಂತೂ ಮದುವೆ ಮಾಡ್ತಾ ಇದ್ರಲ್ಲ, ಮದುವೆ ಮಾಡದಂತೆ ಅವ್ನು ಚಿಂತನೆ ಮಾಡ್ಬಿಟ್ಟು ಅವ್ನು ವರ್ಷ ಪಿಂಡ ಪ್ರದಾನ ಮಾಡಬೇಕು. ಮಾಡ್ತಾರ ಅಂತಂದ್ರೆ 15 ವರ್ಷದ ಕೆಳಗಡೆ ಹೋಗಿರುವಂತವ್ರಿಗೆಲ್ಲ ನಾರಾಯಣ ಬಲಿ ಮಾಡಿ ಬಿಟ್ಬಿಡ್ತಾರೆ. ಮುತ್ತೈದೆಯಾಗಿ ಹೋಗಿರುವಂತಹ ಅವ್ರಿಗೆ ಮತ್ತೆ ಯಥಾ ಪ್ರಕಾರವಾಗಿ ಅಲ್ಲೇ ಮಾಮೂಲಿ ಶ್ರಾದ್ದ ಮಾಡ್ತಾರೆ. ಮಾಮೂಲಿ ಶ್ರಾದ್ದಕ್ಕೂ ಮುತ್ತೈದೆ ಶ್ರಾದ್ದಕ್ಕೂ ಏನು ವ್ಯತ್ಯಾಸ ಅದೇ ನಾವು ತಿಳ್ಕೊಂಡಿಲ್ಲ. ಮತ್ತು ಅದನ್ನು ನಾವು ತಿಳ್ಕೋಬೇಕು. ಅಲ್ಲೇ ಸಾಮಾನ್ಯವಾಗಿರ್ತಕ್ಕಂಥ ಶ್ರಾದ್ದದಲ್ಲಿ ಅಲ್ಲೇ 3 ಕೋಸಂಬರಿ ಮಾಡಬೇಕು. ಏನು ಮೆನು ಹೇಳ್ತಿದ್ದೀರ ಆಚಾರ್ಯ ಅಂತ ಅನ್ಕೊಂಡ್ಬಿಡ್ಬೇಡ್ರಿ. ಅರ್ಥ ಸಂಪ್ರದಾಯವನ್ನು ತಿಳ್ಕೋಬೇಕು. ನಮ್ಗೆ ಅದೇ ಗೊತ್ತಿಲ್ಲ. ಅಲ್ಲೇ ಬೇರೆ ಹೋಮ ಮಾಡಿದ್ರು ಏನಾದರೂ ಮಾಡ್ತು ಅಂತ ಹೇಳಿದ್ರೆ 2 ಕೋಸಂಬರಿ 2 ಪಲ್ಯ ಅಲ್ಲೇ ಪಾಯಸ ಎಲ್ಲನೂ ಸಹಿತ ಇರುತ್ತೆ. ಆದರೆ ಶ್ರಾದ್ದದ ದಿವಸ ಪಕ್ಷದ ಒಳಗಡೆಗೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ 3 ಕೋಸಂಬರಿ ಮಾಡಬೇಕು, 3 ಪಲ್ಯವನ್ನ ಮಾಡಬೇಕು. ಯಾವ ದಿವಸ ಚಿತ್ರಾನ್ನ ಮಾಡೋ ಹಾಗಿಲ್ಲ, ತತ್ರಾಪಿ ಅರಿಶಿನ ಇತ್ಯಾದಿಗಳನ್ನ ಹಾಕೋದಿಲ್ಲ ಅಲ್ಲಿ. ಆದರೆ ಮುತ್ತೈದೆ ಶ್ರಾದ್ದದ ಕಡೆಗೆ ಹಬ್ಬದಲ್ಲಿ ಯಾವ ರೀತಿಯಲ್ಲಿ ಅಡಿಗೆಯನ್ನ ಮಾಡ್ತಾರೋ ಅಲ್ಲೇ 2 ಕೋಸಂಬರಿ 2 ಪಲ್ಯ ಮತ್ತೆ ಪಾಯಸ ಚಿತ್ರಾನ್ನ ಎಲ್ಲವೂ ಸಹಿತ ಇರುತ್ತೆ.
ಆವತ್ತಿನ ದಿವಸ ಒಡೆಗಿಡೆ ಯಾರು ಮಾಡಲ್ಲ. ಅಂದ್ರೆ ಉದ್ದಿನ ಭಕ್ಷ್ಯವನ್ನು ಉಪಯೋಗಿಸ್ಬೇಕು ಅಂತ ಹೇಳಿ ಶ್ರಾದ್ದ ಅಂತಂದ್ರೆ ಉದ್ದು ಇರಲೇಬೇಕು. ಆದ್ರೆ ಹೋಳಿಗೆ ಅಂಬೋಡೆಯನ್ನು ಮಾಡ್ಬಿಡ್ತಾರೆ. ಆದ್ರೆ ಬೇರೆ ರೀತಿಯಾಗಿರ್ತಕ್ಕಂಥ ಶ್ರಾದ್ದ ಮಾಡಬೇಕಂತ ಸಂದರ್ಭದೊಳಗಡೆಗೆ ಅಂಥದ್ದು ಯಾವುದೂ ಇಲ್ಲ. ಉದ್ದೊಡೆ ಅಥವಾ ಗಾರ್ಕೆ ಇನ್ನೊಂದು ಮತ್ತೊಂದು ಮಾಡ್ತಕ್ಕಂಥ ರವೆ ಉಂಡೆ ಎಲ್ಲ ಮಾಡಿ. ಆದ್ರೆ ಮುತ್ತೈದೆಯ ಶ್ರಾದ್ದಕ್ಕೆ ಇದನ್ನ ಮಾಡೋದಿಲ್ಲ. ಇದೆಲ್ಲ ಸಂಪ್ರದಾಯ ಇರತಕ್ಕಂಥದ್ದು ಬಂದುಬಿಟ್ಟಿದೆ. ತಂತ್ರ ಆಫೀಸ್ ಗೆಡ್ಡೆ ಅಥವಾ ಈ ಬಾಳೆಕಾಯಿ ಇಂಥ ದಿಂಡು ಇದನ್ನೆಲ್ಲ ಸಹಿತ ಶ್ರಾದ್ದಕ್ಕೆ ಉಪಯೋಗಿಸ್ತಾರೆ ಹೊರತು ಬೇರೆ ದಿವಸ ಯಾವತ್ತೂ ಸಹಿತ ಉಪಯೋಗಿಸೋದಕ್ಕೆ ಹೋಗಲ್ಲ. ಬೇರೆ ಆದಂಥ ಒಂದು ಶುಕ್ರವಾರ ಗೊತ್ತಿಲ್ಲ ನಿಮಗೆ, ಇಂಥ ದಿವಸ ತೊಗೊಂಬರೋದು ಅಂತಾರೆ. ಅದಿಟ್ಟರು ಆಮೇಲೆ ಮತ್ತೆ ಇನ್ಯಾವತ್ತಾದ್ರೂ ಒಂದು ಅಮಾವಾಸ್ಯೆ ಬರುತ್ತಲ್ಲ ಅವಾಗ ಮಾಡೋಣ ಅಂತಾರೆ. ಇದು ಮುತ್ತೈದೆಯ ಶ್ರಾದ್ದಕ್ಕೂ ಬೇರೆಯ ಶ್ರಾದ್ದಕ್ಕೂ ಇರತಕ್ಕಂತಹ ಒಂದು ವ್ಯತ್ಯಾಸಗಳು. ಈಗ ಅವರು ಅಪೇಕ್ಷೆ ಪಟ್ಟಿರ್ತಾರೆ, ಮುತ್ತೈದೆ ಯಾಕೆ ಸಾಯ್ತು ಅಂತ ಹೇಳಿದ್ರೆ ನನಗೆ ವಿಶೇಷವಾಗಿ ಅಲ್ಲಿ ಅರಿಶಿನ ಕುಂಕುಮ ಇತ್ಯಾದಿಗಳೆಲ್ಲವೂ ಸಹಿತ ಬರುವಂಥದ್ದಾಗಿ ಆಗತ್ತೆ. ಇದು ಪರ್ಮನೆಂಟ್ ಆಗಿ ಸತ್ತಾಗ ಯಾವ ಸ್ಥಿತಿ ಇರುತ್ತೋ ಅದು ಲೈಫ್ ಲಾಂಗ್ ಅದೇ ಇರುತ್ತೆ. ಇಲ್ಲ ಅಂದಿದ್ರೆ ಅಂತ ಅದನ್ನ ಅಪೇಕ್ಷೆಯನ್ನು ಸಹಿತ ಪಡ್ತಾ ಇರಲಿಲ್ಲ ಯಾರು. ಇದಾದ ನಂತರದೊಳಗಡೆಗೆ ಪಿಂಡ ಪ್ರದಾನವನ್ನ ಮಾಡಿ ಅಸ್ಥಿಯನ್ನ ಯೋಗ್ಯವಾಗಿರತಕ್ಕಂತಹ ಸ್ಥಳದೊಳಗಡೆಗೆ ವಿಸರ್ಜನೆ ಮಾಡಬೇಕು. ಯಾವುದು ಅಂತ ಹೇಳಿದ್ರೆ ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡಬೇಕಂತೆ. ಕೆಲವರಿಗೆ ಹೋಗ್ಲಿಕ್ಕಾಗತ್ತೆ, ಕೆಲವರಿಗೆ ಹೋಗ್ಲಿಕ್ಕಾಗೋದಿಲ್ಲ. ಇದಾದ ನಂತರದೊಳಗಡೆಗೆ ಇರುವಂತಹದ್ದು ಕೃಷ್ಣ. ಅದು ಬಿಡ್ತು ಅಂದ್ರೆ ಇಲ್ಲಿ ಜನರಿಗಿರತಕ್ಕಂಥದ್ದು ಕಾವೇರಿ, ಅಂದ್ರೆ ಮಹಾನದಿಗಳು ಅಂತ ಕರೆಸ್ಕೊಳ್ತೇವೆ. ಮಹಾನದಿ ಅಂತ ಹೇಳಿದ್ರೆ ಅದು ಸೀದಾ ಡೈರೆಕ್ಟ್ ಆಗಿ ಹೋಗಿ ಸಮುದ್ರವನ್ನ ಸೇರತಕ್ಕಂಥದ್ದು. ಇನ್ನು ಉಪನದಿಗಳು ಬೇಕಾದಷ್ಟಿದ್ದಾವೆ ಅಲ್ಲೇ, ಅದೆಲ್ಲನೂ ಸಹಿತ ಆಗೋದಿಲ್ಲ. ಆದ್ರೆ ಪ್ರಧಾನವಾಗಿ ಯಾವುದು ಕಾವೇರಿ ಅಂತ ಹೇಳಿ ಕರೆಸ್ಕೊಳ್ತಾ ಇದೆ. ನಮಗಿಲ್ಲಿ ಹತ್ತಿರ ಇರತಕ್ಕಂಥದ್ದು, ಅದರಲ್ಲಿ ಹೋಗಿ ಸಮರ್ಪಣೆ ಮಾಡಬೇಕಂತೆ. ಇನ್ನ ಗಂಗೆಯಲ್ಲಿ ವಿಸರ್ಜನೆಯನ್ನು ಮಾಡಿತು ಅಂದ್ರೆ ಎಂತಹ ಪುಣ್ಯ ಅಂತ ಹೇಳಿದ್ರೆ, ಅಥವಾ ಮಹಾನದಿಯಲ್ಲಿ ವಿಸರ್ಜನೆ ಮಾಡಿದ್ರು ಸಹಿತ ಎಂತಹ ಪುಣ್ಯ ಅಂತ ಹೇಳಿದ್ರೆ, ಎಷ್ಟು ವರ್ಷಗಳ ಕಾಲ ಅವನ ಒಂದು ಅಸ್ಥಿಗಳು ಆ ಉತ್ತಮವಾದಂತಹ ತೀರ್ಥದಲ್ಲಿ ಇರುತ್ತೋ ಅಲ್ಲಿಯವರೆಗೂ ಸಹಿತ ಅವನು ಸ್ವರ್ಗದಲ್ಲಿ ಸುಖ ಎಂಬತಕ್ಕಂಥದ್ದನ್ನು ಅನುಭವಿಸ್ತಾ ಇರ್ತಾನೆ. ಭಗೀರಥ ರಾಜರ ಕಥೆಯನ್ನ ಜ್ಞಾಪಿಸ್ಕೊಂಡ್ಬಿಡ್ರಿ. ಅಲ್ಲೇ ಮತ್ತೆ ಹೇಳ್ಬೇಕಾದ್ರೆ ಮುಂದಿನ ವಿಷಯಗಳು ಬೇಕಾದಷ್ಟಿದೆ. ಸಗರ ಚಕ್ರವರ್ತಿಗಳ ಒಂದು ಮಕ್ಕಳ ಕಥೆ, ಭಗೀರಥ ರಾಜರು ಹೇಗೆ ಗಂಗೆಯನ್ನ ತರಿಸಿ ಪಾತಾಳದವರೆಗೂ ಸಹಿತ ಅದನ್ನು ಹರಿಸುವಂತಹವರಾಗಿ ಆಗ್ತಾ ಇದ್ದಾರೆ, ಅದರ ವಿಷಯವನ್ನೆಲ್ಲವನ್ನೂ ಸಹಿತ ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪೂರ್ಣೇ ಗರ್ಭೆ ಮೃತಾನಾರಿ ವಿದಾರ್ಯ ಜಠರಂತದ. ಎಷ್ಟೆಷ್ಟು ಸಮಸ್ಯೆಗಳು ಬರಬಹುದೋ ಎಲ್ಲದಕ್ಕೂ ಸಹಿತ ಭಗವಂತ ಪರಿಷ್ಕಾರಗಳನ್ನು ಹೇಳಿಬಿಟ್ಟಿದ್ದಾನೆ. ಅಲ್ಲೇ ಮತ್ತೆ ಮುಂದೆ ಹೇಳ್ತಾರೆ ವೃಷಭಸರ್ಗವನ್ನು ಮಾಡಬೇಕು ಬಡವ ಮುತ್ತೈದೆಯರಿಗೆ ಅಂತ ಹೇಳಿ. ಇದನ್ನೆಲ್ಲ ಹೇಳಿರತಕ್ಕಂಥ ಭಗವಂತ ಗಂಟ ಬದುಕಿರೋವರೆಗೂ ಸಹಿತ ಮುತ್ತೈದೆ ಶ್ರಾದ್ದ ಮಾಡಿ ಆಮೇಲೆ ಮಾಮೂಲಿ ಶ್ರಾದ್ದ ಮಾಡಿ ಅಂತ ಹೇಳಿ ಒಂದು ಪಂಕ್ತಿ ಹೇಳ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಸಂಶಯ ಇದ್ದಿದ್ರೆ ನಿಜವಾಗ್ಲೂ ಭಗವಂತ ಹೇಳ್ತಿದ್ದ. ಸಂಶಯ ಇಲ್ಲ, ಆದ್ದರಿಂದ ಗರುಡ ಪ್ರಾಣದೊಳಗೆ ಎಲ್ಲೂ ಸಹಿತ ವಾಕ್ಯ ಎಂಬತಕ್ಕಂಥದ್ದು ನಿಮಗೆ ಸಿಗೋದೇ ಇಲ್ಲ. ಅಂದ್ರೆ ಈ ವಿಷಯವನ್ನು ಹೇಳ್ತದೆ. ಯಾವುದು ಅಂತ ಹೇಳಿದ್ರೆ ಪೂರ್ಣೇ ಗರ್ಭೆ ಮೃತಾನಾರಿ. ಬಾಣಂತಿ ಬೇಕಿದ್ರೆ ಸಾಯ್ಬೋದಂತೆ, ಬಸರಿ ಹೆಂಗಸರು ಸಾಯ್ಬಾರ್ದಂತೆ. ಅಷ್ಟು ಕಷ್ಟವನ್ನ ಅನುಭವಿಸೋದು ಅಂತ ಹೇಳ್ತಿದ್ದಾರೆ. ಆ ಬಸರಿ ಹೆಂಗಸ ಏನಾದರೂ ಸಹಿತ ಗರ್ಭಧಾರಣೆಯನ್ನು ಮಾಡಿದ ನಂತರದಲ್ಲಿ ದೇಹತ್ಯಾಗ ಮಾಡಿಬಿಡ್ತು ಅಂತ ಹೇಳಿದ್ರೆ ಸಂಸ್ಕಾರವನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ರೆ, ಬಾಲಂ ನಿಷ್ಕಾಸ್ಯ ನಿಕ್ಷಿಪ್ಯ ಭೂಮೌ ತಾವೇವ ದಾಹಯೇ. ಆ ಮಗುವನ್ನ ಗರ್ಭದಿಂದ ಕತ್ತರಿಸಿ ಮಗುವನ್ನ ಹೊರಕ್ಕೆ ತೆಗೆದು ಅದನ್ನ ಮಣ್ಣಿನಲ್ಲಿ ಹೂತಾಕಿ ತದನಂತರದೊಳಗಡೆಗೆ ಆ ಹೆಣ್ಣನ್ನ ದಹನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲ ಹಾಗೆ ಮಾಡಿಬಿಟ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಅವರ ಸಂಸ್ಕಾರವನ್ನ ಮಾಡಿದ ಸಂದರ್ಭದೊಳಗಡೆಗೆ ಆ ಅಸ್ಥಿಗಳ ಕೈಗಳ ಮೂಡ ಇದೆಯಲ್ಲ, ಅದೇನಾದ್ರೂ ಸಹಿತ ಮಾಂತ್ರಿಕರುಗಳಿಗೆ ಕೈಗೆ ಸಿಕ್ಬಿಡ್ತು ಅಂತ ಹೇಳಿದ್ರೆ ಅಲ್ಲ ಇಡೀ ಜಗತ್ತನ್ನೇ ಹಾಳು ಮಾಡಿಬಿಡ್ತಾರಂತೆ. ಅದಕ್ಕೋಸ್ಕರವಾಗಿ ಮಗುವನ್ನು ಹೊರಕ್ಕೆ ತೆಗೆದು ಮಾಡಬೇಕು. ಇಂತಹ ವಿಷಯವನ್ನು ಹೇಳಿರ್ತಕ್ಕಂಥ ಭಗವಂತ ಇನ್ನು ಮುತ್ತೈದೆ ಶ್ರಾದ್ದಕ್ಕೆ ಯಾಕೆ ಹೇಳಲಿಲ್ಲ ಅಂತಂತ ಹೇಳಿದ್ರೆ, ಇದಾದ ನಂತರದಲ್ಲೇ ಗರ್ಭೇನಷ್ಟೇ ಕ್ರಿಯಾನಾಸ್ತಿ. ಗರ್ಭದಲ್ಲಿ ಹೋಗಿರುವಂತವ್ರಿಗೆ ಕ್ರಿಯೆ ಇಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ದಿವಸ ಮೈಲಿಗೆಗಳು ಅಂತ ಹೇಳ್ತಾ ಇದ್ದಾರೆ. ಯತೀನಾಂ ಚೈವ ಸರ್ವೇಶಾಂ ನದಾಹೋ ನೋದಕ ಕ್ರಿಯಾ. ಸನ್ಯಾಸಿಗಳು ದೇಹತ್ಯಾಗ ಮಾಡ್ತಂದ್ರೆ ಅವರಿಗೆ ಉದಕ ಕ್ರಿಯಾದಿಗಳು ಯಾವುದೂ ಸಹಿತ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ದಶಗಾತ್ರ ವಿಧಿ ಎಂಬತಕ್ಕಂಥದ್ದು ಸಹಿತ ಅವರಿಗಿಲ್ಲ ಅಂತ ಹೇಳ್ತಾ ದಶಗಾತ್ರ ವಿಧಿಯನ್ನ ಮಾಡುವಂತಹ ವಿಷಯ ಅದು ಯಾವುದು ಅಂತ ಹೇಳ್ತಿದ್ದಾರೆ. ಮಗನಾಗಿರ್ತಕ್ಕಂಥವನು ಮತ್ತೆ ಶೋಕ ಎಂಬತಕ್ಕಂಥದ್ದನ್ನು ತ್ಯಾಗವನ್ನ ಮಾಡಿ ತದನಂತರದಲ್ಲಿ ಯೋಗ್ಯವಾಗಿರತಕ್ಕಂಥ ಸ್ಥಳದಲ್ಲಿ ಹೋಗಿ ಅವನು ಪಿಂಡ ಪ್ರದಾನಾದಿಗಳನ್ನು ಮಾಡುವಂಥವನಾಗಿ ಆಗಬೇಕಂತೆ. ಅನ್ನವನ್ನ ಮಾಡಬೇಕು, ಅದಕ್ಕೆ ಹೆಸರು ಕಾಳುಗಳನ್ನು ಹಾಕಿ ಆ ಶಿಲೆ ಎಂಬತಕ್ಕಂಥದ್ದನ್ನು ಇಟ್ಕೋಬೇಕಂತೆ. ಆ ದಾನವನ್ನ ಮಾಡುವಂತಹ ಸಂದರ್ಭದೊಳಗಡೆಗೆ ಒಂದು ಮಡಿಕೆಯನ್ನ ಕೊಟ್ಟು ಆ ಕರ್ತೃವಿನ ಬೆನ್ನಲ್ಲಿ ಇಡಿಸ್ತಾರೆ. ನೀರು ತುಂಬಿರ್ತಾರೆ ಅದರೊಳಗಡೆ. ಆ ಶಿಲೆಯಿಂದ ಅದನ್ನು ತೂತು ಮಾಡಬೇಕಂತೆ.
ಆ ಶಿಲೆಯನ್ನ ತಗೋಬೇಕಾಗಿತ್ತು ಅಂದ್ರೆ ಆ ಶಿಲೆ ತೆಗೆದುಕೊಂಡು ಆ ದೇಹ ಇರುತ್ತಲ್ಲ, ಪಾರ್ಥಿವ ದೇಹ, ಅದರ ಎದೆಗೆ ಮುಟ್ಟಿಸಿ ಆನಂತರದೊಳಗಡೆ ಹೊಡಿಬೇಕು. ಒಂದು ಸಲ ಹೊಡೆದಾಗ ಅದು ನೀರು ಸೋರ್ತಾ ಬರುತ್ತೆ, ಒಂದು ಪ್ರದಕ್ಷಿಣೆ ಬರಬೇಕು. ಇನ್ನೊಂದ್ಸಲಿ ಹೊಡೆದಾಗ ಅದು ಎರಡನೇ ಮತ್ತೆ ನೀರನ್ನು ಸೋರ್ಕೊ ಬರಬೇಕು. ಮೂರನೇ ಬಾರಿಯನ್ನು ಸಹಿತ ಮಾಡಿ ಅದನ್ನು ನೋಡದೇ ಹಿಂದ್ಗಡೆಗೆ ಹಾಗೆ ಬಿಡಬೇಕು ಅಂತೆ. ಇದೆಲ್ಲವೂ ಸಹಿತ ಪ್ರೇತತ್ವದ ನಿವೃತ್ತಿಗೆ ಕಾರಣವಾಗಿರತಕ್ಕಂತಹದ್ದು. ಶಾಸ್ತ್ರದಲ್ಲೆಲ್ಲವೂ ಸಹಿತ ಘಟಾಪಟ ವಾಕ್ಯಾರ್ಥ ಮಾಡ್ತಾರೆ. ಯಾಕೆ ಅನ್ನೋದು ಗೊತ್ತಿದ್ಯಾ? ಅಂದ್ರೆ ಈ ಮನುಷ್ಯ ಏನೇ ಮಾಡಿದ್ರು ಸಹಿತ ಕೊನೆಯಲ್ಲಿ ಉಳ್ಕೊಳ್ಳೋದು ಇವ್ರಿಗೆ ಇದೆರಡೇನೆ ಅಲ್ಲೇ. ಇವ್ನು ಸತ್ ಮೇಲೆ ಒಂದು ಪಟ ಹಾಸ್ಬಿಡ್ತಾರೆ, ಏನಂತಂದ್ರೆ ಒಂದು ವಸ್ತ್ರವನ್ನು ಹಾಸ್ಬಿಡ್ತಾರೆ, ಕೊನೆಗೆ ಇವನ ಹೆಸರೇ ಬಿಟ್ಟು ಒಂದು ಘಟನ ಉರುಳಿಸ್ಬಿಡ್ತಾರೆ, ಡಬ್ಬ ಅಂತ ಹೇಳಿ ಹೊಡೆದೋಗ್ಬಿಡುತ್ತೆ ಅಷ್ಟೇ ಬಿಡುತ್ತೆ. ಆ ಶಿಲೆಯಿಂದ ಅಂದ್ರೆ ಕಲ್ಲಿಂದ ಮಡಿಕೆಯನ್ನು ಹೊಡೆದಿರ್ತಾರಲ್ಲ, ಅದರಲ್ಲಿ ಒಂದು ರೂಪ ಎಂಬಂತಹದ್ದು ಬರುತ್ತೆ. ಆ ಶಿಲೆಯನ್ನೇ ಇಟ್ಟುಕೊಂಡು ಪ್ರತಿನಿತ್ಯದಲ್ಲೂ ಸಹಿತ ಅದಕ್ಕೆ ಅಂಜನ ವ್ಯಂಜನ ಉಪದಿಷ್ಟತು ಅಂತ ಹೇಳಿ ತುಪ್ಪವನ್ನ ಅದಕ್ಕೆ ಅಭಿಷೇಕ ಮಾಡ್ಬೇಕಂತೆ. ಮೃತ್ತಿಕಾ ಸ್ನಾನವನ್ನು ಮಾಡಿಸ್ಬೇಕು, ಸಾಮಾನ್ಯವಾಗಿರ್ತಕ್ಕಂಥ ಉದಕ ಸ್ನಾನವನ್ನ ಮಾಡಿಸ್ಬೇಕು. ಆನಂತರದಲ್ಲಿ ಇವನು ಮಾಸಸ್ ಹಾಕೊಂಡಿರ್ತಾನಲ್ಲ ವಸ್ತ್ರವನ್ನ, ಮುತ್ತೈದಾಗಿತ್ತು ಅಂದ್ರೆ ಹಸುರ ಸೀರೆಯನ್ನ ಕತ್ತರಿಸಿ ಹಾಕಿರ್ತಾರಲ್ಲ, ಅದನ್ನ ಕೈಯಲ್ಲಿ ಹಿಡಿದುಕೊಂಡು ವಾಸೋದಕ ಉಪದಿಷ್ಟತು ಅಂತ ಹೇಳಬೇಕಂತೆ. ಪ್ರತಿಯೊಂದಕ್ಕೂ ಸಹಿತ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಇದು ಒಂದ್ಸಲಿ ಸ್ನಾನ ಮಾಡಿಸೋದೇ ಕಷ್ಟ ಆಗಿದೆ ಈಗ. ಬಂದ್ರೆ ಬನ್ನಿ ಮುಗಿಸ್ಬಿಡೋದು, ಮನೆ ಮಾಡ್ಕೊಂಡು ಬಂದಿರ್ತಾನೆ, ಅದನ್ನು ಮುಗಿಸೇ ಬಿಟ್ರೆ ಕಷ್ಟ. ಹಾಗೆ ಮಾಡಲ್ಲ ಯಾರನ್ನು ಸಹಿತ. ಅಂದ್ರೆ ಒಂದೊಂದು ಬಾರಿ ಅದಕ್ಕೆ ಅಭಿಷೇಕವನ್ನು ಮಾಡೋವಾಗೂ ಸಹಿತ ಈ ರೀತಿಯಾಗಿರತಕ್ಕಂಥ ಸ್ನಾನವನ್ನು ಮಾಡ್ಕೊಂಡು ಬಂದು ಮುತ್ತೈದೆ ಹೋಗಿತ್ತು ಅಂತ ಹೇಳಿದ್ರೆ ಅರಿಶಿಣದ ನೀರನ್ನು ಸಹಿತ ಮಾಡಿ ಅದಕ್ಕೆ ಅಭಿಷೇಕ ಎಂಬತಕ್ಕಂಥದ್ದು ಮಾಡಬೇಕು. ಈ ರೀತಿಯಲ್ಲಿ ಅವನು 10 ದಿವಸಗಳ ಪರ್ಯಂತವಾಗಿಯೂ ಸಹಿತ ಪಿಂಡ ಪ್ರದಾನವನ್ನು ಮಾಡಿ 10ನೇ ದಿವಸ ಆ ವ್ಯಕ್ತಿ ಅವನ ಸಂಬಂಧಿಕರನ್ನೆಲ್ಲರನ್ನೂ ಸಹಿತ ಕರೆದು ಅವನಿಗೆ ವಿಶೇಷವಾಗಿ ಧರ್ಮೋದಕವನ್ನು ಬಿಡಿಸಬೇಕಂತೆ. ನವಮೇ ದಿವಸೇ ಚೈವ ಸಪಿಂಡೈಹಿ ಸಕಲೈ ಜನೈಹಿ. ಇನ್ನು 2 ವಿಷಯ ಇದೆ, 10 ದಿವಸ ಮುಗಿಸಿಬಿಟ್ಟು ನಾನು ಕೃಷ್ಣಾರ್ಪಣೆ ಹೇಳ್ತಾ ಇದ್ದೇನೆ. ನವಮೇ ದಿವಸೇ ಚೈವ, 9ನೆಯ ದಿವಸ ಸಪಿಂಡೈಹಿ ಸಕಲೈ ಜನೈಹಿ, ಅವರ ದೂರದ ಸಂಬಂಧಿಕರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಸಹಿತ ತೈಲಾಭ್ಯಂಗ ಪ್ರಕರ್ತವ್ಯೋ ಮೃತಕಸ್ಯ ಸ್ವರ್ಗ ಕಾಮ್ಯನ. ಯಾರು ಸತ್ತಿರ್ತಾನಲ್ಲ ಅವನಿಗೆ ಸ್ವರ್ಗ ಸಿಗ್ಲಿ ಅಂತ ಹೇಳಿ ಅಭ್ಯಂಗ ಮಾಡ್ಕೋಬೇಕಂತೆ. ಸದ್ಯ ವರ್ಷದವರೆಗೂ ಸಹಿತ ಅಭ್ಯಂಗ ಇಲ್ಲ ಕರ್ತೃವಿಗೆ. ಇದು ಹೇಗೆ ಅಂತ ಹೇಳಿದ್ರೆ ಅದು ಅವ್ರಿಗೆಲ್ಲ ಹೆಣ್ಣು ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಮೈಲಿಗೆ ಕಳೆದು ಹೋಗ್ಬಿಟ್ಟಿರುತ್ತೆ. ಇಂತಹ ವ್ಯಕ್ತಿ ಸತ್ತಿದ್ದಾನೆ, ಅದಕ್ಕೋಸ್ಕರ ಅವನಿಗೆ ಸ್ವರ್ಗ ಇರ್ತಕ್ಕಂಥ ಸಿಗಲಿ ಅಂತ ಹೇಳಿ ಆ ಕಾಲದಲ್ಲಿ ಅವರು ಅಭ್ಯಂಗವನ್ನ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ದಶಮೇ ಹನಿ ಮಾಂಸೇನ ಪಿಂಡಂ ದದ್ಯಾತ್ ಖಗೇಶ್ವರಾಹ. 10ನೇ ದಿವಸ ಮಾಂಸದಿಂದ ಪಿಂಡ ಪ್ರದಾನ ಮಾಡ್ಬೇಕಂತೆ. ಕಲಿಯುಗದೊಳಗಡೆ ಅದನ್ನು ನಿಷೇಧ ಮಾಡ್ತಾ ಇದ್ರೆ ಮಾಶೇನ ತನ್ ನಿಷೇಧತ್ವಾತ್ ಕಲೌಚ ಫಲಪೈತೃಕಮ್ಮ. ಅದರಿಂದ 10ನೇ ದಿವಸ ಉದ್ದಿನ ಸಂಪರ್ಕ ಎಂಬತಕ್ಕಂಥದ್ದನ್ನ ಇಟ್ಟು ಅವರಿಗೆ ಪಿಂಡಪ್ರದಾನ ಇತ್ಯಾದಿಗಳಿಂದಲೂ ಸಹಿತ ಮಾಡುವಂತಹವರಾಗಿ ಆಗಬೇಕಂತೆ. ದಶಮೇ ದಿವಸೇ ಕ್ಷೌರಂ ಬಾಂಧವಾನ ಸಂಬಂಧನಮ್ಮ ಕ್ರಿಯಾಕರ್ತು ಸುತಸ್ಯಾಪಿ ಪುನರ್ಮುಂಡನ ಆಚರೇತ್. ಅಂದ್ರೆ 10ನೇ ದಿವಸ ಯಾರ ಕರ್ತೃ ಇದ್ದಾನಲ್ಲ ಅವನು, ಅವನ ಸಂಬಂಧಿಕರುಗಳು ಎಲ್ಲರೂ ಸಹಿತ ಮತ್ತೆ ಪುನಃ ಮುಂಡನವನ್ನ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಮಗ ಅಣ್ಣ ತಮ್ಮ ಯಾರಲ್ಲಿ ಎಲ್ಲರೂ ಸಹಿತ ಮಾಡಿಸ್ಕೋಬೇಕಂತೆ, ಮೈಗೆ ಇರುತ್ತವ್ರು. ಅಂದ್ರೆ ಇವತ್ತು ದಿವಸ ಅದೆಲ್ಲ ಸಹಿತ ಹೇಳಲಿಕ್ಕಾಗಲ್ಲ. ಕರ್ತೃಗಳು ಒಂದು 3 ಜನ ಇದ್ರು, ಅವ್ರು ಮಾಡಿಸ್ಕೊಂಬರೋಷ್ಟ್ರೊಳಗಡೆ ಗೊತ್ತಾಯ್ತು. ಅಲ್ಲ ಇದನ್ನ ಎಲ್ಲ ಪುರಾಣ ಹೇಳಿದ್ದೆ, ಮಾಡಿಸ್ಕೊಂಬರೋಷ್ಟ್ರೊಳಗಡೆ ಗೊತ್ತಾಯ್ತು. ಯಾಕ್ರಿ ಲೇಟ್ ಆಯ್ತು, ಈ ತರ ಹಿಂಗೆ ಮಾಡಿಸ್ಕೊಳ್ಳಿ. ಯಾಕ್ರಿ ನಾವ್ ಹೇಳಿಲ್ವಾ? ನಾವ್ ಹೇಳ್ತೀವಿ ಮಾಡಿದ್ರೆ ಯಾರು ಹೇಳಿದ್ವು ಶುರು ಅಲ್ಲ. ಪುರಾಣ ಹೇಳಿದವ್ರಿಗೆ ಏನೇನೆ ಏಕವಚನ ಪ್ರಯೋಗ, ಅವನೇ ಅವ್ರ ಆಚಾರ ಹೇಳಿದ್ದು ಅಂತ ಶುರು ಮಾಡ್ತಾರೆ. ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ 10ನೇ ದಿವಸ ಮತ್ತೆ ಪುನಃ ಮುಂಡನವನ್ನ ಮಾಡಿಸಿಕೊಂಡೇ ಧರ್ಮೋದಕವನ್ನು ಕೊಡಬೇಕು. ಇಲ್ಲ ಅಂದ್ರೆ ಮೈಲಿಗೆ ಎಂಬತಕ್ಕಂಥದ್ದು ಹೋಗೋದಿಲ್ಲ. ಅವನು ಮಾಡಿರುವಂತಹದ್ದು ಏನೋ ಒಂದು ಭಾಗವತದ ಶ್ರವಣವೋ ಅಥವಾ ಯಾವುದೋ ತೀರ್ಥಕ್ಷೇತ್ರದ ಒಂದು ದಾನವೋ ಕೊಟ್ಟು ಅವನ ಉತ್ತಮವಾದಂತಹ ಗತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ತದನಂತರದಲ್ಲಿ ಸಪಿಂಡೀಕರಣ ಎಂಬತಕ್ಕಂಥದ್ದು. ಸಪಿಂಡೀಕರಣ ಅಂತ ಹೇಳಿದ್ರೆ ಅವನ ಅಂದ್ರೆ ಯಾರು ಸತ್ತಿರ್ತಾನಲ್ಲ ಅವನು ಪ್ರತಿ ವರ್ಷವೂ ಸಹಿತ ಅವನ ತಂದೆ ತಾತ ಮುತ್ತಾತನಿಗೆ ಪಿಂಡ ಪ್ರದಾನ ಮಾಡ್ತಿರ್ತಾನೆ. ಈಗ ಅವನು ಸತ್ತು ಬಿಟ್ಟ, ಅದಕ್ಕೋಸ್ಕರವಾಗಿ ಅವನ ಮಗನಾಗಿರ್ತಕ್ಕಂಥವನು ಇನ್ನು ಮುಂದೆ ಅವನ ತಂದೆ ತಾತ ಮುತ್ತಾತನನ್ನು ಕರಿಬೇಕಾಗಿದೆ. ಅದರಿಂದ ಅವನ ವೃದ್ಧ ಪ್ರಪಿತಾಮಹನನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಪಾಥೇಯವನ್ನು ಕಟ್ಟಿಕೊಂಡು ಹೋಗಿ ಅಂತ ಹೇಳಿ ಯಾವ ವ್ಯಕ್ತಿ ಸತ್ತಿದ್ದಾನಲ್ಲ ಅವನ ತಂದೆ ತಾತ ಮುತ್ತಾತ ಅವರ 3 ಜನದ ಪಿಂಡ ಪ್ರದಾನವನ್ನ ಮಾಡಿ ಇವನ ತಂದೆಯ ಅಂದ್ರೆ ಕರ್ತೃ ಇದ್ದಾನಲ್ಲ ಅವನ ತಂದೆಯ ಪಿಂಡವನ್ನು ಸಹಿತ ಇಟ್ಟು ಅದನ್ನ ಬಂಗಾರದ ತಂತಿಯಿಂದ 3 ಛಿದ್ರಗಳನ್ನ ಮಾಡಿ ಕಣ್ಣಿಂದ ನೋಡಬಾರ್ದು ಅದನ್ನ, ಅದನ್ನ 3 ಸಹಿತ ಸಂಯೋಜನೆಯನ್ನ ಮಾಡ್ಬೇಕು. ಅದಕ್ಕೆ ಸಪಿಂಡೀಕರಣ ಅಂತ ಹೇಳಿ ಕರೆಸ್ಕೊಳ್ತಾ ಇದೆ. ಅವತ್ತಿನಿಂದ ಅವನಿಗೆ ಪ್ರೇತ ಶಬ್ದ ಎಂಬತಕ್ಕಂಥದ್ದಿಲ್ಲ.
ದ್ವೈತತ್ವ ನಾಸ್ತಿ ಅಂತ ಹೇಳಿಸಿ ಅಂದಿನಿಂದ ಅವನಿಗೆ ಹೆಸರು ಮತ್ತೆ ಗೋತ್ರವನ್ನು ಉಚ್ಚಾರವನ್ನು ಮಾಡಿ ಪಿಂಡ ಪ್ರದಾನವನ್ನ ಮಾಡ್ತಾ ಇದ್ದಾರೆ. 11ನೇ ದಿವಸ ಏಕಾಹವನ್ನ ಮಾಡಿ ವೃಷೋತ್ಸರ್ಗವನ್ನ ಮಾಡಬೇಕು. ಆಗಲೂ ಸಹಿತ ಭಗವಂತ ಹೇಳ್ತಾ ಇದ್ದಾನೆ, ವೃಷೋತ್ಸರ್ಗ ಎಂಬುದಕ್ಕಂತಹದ್ದನ್ನ ಮಂತ್ರದಲ್ಲಿಯೇ ಮಾಡಿಬಿಡಿ ಅಷ್ಟೇ ಹೊರತು ಪ್ರತ್ಯಕ್ಷವಾಗಿ ಮಾಡ್ಲಿಕ್ಕೆ ಹೋಗಬೇಡಿ ಅಂತಂದ್ರು. ಯಾರೋ ಗಂಡ ಇದ್ದಾನೋ ಪುತ್ರವತಿ ಆಗಿದ್ದಾಳೋ ಅಂತ ಅವ್ರಿಗೆ ವೃಷೋತ್ಸರ್ಗ ಬೇಡ ಅಂತ. ಮತ್ತು ವೃಷೋತ್ಸರ್ಗದ ಬದಲಾಗಿ ಯಾವುದನ್ನು ಮಾಡಬೇಕು ಅಂತ ಹೇಳಿದರೆ ಗೋದಾನವನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಹೇಳಿರುವಂತಹದ್ದು ಭಗವಂತ ಮುತ್ತೈದೆ ಗಂಡ ಇರೋರ್ಗು ಹೀಗೆ ಮಾಡ್ಬೇಕು ಶ್ರಾದ್ದ, ಗಂಡ ಹೋದ್ಮೇಲೆ ಹಾಗೆ ಮಾಡ್ಬೇಕಾಯ್ತು ಶ್ರಾದ್ದ ಅಂತೇಳಿ ಒಂದು ಮಾತು ಹೇಳಿಬಿಟ್ಟಿದ್ರು ಸಾಕಾಗ್ತದೆ. ಅಂದರೆ ಸಂಶಯ ಇದ್ದಿದ್ರೆ ಭಗವಂತ ಹೇಳ್ತಿದ್ದ, ಅದರ ಸಂಶಯ ಎಂಬತಕ್ಕಂಥದ್ದನ್ನ ಪಡದೆ ಬೇಕಾಗಿಲ್ಲ. ಇಷ್ಟೆಲ್ಲವೂ ಸಹಿತ ವರ್ಣನೆಯನ್ನ ಮಾಡಿದ ನಂತರದಲ್ಲಿ ಸಪಿಂಡೀಕರಣ ಮಾಡಿದ ಮೇಲಿಂದ ಅವನ ವಾರ್ಷಿಕದ ಅಂದ್ರೆ ವೈಕುಂಠ ಸಮಾರಾಧನೆಯನ್ನ ಮಾಡಬೇಕು. 13ನೇ ಶುಭ ಸ್ವೀಕಾರವನ್ನ ಮಾಡಬೇಕು. ಅದರ ವಿಷಯವನ್ನು ನಾಳೆ ದಿವಸ ಹೇಳ್ತೀನಿ. ಇದಾದ ನಂತರದಲ್ಲಿ ಯಮಲೋಕ ಯಾವ ರೀತಿಯಲ್ಲಿದೆ, ನರಕ ಅಲ್ಲ, ಇಷ್ಟು ಹೇಳಿದ್ದು ನರಕಗಳು. ಇನ್ನ ಯಮಲೋಕ ಹೇಗಿದೆ, ಪೂರ್ವ ಪಶ್ಚಿಮ ಉತ್ತರ ದ್ವಾರದಲ್ಲಿ ಏನು ಪುಣ್ಯ ಮಾಡಿದ್ರೆ ಎಲ್ಲೆಲ್ಲಿ ಹೋಗ್ತಾರೆ, ಹೇಗೆ ಹೋಗ್ತಾರೆ ಅನ್ನುವಂಥ ವಿಷಯವನ್ನು ವರ್ಣನೆ ಮಾಡ್ತಾರೆ. ಅದರ ವಿಷಯವನ್ನು ನಾಳಿನ ದಿವಸದ ಮಂಗಳದಲ್ಲಿ ಚಿಂತನೆಯನ್ನು ಮಾಡೋಣ ಅಂತ ಮುಗಿಸ್ತಾ ಇದ್ದೀನಿ. ಸುರಗಣ ಪರಿವಾರ ಶೋಭಮಾನೋ ರುಹಾರ ಕರಿಕರ ಸಮಹಸ್ತ ಕಾಂಚನೋ ದೀಪ್ತವಸ್ತ್ರ ಶುಭ ಜನಕೃತ ಗಾನ ಶೇಷಭೋಗೇ ಶಯಾನ ಪ್ರಭುರೈ ಅವಿನಾಶ ಪ್ರಿಯತಾ ಇಂದಿರೇಶ ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ.